ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಇಲ್ಲಿ ಅವ್ರು ಕೇಳಿಲ್ಲ, ಇಲ್ಲಿ ಅವರು ನಮಗ್ ಈಗ ಅವ್ರು ಹಂಗೆ ಅನ್ಲೇಬೇಕು ಅವರು, ಯಾಕಂತ ಹೇಳಿದ್ರೆ ಅದ್ರ ಸಲುವಾಗಿ ಇಟ್ಕೊಂಡಿರ್ತಾರೆ ಅವ್ರನ್ನ. ಹಂಗ್ ಮಾತಾಡೋದಕ್ಕೇ ಇಟ್ಕೊಂಡಿರ್ತಾರೆ. ನಮ್ಗೆ ಅವ್ರು ಏನಂತಾರೆ ಅದು ಮುಖ್ಯ ಅಲ್ಲ. ನಮ್ಗೆ ನಾವೇನಂತೀವಿ ಅನ್ನೋದು ಕೂಡ ಏನು ಮುಖ್ಯ ಆಗ್ಬಾರ್ದು. ಇಲ್ಲಿ ಪ್ರಕರಣದ ಇನ್ವೆಸ್ಟಿಗೇಷನ್ ಯಾವ್ಯಾವ ರೀತಿ ಹೋಯ್ತು, ಈಗ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ, ಅದನ್ನ ಕೇಳಿ ಸರ್. ಅವರು 6 ದಿನಕ್ಕೆ ಬಸ್ ಸ್ಟ್ಯಾಂಡ್ ಅನ್ನ ಡೆಮಾಲಿಷ್ ಮಾಡಿದ್ರು ಅಂತೇಳಿ ಇದೇ ಫ್ರೀಡಮ್ ಟಿವಿಯಲ್ಲಿ ಕೂತ್ಕೊಂಡು ಗಿರೀಶ್ ಮಟ್ಟಣ್ಣ ಸಾಹೇಬ್ರು ಹೇಳಿದ್ರು. ಅದಕ್ಕೆ ಕ್ಲಾರಿಫಿಕೇಶನ್ ದಾಖಲೆ ಕೊಡ್ಲಿ. ಆಮೇಲೆ ಅಭಿಷೇಕ್ ಗೋಯಲ್ ಅವರು ನೇತ್ರಾವತಿ ಶಾಂತಿವನದಲ್ಲಿ CC ಕ್ಯಾಮೆರಾ ಫುಟೇಜ್ ಇತ್ತು ಅಂತ ಹೇಳ್ತಾ ಇದಾರೆ, ನೋಡಿ 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 ಅಂತ ಹೇಳಿದ್ರು. ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ. ಈಗ ಅದು ಹೌದು ಸತ್ಯ ಅವ್ರು ಹೇಳಿರೋದು. ಯಾರು? ಅಭಿಷೇಕ್ ಗೋಯಲ್ ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆರ್ ಶಾಂತಿವನದಲ್ಲಿ CC ಕ್ಯಾಮೆರಾ ಇತ್ತು ಅಂತ ಹೇಳಿರೋದು. ಆ ರೆಕಾರ್ಡ್ ಅದನ್ನ ಪ್ಲೇ ಮಾಡಿ ಈಗ ಇಲ್ಲಿ. ಎಸ್ ಗಿರೀಶ್ ಅವರೇ ಹೇಳಿ ಇದಕ್ಕೆ ಉತ್ತರ. ಆಮೇಲೆ 6 ದಿನದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಅಲ್ಲಲ್ಲ ಗಿರೀಶ್ ಅವರೇ, ನೀವು ಹೇಳ್ತೀರಿ, ಮಟ್ಟಣ್ಣ ಸಾಹೇಬ್ರೆ ನೀವು ಹೇಳ್ತೀರಿ 6 ದಿನದಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮೆರಾ ಇತ್ತು, 360 ಆಂಗಲ್ ಅಲ್ಲಿ ತಿರುಗ್ತಾ ಇತ್ತು. ನಿಮಗೆ ಗೊತ್ತಿರಲಿ 2015 ನಂತರ 360 ಆಂಗಲ್ ಅಲ್ಲಿ ತಿರುಗುವ ಕ್ಯಾಮೆರಾ ಬರೋದು. ನೀವು ಆ ಏನು ಬಸ್ ನಿಲ್ದಾಣವನ್ನ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ಹತ್ರ ಆಧಾರ ಇದೆಯಾ? ಅದನ್ನ ಯಾವಾಗ ಡೆಮಾಲಿಷ್ ಮಾಡಿದ್ರು ಅದ್ರ ಬಿಲ್ ಇದೆ, ಅದು ಯಾವಾಗ ಅದನ್ನ ಒಡೆದಾಕಿದ್ರು ಅದೆಲ್ಲ ನಂತರ ದಾಖಲೆ ಇದೆ. ಇದೇ ಟಿವಿ ಚಾನಲ್ ಕೊಟ್ಟಿದ್ದಾರೆ. ಆಯ್ತಪ್ಪ, ಈಗ ಅಲ್ಲ ಈಗ ಅದನ್ನ ಹೇಳ್ಬಿಡಿ, ಯಾವಾಗ ಡೆಮಾಲಿಷನ್ ಮಾಡಿದ್ರು. ಈಗ ನೀವು ಹೇಳಿದ್ರಲ್ಲ ಅಲ್ಲ ಸರ್, ಅಲ್ಲ ನೀವು ಹಂಗಾದ್ರೆ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿ ಯಾಕೆ ನೀವು ಸುಳ್ಳು ಆರೋಪವನ್ನ ಹೇಳ್ತೀರಿ? ದಾಖಲೆ ಇಲ್ಲದೆ, ನಿಮಗೆ ಗೊತ್ತಿಲ್ಲದೆ, ಸತ್ಯ ತಿಳಿಯದೆ ನೀವು ಹೆಂಗ್ ಹೇಳ್ತೀರಿ? ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಅದನ್ನ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿ? ಹಾಗಿದ್ರೆ ನೀವು ಹೇಳಿದ್ದೆಲ್ಲವೂ ಇದೇ ತರದ ಕಟ್ಟು ಕತೆ ಅಲ್ವಾ ಸಾಹೇಬ್ರೆ? ಆಯ್ತಪ್ಪ, ನೀವು ಕೇಳಿದ್ರಲ್ಲ, ನಾನು ಮಾತಾಡ್ದಂತ ಕೇಳಿರ್ಲಿ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೇಳಿ ಸರ್, ಹೇಳಿ ಧಾರಾಳವಾಗಿ ಮಾತಾಡಿ ಸರ್. ಪಾಪ ಅವ್ರದ್ದು ನೆಟ್ವರ್ಕ್ ಇಲ್ಲ, ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಗಿರೀಶ್ ಅವರು ಒಂದು ನೆಟ್ವರ್ಕ್ ಇರುವ ಸ್ಥಳಕ್ಕೆ ಬಂದು ಇನ್ನೊಂದ್ಸತಿ ಪ್ರಯತ್ನ ಮಾಡಿ ದಯವಿಟ್ಟು ಜರ್ನಿ ಮಾಡಿ ಅವ್ರು ಬರ್ಲಿ, ನೆಟ್ವರ್ಕ್ ಇರುವಲ್ಲಿ ಅಲ್ಲಿ ಮಾತಾಡೋಣ. ಇವತ್ತು ರೂಮ್ ಅಲ್ಲಿ ಆದ್ರೂ ಸಿಗ್ಲಿ. ಒಂದು ಗೋಯಲ್ ಅವರ ವಿಜುವಲ್ ಆದ್ರೂ ಪ್ಲೇ ಮಾಡಿ, ಅದ್ರ ಬಗ್ಗೆ ಆದ್ರೂ ಒಂದಷ್ಟು ಮಾತನಾಡೋಣ. ಎಸ್, ಗೋಯಲ್ ಅವರ ವಿಜುವಲ್ ಪ್ಲೇ ಮಾಡಿ, ಆಮೇಲೆ ಅವ್ರು ಸರಿಯಾದ ನೆಟ್ವರ್ಕ್ ಬಂದ್ಮೇಲೆ ಅವ್ರಿಗೆ ಒಂದಿಷ್ಟು ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಅವರ ಉತ್ತರದ ಮೂಲಕ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿದ್ರೆ ನಾವು ಕೂಡ ಗಿರೀಶ್ ಮಟ್ಟಣ್ಣ ಸಾಹೇಬ್ರ ಜೊತೆ ಹೋರಾಟಕ್ಕೆ ಹೋಗಬಹುದು. ಆ ಕಾರಣಕ್ಕೆ ಅವ್ರು ನಮ್ಮಲ್ಲಿರುವಂತ ಗೊಂದಲವನ್ನ ಸಾಹೇಬರು ಬಗೆಹರಿಸಲಿ ಇವತ್ತು. ಸರ್, ಒಂದು ನೆಟ್ವರ್ಕ್ ಇರೋ ಜಾಗಕ್ಕೆ ಬರೋ ಪ್ರಯತ್ನ ಮಾಡಿ. ಒಂದು ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ ಇಷ್ಟು ಸರ್ಕಸ್ಸು 12 ವರ್ಷ ತೆಗೆದುಕೊಂಡಿದ್ದು ಕೂಡ ಇದೇ ಒಂದು ಕಾರಣಕ್ಕೋಸ್ಕರ. ಹೌದು ಸರ್, ಪ್ರಭಾವಿಗಳು ಅಪರಾಧಿಯನ್ನ ಬಚಾವ್ ಮಾಡ್ಲಿಕ್ಕೆ ತಮ್ಮ ಎಲ್ಲ ಹಣವನ್ನ, ಶಕ್ತಿಯನ್ನ ಎಲ್ಲವನ್ನ ಬಳಸಿದ್ರು ಇದರಲ್ಲಿ. ಅದನ್ನ ಸಿಗೋದಾದ್ರೂ ಏನು ಅದು ಅವ್ರಿಗೆ ಸಿಗೋದು ಯಾರೋ ಮೇಲೆ ಆರೋಪ ಮಾಡಕ್ಕಾಗತ್ತಲ್ವಾ? ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಕ್ಕಾಗತ್ತೆ ಅಲ್ವಾ? ಕ್ಲಿಯರ್ ಇದೆಯಾ? ಎಸ್, ವೆರಿ ಕ್ಲಿಯರ್. ಈಗ 1 by 1 ಬರ್ತೀನಿ. CC ಫುಟೇಜ್ ಇದ್ದು ಅಭಿಷೇಕ್ ಗೋಯಲ್ ಅವರು ಎಲ್ಲಿ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನೀವು ಪ್ಲೇ ಮಾಡಿ ನೋಡಿರ್ಬಹುದು ಪೂರ್ತಿ. ಹೌದು, ಈಗ ಪ್ಲೇ ಮಾಡಿ ಅಲ್ಲ, ಈಗ ಒಂದ್ಸರಿ ನೋಡಿದ್ರ ಅಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಆಮೇಲೆ ಅವ್ರ ಆರ್ಗ್ಯುಮೆಂಟ್ ಕೂಡ ನನಗೆ ಅರ್ಥ ಆಯ್ತು. ಲೆಟ್ ಮಿ ಎಕ್ಸ್ಪ್ಲೈನ್. ಹೇಳಿ ಸರ್, ಹೇಳಿ. ಈಗ ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇತ್ತು ಅಂತ. ನೇತ್ರಾವತಿ ದಯವಿಟ್ಟು ಹಂತಲ್ಲಿ ತಾವು ಕೂಡ ಹೋಗಿದ್ರಿ ಫ್ರೀಡಮ್ ಟಿವಿ ಅವರು. ಈ ಪ್ರಕೃತಿ ಚಿಕಿತ್ಸಾಲಯ ಎಲ್ಲಿ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲಿ ಆರ್ಗ್ಯುಮೆಂಟ್ ನಾನು ಹೇಳೋದು ಅವ್ರು ಹೇಳೋದು ಮುಖ್ಯ ಅಲ್ಲ. ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪ್ರಕೃತಿ ಚಿಕಿತ್ಸಾಲಯ ಎಲ್ಲಿದೆ? ಏನ್ ಧರ್ಮಸ್ಥಳದ ಆರ್ಚ್ ಎದುರುಗಡೆ ಇದೆಯಾ ಅಥವಾ ನೇತ್ರಾವತಿಯಲ್ಲಿದೆಯಾ? ಮಿಸ್ಟರ್ ಇವ್ರು ಕೇಳ್ರಿ, ಒಂದ್ ನಿಮಿಷ ಪೂರ್ತಿ ಮಾತಾಡೋದು ಬಿಡಬೇಕು. ಖಂಡಿತ ಪೂರ್ತಿ ನೀವು ಮಾತಾಡೋದವರೆಗೆ ಬಿಡದೆ ಸುಮ್ನೆ ನಡುವೆ ಇಂಡಿಸಿಪ್ಲಿನ್ ಆಗಿ ಮಾಡಿದ್ರೆ ಐ ಡೋಂಟ್ ಟಾಲರೇಟ್. ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಕರೆದಿದ್ದಿರ್ತಾರೆ, ಮಾತಾಡೋಕೆ ಅವಕಾಶ ಕೊಡಬೇಕು. ನಡುವೆ ಇಂಟರ್ಫಿಯರ್ ಮಾಡೋದು ಇಷ್ಟೊತ್ತ ತನಕ ಮಾತಾಡಿದ್ರಲ್ಲ. ಲೆಟ್ ಮಿ ಸ್ಪೀಕ್. ಕಂಟಿನ್ಯೂ. ಈಗ ನೇತ್ರಾವತಿ ಈ ಪ್ರಕೃತಿ ಚಿಕಿತ್ಸಾಲಯ ಎಲ್ಲಿದೆ? ಆ ನಂತರ ಯಾವುದು ಸ್ನಾನಘಟ್ಟ ಎಲ್ಲಿದೆ? ಅವ್ರು ಹೇಳಿದ್ದು ಸ್ನಾನಘಟ್ಟದಲ್ಲಿ ಇದೆ ಅಂತ. ನಾವು ಕೂಡ ಏನ್ ಹೇಳ್ತಾ ಇದೀವಿ, ಪ್ರಕೃತಿ ಚಿಕಿತ್ಸಾಲಯ ಇರುವುದು ಕೂಡ ಇನ್ ದ ವಿಸಿನೇಟ್ ನಿಯರ್ ಬೈ ಸ್ನಾನಘಟ್ಟ. ಆ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಕೂಡ ಸ್ನಾನಘಟ್ಟ. ಇವ್ರು ಹೇಳ್ತಾರಲ್ಲ 1 ವಾರದಲ್ಲಿ ಎಲ್ಲಿ ಇದನ್ನ ಇತ್ತು ಅಂತ ಹೇಳಿ, ಅದ್ರ ಬಿಫೋರ್ ತೆಗ್ದಿದಾರ ಆಫ್ಟರ್ ತೆಗ್ದಿದಾರ ಅದನ್ನ ಹೇಳಿ ಮೊದಲು ನೀವು. CC ಕ್ಯಾಮೆರಾ ಫುಟೇಜ್ ದಯವಿಟ್ಟು ನಾನು ಇದನ್ನ ಸಾಧ್ಯ ಆದ್ರೆ ಬರ್ದಿಟ್ಕೊಳ್ಳಿ.
ಬಿಫೋರ್ ಇನ್ಸಿಡೆನ್ಸ್ ಅದರ ಡೆಮಾಲಿಷನ್ ಆಗಿದೆಯಾ, ಆಫ್ಟರ್ ಇನ್ಸಿಡೆನ್ಸ್ ಡೆಮಾಲಿಷನ್ ಆಗಿದೆಯಾ? ಫಸ್ಟ್ ಅದಕ್ಕೆ ಆನ್ಸರ್ ಮಾಡಿ. ಈಗ ಸರಿ, ಅವ್ರದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಅಲ್ಲ ರೀ, ಇದಕ್ಕೆ ಅನ್ನೋದು, ಇದಕ್ಕೆ ಡಿಸಿಪ್ಲಿನ್ ಅಂತ ಹೇಳೋದು. ಆನ್ಸರ್ ಮಾಡಿ ಅಂತ ಹೇಳಿದ್ರೆ ಸರ್, ಈಗ ಡೆಮಾಲಿಷ್ ಯಾವಾಗ ಆಗಿದ್ದು ಅನ್ನೋದನ್ನ ಕೇಳೋಣ ಅವ್ರ ಜೊತೆನೆ. ನೋಡಿ, ನೇತ್ರಾವತಿ ಸ್ನಾನಘಟ್ಟ ಇರುವುದು ಹೆಚ್ಚು ಕಮ್ಮಿ 800 ಮೀಟರ್ಗಿಂತ ಮುಂದೆ ಶಾಂತಿವನ ಇರುವಂತದ್ದು. ನೀವು ಹೇಳಿದಂತ ಬಸ್ ಸ್ಟ್ಯಾಂಡ್ ಡೆಮಾಲಿಷ್ ಮಾಡಿದ್ರು ಅಂತ ಹೇಳ್ತೀರಲ್ಲ. ಅಲ್ಲ, 800 ಮೀಟರ್ ಅಂದ್ರೆ ಅದೇನು 8 ಕಿಲೋಮೀಟರ್? ಅದು ಅಲ್ಲಿ ತಡ್ರಿ, ದಿಕ್ ತಪ್ಪಿಸ್ಬೇಡಿ. ಸ್ನಾನಘಟ್ಟದಲ್ಲಿ ಹಾಕಿರುವಂತ CC ಕ್ಯಾಮರಾ ಈ ರೋಡ್ ಕಡೆ ಇಂಡಿಕೇಶನ್ ಮಾಡಲ್ಲ, ಅದು ರೋಡ್ ಅಲ್ಲಿ ಹೋಗೋದನ್ನ ತೋರ್ಸೋದಲ್ಲ. ಸ್ನಾನಘಟ್ಟದಲ್ಲಿ ಹಾಕಿರೋ ತಿಳ್ಕೊಳ್ರಿ. ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇರೋದು ಇವಳು ಸೌಜನ್ಯಳ ಮನೆಗೆ ಹೋಗುವಂತ ದಾರಿ ಹತ್ರ ಇರುವಂತದ್ದು. ನೀವ್ ಯಾಕೆ ಜನರು ದಿಕ್ ತಪ್ಪಿಸ್ತೀರಿ? ಎಷ್ಟು ದೂರ ಇದೆ, ಎಷ್ಟು ಮೀಟರ್ ಇದೆ? ನಾನು ನಿಮ್ಗೆ ರೆಕಾರ್ಡ್ ಕೊಡ್ತೀನಿ 5 ನಿಮಿಷದಲ್ಲಿ. ಕೇಳಿ, ನನ್ನ ಮಾತು ಕೇಳ್ರಿ ಮಟ್ಟಣ್ಣ ಸಾಹೇಬ್ರೆ, ಕೇಳಿ. 5 ನಿಮಿಷದಲ್ಲಿ ರೆಕಾರ್ಡ್ ಕೊಡ್ತೀನಿ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಳವಡಿಸಿದ CC ಕ್ಯಾಮರಕ್ಕೂ ಪ್ರಕೃತಿ ಚಿಕಿತ್ಸಾ ಕೇಂದ್ರ, ನೀವು ಅವಾಗ ಹೇಳಿದ್ರಿ ಅಭಿಷೇಕ್ ಗೋಯಲ್ ಹೇಳ್ತಾ ಇದ್ದಾರೆ ಶಾಂತಿವನದಲ್ಲೇ CC ಕ್ಯಾಮರಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಅದು ಸ್ನಾನಘಟ್ಟ ಎಲ್ಲಿದೆ? ಸ್ನಾನಘಟ್ಟ ಇರೋದು 8 ಕಿಲೋಮೀಟರ್ ದೂರ. 800 ಮೀಟರ್ ಅಂತ ನೀವೇ ಬಾಯ್ ಬಿಟ್ರಿ ಈಗ ಸತ್ಯವನ್ನ. ಅಲ್ರಿ, ಅಳತೆ ಮಾಡೋಣ ನೋಡಿ. ನಾನು ಅಪ್ರಾಕ್ಸಿಮೇಟ್ಲಿ ಹೇಳಿದ್ದು ಸಾಹೇಬ್ರೆ ಕೇಳಿ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹಾಕಿದಂತ CC ಕ್ಯಾಮರಾ ಶಾಂತಿವನದಲ್ಲಿ ಹಾಕಿದಂತ ನೀವು ಹೇಳ್ತೀರಲ್ಲ, ಶಾಂತಿವನದಲ್ಲಿ ಓಡಾಡುವಂತ ಜನರನ್ನ ಅದು ಸೆರೆ ಹಿಡಿಯೋದಿಲ್ಲ. ನೇತ್ರಾವತಿ ಸ್ನಾನಘಟ್ಟದಲ್ಲಿ, ನೇತ್ರಾವತಿ ಹೊಳೆ ಹತ್ರ ಹಾಕಿರುವಂತದ್ದು ಅದು ಶಾಂತಿವನದಲ್ಲಿ ಅಂತ ನೀವು ಸುಳ್ಳು ಹೇಳಿದ್ರಿ. ಅಭಿಷೇಕ್ ಗೋಯಲ್ ಅವರು ಶಾಂತಿವನದ ಹತ್ರ CC ಕ್ಯಾಮರಾ ಇತ್ತು ಅಂತ ಹೇಳಿದ್ರು ಅಂತ ನೀವು ಹೇಳಿದ್ರಿ. ಆ ವಿಡಿಯೋ ನಿಲ್ಲೇ ಪ್ಲೇ ಮಾಡಿ ತೋರಿಸ್ತೀವಿ. ನೀವು ಹೇಳಿದಂತ ಬಸ್ ಸ್ಟ್ಯಾಂಡ್ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಅದನ್ನ 6 ವರ್ಷದ ನಂತರ ಡೆಮಾಲಿಷ್ ಮಾಡಿರುವಂತದ್ದು. ಅದು ರಸ್ತೆ ಅಗಲ ಆಗುವ ಸಂದರ್ಭದಲ್ಲಿ ಡೆಮಾಲಿಷ್ ಆಗಿರುವಂತದ್ದು. ಯಾಕೆ ನೀವು ಸುಳ್ಳನ್ನ ಹೇಳ್ತಿದ್ರಿ ಸಾಹೇಬ್ರೆ? ಯಾರ ಕಣ್ಣಿಗೆ ನೀವು ಮಣ್ಣನ್ನು ಎರಚೋದು? ಆಯ್ತಾಯ್ತು, ಕೇಳ್ರಿ. ಮಣ್ಣಲ್ಲ, ಮಣ್ಣು ಎರಚೋದಲ್ಲ. ಮಣ್ಣು ತುರುಕ್ದವ್ರು ನೀವು ಸರಿಯಾಗಿ ಮಾತಾಡೋದು ಕಲೀರಿ. ನೀವು ಮಣ್ಣು ತುರುಕ್ದವ್ರು. ನೀವು ಹೇಳಿದ ಸುಳ್ಳನ್ನ ಬಹಿರಂಗವಾಗಿ ನಾನಿಲ್ಲಿ ಸಾಬೀತು ಮಾಡ್ತಾ ಇದ್ದೀನಿ. ಏನ್ ಬಹಿರಂಗವಾಗಿ ಮಾತಾಡ್ತೀರಿ? ನಾನು ಕೊಟ್ಟ ವಿಡಿಯೋ ಪ್ಲೇ ಮಾಡ್ರಿ. 800 ಮೀಟರ್ 8 ಕಿಲೋಮೀಟರ್ ದೂರನಾ? ನೀವು ಕುಂದಾಪುರದವ್ರು, ಕುಂದಾಪುರ ಬಸ್ ಸ್ಟ್ಯಾಂಡ್ಗೂ ಗಿಳಿಯಾರ್ಗೂ ಎಷ್ಟು ಇದೆ? ನೋಡಿ, ಅಭಿಷೇಕ್ ಗೋಯಲ್ ಅವರು ಹೇಳಿದ್ದು ಸ್ನಾನಘಟ್ಟದಲ್ಲಿ ಅಂತಲೇ ಹೊರತು ಶಾಂತಿವನದಲ್ಲಿ ಅಂತ ಹೇಳಿಲ್ಲ. ಹೇಳಿದ್ದು 800 ಮೀಟರ್ ಅಂತ. 800 ಮೀಟರ್ 8 ಕಿಲೋಮೀಟರ್ ದೂರ. ನೋಡಿ, ನಿಮ್ಗೊಂದು ವಿಷಯ ಒಂದು ಗಿರೀಶ್ ಅವರೇ, ನೀವು ಮಾತಾಡ್ಬಿಡಿ, ಅವ್ರಿಗೆ ಹೇಳಿಬಿಡಿ. ಗಿರೀಶ್ ಅವರೇ ಸ್ನಾನಘಟ್ಟ ಅಂತ ಹೇಳಿದಾರೆ ತಾನೆ? ಗಿರೀಶ್ ಅವರೇ ಶಾಂತಿವನ ಅಂತ ಹೇಳಿಲ್ಲ ಅಲ್ವಾ ಸಾಹೇಬ್ರೆ? ಶಾಂತಿವನ ಇರೋ ಸ್ನಾನಘಟ್ಟದ ಹತ್ರ. ಸ್ನಾನಘಟ್ಟದ ಹತ್ರ ಅಂತ ಹೇಳಿದ್ರೆ ಎಷ್ಟು ದೂರ ಹೇಳಿ? ಗಿಳಿಯಾರವ್ರು ಇರೋದು ಗಿಳಿಯಾರವ್ರ ಮನೆಯಲ್ಲಿ, ಅವ್ರ ಊರಲ್ಲಿ ಕುಂದಾಪುರ ಉತ್ತರ ಅಲ್ಲ, ಇದು ಉತ್ತರ ಅಲ್ಲ. ನೀವೇ ಹೇಳಿದ್ದು ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ಇಲ್ವೋ? ಅಭಿಷೇಕ್ ಗೋಯಲ್ ಸಾಹೇಬ್ರೆ ಹೇಳ್ತಾ ಇದ್ದಾರೆ ಶಾಂತಿವನದಲ್ಲಿ CC ಕ್ಯಾಮರಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ತಾನೆ ಆ ದಿವಸ. ವಿಡಿಯೋ ಪ್ಲೇ ಮಾಡಿ ಅಲ್ಲ ಈಗ ಗಿರೀಶ್ ರೆಕಾರ್ಡೆಡ್ ವಿಡಿಯೋ ಇದೆ, ನೀವು ಪ್ಲೇ ಮಾಡ್ಬೇಕು ಇದನ್ನ. ಅವರು ಗಿರೀಶ್ ಅವರ ಪ್ಲೇ ಮಾಡೋದೇನು? ನನ್ನ ಹತ್ರ ಇದ್ದಿದ್ದು ನಾನೇ ಕೊಟ್ಟಿದ್ದು. ನಮ್ಗೆ ನಾವು ದಿನ ನೋಡ್ತಾ ಇರ್ತೀವಿ ಅದನ್ನ. ಸ್ನಾನಘಟ್ಟ ಶಾಂತಿವನ ಇರುವುದು ಸ್ನಾನಘಟ್ಟದ ಪ್ರಿಮೈಸ್ ನಲ್ಲಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಕಂಪ್ಲೀಟ್ ಮಾಡ್ಲಿ ಗಿರೀಶ್ ಅವರು, ಹೇಳಿ. ಕಂಪ್ಲೀಟ್ ಮಾಡಿ ಹೇಳಿ ಕಂಪ್ಲೀಟ್ ಮಾಡಿ. ಈಗ ನೋಡಿ ಇಲ್ಲಿ ನಾವು ಕೇಳೋದು ಆ CCTV ಫುಟೇಜ್, ವಾಟ್ ಎವರ್ 2 CCTV ಫುಟೇಜ್ ಇದ್ರು ಅಂತ ಇದ್ರಲ್ಲ, CCTV ಫುಟೇಜ್ ನ ಕೋರ್ಟಿಗೆ ಯಾಕೆ ಕೊಡ್ಲಿಲ್ಲ? ಅವ್ರು ಹೇಳಿದ್ರಲ್ಲ, ಇವ್ರು ಇಲ್ಲಾನೆ ಅಂತ ಹೇಳಿದ್ರಲ್ಲ ಮುಂಚೆ. ಇವ್ರು ಇಲ್ಲಾನೆ ಅಂತ ಹೇಳಿದ್ರಲ್ಲಪ್ಪ. ಹೌದು. ಎಸ್, ಅವ್ರ ಇದಕ್ಕೇನೆ ನಾನು ಬರ್ತೀನಿ ಸರ್. ಇಲ್ಲಿ ನಾನು ಪ್ರತಿಷ್ಠೆಗೋಸ್ಕರ ಮಾತಾಡ್ತಾ ಇಲ್ಲ. ಫ್ರೀಡಮ್ ಟಿವಿ ಅವ್ರಿಗೆ ಹೇಳ್ತಾ ಇದ್ದೇನೆ, ನಾಟ್ ಫಾರ್ ಮೈ, ನನ್ನ ಒಂದು ಪ್ರತಿಷ್ಠೆಗೋಸ್ಕರ ಮಾತಾಡ್ತಾ ಇಲ್ಲ. ಈಗ ಇವ್ರು ಇಲ್ಲಾನೆ ಅಂತ ಓದಿಸಿದ್ರಲ್ಲ, ಆ ನಂತರ ಇವರೇ ವಸಂತ್ ಗಿಳಿಯಾರ್ ಅವರು, ಇವ್ರದೇ ಖ್ಯಾತ ಪತ್ರಕರ್ತರು ಯಾರು ಮೋಹನ್ ಬೋಳಂಗಡಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ದಯವಿಟ್ಟು ಅದನ್ನ ಕೇಳಬೇಕು. ಪ್ಯಾನಾಸಾನಿಕ್ 2015 ನಲ್ಲಿ ಬಂತಂತ ಹೇಳಿದ್ರೆ ಇವ್ರದೇ ವಕ್ತಾರರು ಏನಂತ ಹೇಳಿದ್ದಾರೆ ಅದ ಸ್ವಲ್ಪ ಕೇಳಿದ್ನ ಪೂರ್ತಿ. ನಡು ನಿಲ್ಲಿಸಿದ್ರೆ ನಾ ಸ್ಟಾಪ್ ಮಾಡ್ಬಿಡ್ತೀನಿ. ಅವಶ್ಯಕತೆ ಇಲ್ಲ, ಅನ್ನೆಸೆಸರಿ ಡಿಬೇಟ್ ನೆಸೆಸರಿ ಇಲ್ಲ ನನಗೆ. ಈಗ ಅವರದೇ ಆದಂತ ಪತ್ರಕರ್ತರು ಮೋಹನ್ ಬೋಳಂಗಡಿ ಅವರೇ ಹೇಳಿದ್ದಾರೆ,
ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಪುಂಜಾಲಕಟ್ಟೆಯಲ್ಲಿ ಒಂದು ಥೆಫ್ಟ್ ಕೇಸ್ ಆಗಿತ್ತು. ಥೆಫ್ಟ್ ಕೇಸ್ ರಿಕವರಿ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಯಾಕಂತ ಹೇಳಿದ್ರೆ ಬೇಸ್ಡ್ ಆನ್ ಸಿಸಿ ಕ್ಯಾಮ್ರಾ 360 ಡಿಗ್ರಿ ರೊಟೇಟಿಂಗ್ ಸಿಸಿ ಕ್ಯಾಮ್ರಾ ಏನಿತ್ತಲ್ಲ, ಸಿಸಿ ಕ್ಯಾಮ್ರಾ ಇತ್ತಲ್ಲ, ಅದರ ಬೇಸಿಸ್ ಮೇಲೆ ಅಕ್ಯೂಸ್ಡ್ ನ ಫೌಂಡ್ ಔಟ್ ಮಾಡಿ ಹೋಗಿದ್ರು. ಯಾವಾಗ ಸೌಜನ್ಯ ಪ್ರಕರಣ ನಡೆದಾಗ. ಅದನ್ನ ನಾವ್ ಹೇಳಿಲ್ಲ, ಇವ್ರದೇ ಮೋಹನ್ ಬೋಳಂಗಡಿ ಅವರು ಅವ್ರದೇ ಚಾನಲ್ ನಲ್ಲಿ ಹೇಳಿದ್ದಾರೆ. ಮೋಹನ್ ಬೋಳಂಗಡಿ ಅವರು ಸೌಜನ್ಯ ಪರವಾಗಿಲ್ಲ, ಅವ್ರ ಪರವಾಗಿದ್ದಂತವ್ರೆ. ಬಟ್ ಆ ಪುಂಜಾಲಕಟ್ಟೆಯಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳತನ ಆಗಿದ್ದ ವಿಷಯನ ಮಾತಾಡ್ತಾ ಇದಾರೆ. ಸೌಜನ್ಯ ವಿಷಯ ಮಾತಾಡ್ಬೇಕಾದ್ರೆ ಹೇಳಿಲ್ಲ ಅವ್ರದ್ನ. ಸ್ವಲ್ಪ ತಿಳ್ಕೊಳ್ಳಿ, ಯೋಚನೆ ಮಾಡಿ ಮಾತಾಡಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾ ನಾವು. ಪದೇ ಪದೇ ಅವ್ರು ಹೇಳ್ತಾ ಇದಾರೆ, ಯಾರು ವಸಂತ್ ಗಿಳಿ ಅವ್ರು ಹೇಳ್ತಾ ಇದಾರೆ, ಕೋರ್ಟಿಗೆ ಫೈಟ್ ಮಾಡ್ರಿ ಅಂತ ಅವ್ರು ಇಡೀ ತಂಡ. ನಾಟ್ ಅಂದ್ರೆ ನಾನೇನು ಅವ್ರನ್ನ ಇನ್ ಪರ್ಸನ್ ನಾನು ಹೇಳ್ತಾ ಇಲ್ಲ, ಇಲ್ಲಿ ಇನ್ ಪರ್ಸನ್ ನಾವ್ ಯಾರಿಗೂ ಏನು ಅಂತ ಇಲ್ಲ. ಅವರ ಒಂದು ವಾದ ಏನಿದೆ, ಕೋರ್ಟಿಗೆ ಹೋಗ್ಬೇಕಿತ್ತು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳಿ. ಸರ್, ಸ್ವಲ್ಪನಾದ್ರೂ ಕೂಡ ಕಾನೂನಿನ ಜ್ಞಾನ ಇರುವಂತ ಪ್ರತಿಯೊಬ್ರು ಕೂಡ ನೀವು ನನಗ್ ಉತ್ತರ ಕೊಡಿ. ಈ ಸಂತೋಷ್ ರಾವ್ನ ಅಕ್ಯೂಸ್ಡ್ ಮಾಡಿ ಅವನೇ ಅಪರಾಧಿ ಅಂತ ವಾದ ಮಾಡ್ತಿರೋದು ಸಿಬಿಐ. ಹೌದಾ? ಸಿಬಿಐ ಇಸ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಸ್ಪೆಷಲ್ ಕೋರ್ಟ್ ಅಲ್ಲಿ ಬೆಂಗಳೂರಿನ ಇಟ್ ಈಸ್ ಆಫ್ ದ ರ್ಯಾಂಕ್ ಆಫ್ ಸೆಷನ್ ಜಡ್ಜ್. ಅಲ್ಲಿ ಯಾರು ಪ್ರಾಸಿಕ್ಯೂಟರ್ ಏನ್ ಹೇಳ್ತಾರೆ, APP ಏನ್ ಸಿಬಿಐ ಪ್ರಾಸಿಕ್ಯೂಟರ್ ಏನ್ ಹೇಳ್ತಾರೆ ನೋಡಿ, ಅಲ್ಲಿ ಸಂತೋಷ್ ರಾವ್ ಇಷ್ಟೇ ಅಲ್ಲ, ಅವನ ಜೊತೆಗೆ ಇನ್ನೂ ಒಂದು 3-4 ಜನ ಇದ್ದಾರೆ, ನಮಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜ್ ಮೇಡಮ್ ಕೂಡ, ರೇಖಾ ಮೇಡಮ್ ಅಂತ ಅವ್ರು ಏನ್ ಹೇಳ್ತಾರೆ, ಎಸ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ. ಆವಾಗ ಅಗೇನ್ಸ್ಟ್ ಸಿಬಿಐ ಇವ್ರು ಏನ್ ಹೋಗ್ತಾರೆ, 3-4 ಜನ ಇದಾರಲ್ಲ, ನಮಗ್ ಕ್ಲೀನ್ ಚಿಟ್ ಕೊಟ್ಬಿಟ್ರು, ನಾವು ಪಾರ್ ಆಗ್ಬಿಟ್ವಿ, ಸಿಬಿಐನೇ ಹೇಳ್ಬಿಡ್ತು, ನ್ಯಾಯಾಲಯ ಹೇಳ್ಬಿಡ್ತು ಚಿಟ್ ಕೊಟ್ಟು ಅಂತ ಹೇಳಿ. ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಅವರೇ ಹೋಗಿ ಹೈಕೋರ್ಟಿಗೆ ಹೋಗಿ ಸ್ಟೇ ಮಾಡಿಸ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಕೂಡ ಎನ್ಕ್ವೈರಿ ಸ್ಟಾರ್ಟ್ ಆಗಿತ್ತು. ಅವಾಗ ಅವ್ರದ್ದು ಎನ್ಕ್ವೈರಿ ಆಗಿಲ್ವಾ? ಹೇಳ್ರಿ ಒಂದ್ ನಿಮಿಷ, ಅದು ಹೇಳ್ತೇನೆ, ಎನ್ಕ್ವೈರಿದು ಕತೆ ಹೇಳ್ತೇನೆ. ಒಂದು ನಿಮಿಷ, ಸ್ವಲ್ಪ ತಾಳ್ಮೆ ಅಂತ ಇರ್ರಿ. ಆವಾಗ ಇವರು ಹ್ಯಾಂಗ್ ಮತ್ತೆ ಇಷ್ಟ ದಿನ ಹೇಳ್ತಾ ಇದ್ರಿ ಕ್ಲೀನ್ ಚಿಟ್ ಅಂತ ಹೇಳಿ, ಮತ್ತೆ ಎನ್ಕ್ವೈರಿ ಆಗಿಲ್ವಾ ಅಂತ ಹೇಳ್ತಿರಲ್ಲ. ಆಯ್ತು, ಈಗ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು. ಹೈಕೋರ್ಟ್ ನಲ್ಲಿ ಚಿತ್ರಣನೇ ಬದಲಾಗತ್ತೆ. ಹೈಕೋರ್ಟ್ ನವರು ಯಾಕಪ್ಪ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ? ಇಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿದ್ದು ಸೌಜನ್ಯ ಫ್ಯಾಮಿಲಿ ಅಲ್ಲ. ಇವ್ರು ಪದೇ ಸೌಜನ್ಯ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಹೋಗ್ಲಿಲ್ಲ? ಕಾನೂನು ಹೋರಾಟ ಯಾಕೆ ಮಾಡ್ಲಿಲ್ಲ? ಅರೆ, ಸಂತೋಷ್ ರಾವ್ನೇ ಇದ್ರೆ, ಕನ್ವಿಕ್ಷನ್ ಮಾಡಿ ಶಿಕ್ಷೆ ಮಾಡಿದ್ರೆ ನಮ್ಮಷ್ಟ ಖುಷಿ ಪಡೋರು ಯಾರು ಇದ್ದಿದ್ದಿಲ್ಲ. ತಿಳ್ಕೊಳ್ಳಿ, ಫಸ್ಟ್ ಪಾಯಿಂಟ್ ಇದನ್ನ ತಿಳ್ಕೊಳ್ಳಿ. ಯಾಕೆ ಸುಪ್ರೀಂ ಕೋರ್ಟಿಗೆ ಸಿಬಿಐ ಹೋಗ್ಬೇಕಾಗಿತ್ತು? ಸಿಬಿಐಗೆ ತಡೆದವ್ರು ಯಾರು? ಸುಪ್ರೀಂ ಕೋರ್ಟಿಗೆ ಆ 3 ಜನರನ್ನ 3 + 4 5 ವಾಟೆವರ್ ತಡೆದಂತವ್ರು ಯಾರು ಸಿಬಿಐಗೆ? ಇದು ಒಂದೇದ್ದು. ಈಗ ನೆಕ್ಸ್ಟ್ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಯ್ತಲ್ಲ, ಏನು ಸಂತೋಷ್ ರಾವ್ ಹೌದಾ, ಈ ಪ್ರಕರಣಕ್ಕೂ ಅವನಿಗೂ ಸಂಬಂಧ ಇಲ್ಲ ಅಂತ ಇವರು ಒಬ್ಬೊಬ್ಬರು ಒಂದೊಂದ್ ತರ ಇಂಟರ್ಫಿಯರ್ ಮಾಡ್ತಾರೆ. ಇಟ್ ಇಸ್ ದೇರ್ ಫ್ರೀಡಮ್, ಇಟ್ ಇಸ್ ದೇರ್ ಚಾಯ್ಸ್. ಸಂತೋಷ್ ರಾವ್ ಅಲ್ಲ ಅಂದ ಹೈಕೋರ್ಟ್ ಹೇಳಿದ ಮೇಲೆ ಡಿವಿಷನ್ ಬೆಂಚ್ ಹೇಳಿದೆ, ತಿಳ್ಕೊಳ್ಳಿ, ಸಿಂಗಲ್ ಬೆಂಚ್ ಅಲ್ಲ, ಡಿವಿಷನ್ ಬೆಂಚ್ ಹೇಳಿದೆ. ಡಿವಿಷನ್ ಬೆಂಚ್ ಸಂತೋಷ್ ರಾವ್ ಅಲ್ಲ ಅಂದ ಮೇಲೆ ಒಂದ್ ವೇಳೆಗೆ ಸಿಬಿಐಗೆ ಕಾನ್ಫಿಡೆನ್ಸ್ ಇದ್ರೆ, ಹೌದು ಅವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ, ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ ರೀ? ಯಾಕೆ ಹೋಗಿಲ್ಲ ಸುಪ್ರೀಂ ಕೋರ್ಟಿಗೆ ಸಿಬಿಐ? ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿರೋದು ಆಕ್ಚುಲಿ ಸಿಬಿಐ ಹೋಗ್ಬೇಕು. ಸಂತೋಷ್ ರಾವ್ನೇ ನಾವು ಖುಷಿ ಪಡ್ತೀವಿ. ಇಫ್ ಸಂತೋಷ್ ರಾವ್ ಇಸ್ ದಿ ಅಕ್ಯೂಸ್ಡ್, ಇಫ್ ಹಿ ಇಸ್ ದ ಕಲ್ಪ್ರಿಟ್, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿಸಿ. ಯಾಕಾಗ್ತಾ ಇಲ್ಲ? ಅಲ್ಲಿ 3 ಜನರ ಮೇಲೆ ಆದೇಶ ಆಗುತ್ತೆ. 319 CRPC ಅಂಡರ್ ಸ್ಪೆಷಲ್ ಕೋರ್ಟ್ ನಲ್ಲಿ ಇವ್ರು ಮುಷ್ಟ್ರು ಕೂಡ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಕ್ಕೆ ಸ್ಟೇ ತಗೊಂಡು ಬರ್ತಾರೆ. ಎನ್ಕ್ವೈರಿ ಆಗಿಲ್ವಾ ಅಂತ ಹೇಳ್ತಾರಲ್ಲ, ಇಷ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಕಾನೂನು ತಜ್ಞರು ಉತ್ತರ ಕೊಡ್ಲಿ. ಹೌದಾ? ಗಿಳಿಯರೇ ಉತ್ತರ ಕೊಡ್ತಾರಂತ. ಈಗ ಒಂದ್ ನಿಮಿಷ ತಡೀರಿ, ಇನ್ನೂ ಇದೆ ರೀತಿ, ಇನ್ನೂ ಬಹಳ ಇದೆ. ಅವ್ರದ್ದೆಲ್ಲ ಕೇಳಿದೀನಿ ನಾನು. ಈಗ ಅವ್ರು ಹೇಳೋದು ಪ್ರತಿದಿನ ಅವರ ಪ್ರತಿಯೊಂದನ್ನು ಕೂಡ ಅವ್ರ ಟೀಮ್ ನವರು ಏನೇನ್ ಮಾತಾಡ್ತಿರ್ತಾರಲ್ಲ, ಪ್ರತಿಯೊಂದನ್ನು ಕೂಡ ನಾನು ಕೇಳ್ತಾ ಇರ್ತೀನಿ. ಈಗ ಇನ್ನೊಂದು ಕಾನೂನಿನ ಲೀಗಲ್ ಬ್ಯಾಟಲ್ ಬಗ್ಗೆ ಬರುವುದಾತ ಹೇಳಿದ್ರೆ, ಇವ್ರು ಹೇಳ್ತಾರಲ್ಲ ಹೈಕೋರ್ಟ್ ನಡುವೆ ಒಂದು PIL ಹಾಕಿದ್ರು, PIL ಹಾಕಿ ವಜಾ ಮಾಡ್ತು ಅಂತ ಹೇಳಿ. PIL ಹಾಕಿದ್ದು ಸೌಜನ್ಯ ಪರವಾದಂತವ್ರಲ್ಲ, ಇಟ್ ಇಸ್ ಅ ಗಿಮಿಕ್, ಇಟ್ ಇಸ್ ಒಂಥರ ಅದು ಕುತಂತ್ರ. ಏನ್ ಮಾಡಿದ್ರು ಗೊತ್ತಾ? ಇವ್ರ ಪರವಾಗಿನೇ, ಅತ್ಯಾಚಾರಿಗಳ ಪರವಾಗಿನೇ ಒಂದು ಟೀಮ್ ಹೋಯ್ತು ಸೌಜನ್ಯ ಅವ್ರ ಮನೆಗೆ. ನೋಡಿ, ನಾವು ನಿಮ್ ಪರವಾಗಿ ಸ್ಪೆಷಲ್ ಇದನ್ನ ಹಾಕ್ತಾ ಇದೀವಿ, ಏನೋ ಪೆಟಿಷನ್ ಹಾಕ್ತಾ ಇದೀವಿ, ಸೈನ್ ಮಾಡಿ ಅಂತ ಹೇಳಿ. ಅಲ್ಲಿ ಬಂದವರೆಲ್ಲ ಅವ್ರ ಟೀಮ್ನವರೇ. ಯಾವತ್ತಿಗೂ ಕೂಡ ಕ್ರಿಮಿನಲ್ ಕೇಸ್ ನಲ್ಲಿ
PIL ಹಾಕ್ಬೇಕಂತ ಹೇಳಿದ್ರೆ ಲೋಕಸ್ ಸ್ಟ್ಯಾಂಡಿ ಇರ್ತದೆ. ಇವ್ರು ಏನ್ ಮಾಡಕ್ ನೋಡಿದ್ರು, ಇಟ್ ಇಸ್ ಅ ವೆರಿ ಓಲ್ಡ್ ಸ್ಟ್ರಾಟಜಿ ಸರ್ ಇದು. ಫ್ರೀಡಮ್ ಟಿವಿ ಅವ್ರು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಈ ತರ ಪ್ರಕರಣಗಳಲ್ಲಿ, ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಯಾವಾಗ ಅತ್ಯಾಚಾರ, ಕೊಲೆಗಡಕರು, ತುಂಬಾ ದೊಡ್ಡ ಫ್ಯಾಮಿಲಿ, ತುಂಬಾ ಪ್ರೆಸ್ಟಿಜಿಯಸ್ ಇನ್ಫ್ಲೂಯೆನ್ಸ್ ಪರ್ಸನ್ ಇದ್ದಾಗ ಒಂದು ಫೇಕ್ ಪೆಟಿಷನ್ ಹಾಕಿಸ್ಬಿಡ್ತಾರೆ, ಸೋ ದಟ್ ಇಟ್ ವಿಲ್ ಫಾಲ್ ಡೌನ್. ವೀಕ್ ಪೆಟಿಷನ್ ಹಾಕಿಸ್ತಾರೆ. ಅದೇ ರೀತಿ ಒಂದು ವೀಕ್ ಪೆಟಿಷನ್ ಅನ್ನು ಹಾಕಿಸಿದ್ರು ಜನಗಳಿಗೆ ತೋರಿಸೋದಕ್ಕೆ. ಇದ್ರ ಬಗ್ಗೆ ಕಾರ್ಕಳದ ಸಭೆಯಲ್ಲಿ ನಾನು ವಿವರವಾಗಿ ಹೇಳಿದ್ದೇನೆ, ಬಹಿರಂಗ ಸಭೆಯಲ್ಲಿ ವಿವರವಾಗಿ ಹೇಳಿದ್ದೇನೆ, ಯಾರು ಬಂದಿದ್ರು, ಯಾಕೆ ಬಂದಿದ್ರು ಅಂತ ಹೇಳಿ. ಟು ಮೇಕ್ ಇಟ್ ವೀಕ್ ಅವರೇ ಒಂದು ಪೆಟಿಷನ್ ತಯಾರು ಮಾಡಿ, ಸೌಜನ್ಯ ತಾಯಿದು ಸಿಗ್ನೇಚರ್ ಕೂಡ ಇದ್ದಿದ್ದಿಲ್ಲ, ಅವ್ರು ಮಾಡಲಿಲ್ಲ. ನಮಗೂ ನಿಮ್ಮ ಬಗ್ಗೆ ಅವಮಾನ ಇದೆ ಅಂತ ಹೇಳಿ ನಾನು ಹೇಳಿದ್ದಲ್ಲ. ಇಲ್ಲಿ ಎಲ್ಲಾ ಹೇಳ್ಬೇಕಾಗಿರೋದು ಸೌಜನ್ಯರ ಪೇರೆಂಟ್ಸ್. ಸೌಜನ್ಯ ಪೇರೆಂಟ್ಸ್ ಹೇಳಿದ್ರು, ನಿಮ್ಮ ಮೇಲೆ ನಮಗೆ ಅವಮಾನ ಇದೆ, ಅಂದ್ರೆ ಅನುಮಾನ ಇದೆ, ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ, ನಾನು ಸಹಿ ಮಾಡಲ್ಲ ಅಂತ ಹೇಳಿದ್ರು. ಅದನ್ನೇ ಒಯ್ದು ಇಂತ ತೋರಿಸಿ ಅದನ್ನ ಫೇಲ್ ಮಾಡಿ ಜಡ್ಜ್ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ, ಇದಕ್ಕೆ ಲೋಕಸ್ ಸ್ಟ್ಯಾಂಡಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಅದನ್ನ ಜನಗಳಿಗೆ ತೋರ್ಸೋದಕ್ಕೆ, ನೋಡಿ ಪೆಟಿಷನ್ ಹೋಯ್ತು, ಸಾರ್ವಜನಿಕ ಹಿತಾಸಕ್ತಿನೇ ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರು, ಇದರಲ್ಲಿ ಏನಿಲ್ಲ ಅನ್ನುವಂತ ಒಂದು ಫಾಲ್ಸ್ ಇಂಪ್ರೆಷನ್ ಮಾಡೋದಕ್ಕೆ ಈ ಕುತಂತ್ರವನ್ನ ಬಳಸಿದ್ರು. ದಿಸ್ ಇಸ್ ದ ಫ್ಯಾಕ್ಟ್. ಕಾನೂನು ಬಗ್ಗೆ ಮಾತಾಡ್ತಾರಲ್ಲ, ಕಾನೂನು ಹೋರಾಟ ಯಾಕೆ ಮಾಡ್ತಾ ಇಲ್ಲ ರೀ? ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಲಿಲ್ಲ ರೀ CBI-ನವರು? ಮಾತಾಡ್ಲಾ ಈಗ? ಪ್ಲೀಸ್ ಮಾತಾಡಿ. ಈಗ ನೋಡಿ, ಅರುಣ್ ಶ್ಯಾಮ್ ಅವರು ಅಡ್ವೊಕೇಟ್ ಭಾರದ್ವಾಜ್ ಅಂತೇಳಿ ಅವ್ರ ಮೂಲಕ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕ್ತಾರೆ. ಕೋರ್ಟ್ ಅವರಿಗೆ ಡೈರೆಕ್ಷನ್ ಮಾಡ್ತದನ್ನ ರಿಜೆಕ್ಟ್ ಮಾಡಿ, ನೋಡಿ ಇದನ್ನ ಅವ್ರ ಕುಟುಂಬದವ್ರು ಹಾಕ್ಬೇಕು ಅಂತ ಹೇಳಿ. ಆಮೇಲೆ ಚಂದಪ್ಪ ಗೌಡ್ರು ಒಂದು ರಿಟ್ ಪಿಟಿಷನ್ ಹಾಕ್ತಾರಲ್ಲ ಸಾಹೇಬ್ರೆ 2018ರಲ್ಲಿ. ಆಮೇಲೆ 2018ರಲ್ಲಿ ಹಾಕ್ತಾರೆ. ಆಮೇಲೆ 21ಗೊಂದು ತೀರ್ಪು ಕೊಡುತ್ತೆ ಜಸ್ಟಿಸ್ ಸೋಮಶೇಖರ್ ಅವರು. ಅದರಲ್ಲಿ ನೀವು ಇದರಲ್ಲಿ ಮರು ತನಿಖೆ ಮಾಡಕ್ ಬರೋದಿಲ್ಲ, ಕೋ ಅಕ್ಯೂಸ್ಡ್ ಅನ್ನ 319 ಫಾರ್ಮ್ ಮೂಲಕ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದಾಗ ಪುನಃ ನೀವು ಇವ್ರದ್ದು ತರೋದು ಯಾರ್ದು, ಧೀರಜ್, ಮಲ್ಲಿಕ್ ಮತ್ತೆ ಉದಯ್ ಜೈನ್ ಅವ್ರ ಹೆಸರನ್ನು ಸೇರಿಸ್ತೀರಿ. ನಿಮ್ಮ ಹತ್ರ ಬೇರೆ ಸಾಕ್ಷಿ ಇದ್ರಲ್ಲಿ ಸೇರಿಸಬಹುದಿತ್ತಲ್ಲ. ಅಲ್ಲೇ ತಡೆ, ಒಂದ್ ನಿಮಿಷ. ಸೇರಿಸಿದ್ದಲ್ಲ CBI-ದವ್ರು ಹೇಳಿದ್ದು, ಸೌಜನ್ಯ ತಾಯಿ ಹೇಳಿದ್ದಲ್ಲ, ಮಹೇಶ್ ಶೆಟ್ಟರ್ ನೋಡಿ. ಚಂದಪ್ಪ ಗೌಡ್ರು 319 ನೋಡಿ, ಚಂದಪ್ಪ ಗೌಡ್ರು 319 ಅಪ್ಲಿಕೇಶನ್ ಅನ್ನ ಹಾಕಿರುವಂತದ್ದು ರೆಕಾರ್ಡ್ ಇದೆ ನನ್ನ ಹತ್ರ. ಅದರಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷಿ ನೀವು ಅವ್ರಿಗೆ ಪಾಪ ನಾಲೆಜ್ ಇಲ್ಲ, ಅವ್ರಿಗೇನು ಲೀಗಲ್ ಮಾಹಿತಿಗಳು ಅವ್ರಿಗೆ ಗೊತ್ತಿರಲ್ಲ. ನೀವು KS ಬರ್ದವ್ರು, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ನೀವು ಹೇಳ್ಬೋದಿತ್ತಲ್ಲ, ಸಾಕ್ಷಿ ಕೊಡಿಸಬಹುದಿತ್ತು. ನಿಮ್ಮ ಹತ್ರ ಇರೋ ಸಾಕ್ಷಿನ ನೋಡಿ ನೀವು ದಾರಿ ತಪ್ಪು ಕೇಳಿಲ್ಲ. ಎಲ್ ದಾರಿ ತಪ್ಪ ಸರ್? ಉತ್ತರ ಕೊಡಿ ಇದಕ್ಕೆ. ಅಲ್ಲಲ್ಲ, ನಿಮ್ದು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಬಿಡ್ತಾ ಇಲ್ಲ ನಾನು. ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದು ಗೋಯಲ್ ಸಾಹೇಬ್ರದ್ದು ಬಸ್ ಸ್ಟ್ಯಾಂಡ್ ವಿಷಯ ಬಿಡಲ್ಲ ನಾನು, ಪುನಃ ಬರ್ತೀನಿ ಅಲ್ಲಿಗೆ. ನಿಮ್ಮ ಬಾಯಿಂದಾನೇ ಸತ್ಯ ಹೊರಗೆ ಬರ್ತಾ ಇದೆ. ನಿಮ್ಮ ಬಾಯಿಂದ ಏನ್ ಗೊತ್ತಾ, ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಏನು ಅಂತ, ಅರುಣ್ ಶ್ಯಾಮ್ ಅಂತ. ನಾನು ಹೆಸರು ಹೇಳಿದ್ದಿಲ್ಲ, ನಾನು ಗೊತ್ತಿತ್ತು ಅವ್ರ ಸರ್. ಅಡ್ವೊಕೇಟ್ ಅರುಣ್ ಶ್ಯಾಮ್, ಅದು ಬಹಿರಂಗ ಸತ್ಯ. ನನ್ನ ಬಾಯಿಂದ ಏನು ಹೊರಗಡೆ ಬರೋದಿದೆ. ಪೂರ್ತಿ ಕೇಳ್ರಿ. ಇಲ್ಲಿ ಅರುಣ್ ಶ್ಯಾಮ್ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಅಗೇನ್ಸ್ಟ್ ಈಗ ಇದು ನಡೀತಾ ಇದೆ. ಈಗ ಏನು ಚರ್ಚೆ ನಡೀತಾ ಇದೆ ಅವ್ರದ್ದು. ಮೊನ್ನೆ ಹೈಕೋರ್ಟ್ ನಲ್ಲಿ ಸ್ಕ್ವಾಶ್ ಆಯ್ತಲ್ಲ, ಅದಾದ್ಮೇಲೆ ಅಪೀಲ್ ಆಗ್ತಾ ಇರೋಂಥವ್ರು ಯಾರು, ಇವ್ರ ಪರವಾಗಿ ನಿಮ್ಮ ಏನು ಪರಮ ಪೂಜ್ಯರು ಅಂತ ಕರಿತೀರಿ, ಅವರ ಪರವಾಗಿ ಅಪೀರ್ ಆಗ್ತಾ ಇರೋರೇ ಅರುಣ್ ಶ್ಯಾಮ್ ಅಗೇನ್ಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ. ನೀವೇ ಬಾಯಿ ಬಿಟ್ಟು ಹೇಳಿದಿರಿ ಇದನ್ನ. ಅಲ್ಲ ಸರ್, ಅವರು ಅಡ್ವೊಕೇಟ್ ಯಾವನಿಗೆ ಯಾರಿಗ್ರಿ ನೀವು ಹುಚ್ಚರ್ ಮಾಡ್ತೀರಿ? ಅಲ್ರಿ, ನೀವು ಬರೀ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀರಿ ಊರ್ ತುಂಬಾ. ನಾವು ಹೇಳೋದಕ್ಕೆ ಬಿಡಲ್ಲ, ನೀವು ಮಾತ್ರ ಹೇಳ್ತಾ ಇದ್ದೀರಿ. ಇಲ್ಲಿ ನಾನು ಹೇಳೋದಕ್ಕೆ ಉತ್ತರ ಕೊಡ್ರಿ. ನೀವು ಈಗ ನೋಡಿ ಸಾಹೇಬ್ರೆ, 319 ಫಾರ್ಮ್ ಅಡಿ ನೀವು ಅರ್ಜಿ ಹಾಕುವಾಗ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ, ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ, ಫೋನ್ ಅಲ್ಲಿ ಇದೆ, ಪೆನ್ ಡ್ರೈವ್ ಅಲ್ಲಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ನೀವು ಯಾಕೆ ಅದನ್ನ ಇದರಲ್ಲಿ ಸೇರಿಸಿಕೊಡ್ಲಿಲ್ಲ? ಇದೇ ಫಾರ್ಮ್ ಅಲ್ಲಿ ನೀವು ಯಾಕೆ ಸಾಕ್ಷಿಯನ್ನು ಸೇರಿಸಿಕೊಡ್ಲಿಲ್ಲ? ಹೇಳಿ ಉತ್ತರ. ಹೇಳ್ರಿ. ನೀವು ಹೇಳಿದ್ರಲ್ಲ, ನಾನು ಕೇಳ್ತಾ ಇದ್ರಲ್ಲ, ನಿಮಗೆ ಕೇಳುತ್ತೆ ಯಾವ ಡೇಟಿಗೆ ಅಪ್ಲೈ ಮಾಡಿದ್ದು ಅದಕ್ಕೂ ಉತ್ತರ ಕೊಡಿ. ಯಾವ ಡೇಟಿಗೆ ಅಪ್ಲೈ, ಯಾವ ಡೇಟಿಗೆ ಅಪ್ಲೈ ಆಯ್ತು, ಅದ್ರ ನಂತರ ಜಡ್ಜ್ ಅಲ್ಲ ರೀ, ಸರಿಯಾಗಿ ಕೇಳಿಸ್ಕೊಳ್ಳಿ. 2018ಕ್ಕೆ ನೀವು 2023ಕ್ಕೆ ಬರ್ತೀರಿ. ಕೇಳ್ರಿ, ಆಯ್ತು. ನೀವು ಬಂದ ಮೇಲೆ ಕೊಡಿಸಬಹುದಿತ್ತಲ್ಲ. ನೀವು ಬಂದ ಮೇಲೆ ಹೈಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದಾಗ, ಹೈಕೋರ್ಟ್ ಅದನ್ನ ವಜಾ ಮಾಡಿದಾಗ ಪುನಃ ನೀವು ಬಂದ ನಂತರ ವಜಾ ಮಾಡಿಲ್ಲ. ರಾಂಗ್ ಒನ್ಸ್ ಅಗೇನ್, ವಜಾ ಮಾಡಿಲ್ಲ, ಸ್ಟೇಟ್ ಕೊಟ್ಟಿದ್ದಾರೆ, ವಜಾ ಮಾಡಿಲ್ಲ. ನೀವೀಗ ಬಂದಿದ್ದೀರಲ್ಲ, ನಿಮ್ಮ ಹತ್ರ ಸಾಕ್ಷಿ ಇದೆ, ನಿಮ್ಮ ಹತ್ರ ಆಧಾರ ಇದೆ, ನಿಮ್ಮ ಹತ್ರ ದಾಖಲೆ ಇದೆ, ನೀವು ಸಬ್ಮಿಟ್ ಮಾಡಿ ಅದನ್ನ ಕೋರ್ಟ್ಗೆ.
ಖಂಡಿತ ಮಾಡ್ತೀವಿ. ಅವ್ರ ಮೂಲಕ ಮಾಡಿ. ಇದು ಬೇಕಿರೋದು. ಇದಕ್ಕೆ ನಾನು ಗಿರೀಶ್ ಮಟ್ಟಣ್ಣ ಅವರನ್ನ ನಾನು ಈ ಕಾರಣಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ. ಇವರು ಖಂಡಿತ ಮಾಡ್ತೀನಿ ಅಂತೇಳಿ ಫ್ರೀಡಮ್ ಟಿವಿಯಲ್ಲಿ ಹೇಳಿದ್ದಾರೆ. ಇವ್ರ ಹತ್ರ ಇರುವಂತ ಸಾಕ್ಷಿಯನ್ನ ಇವರು ಮುಚ್ಚಿದ ಲಕೋಟೆಯಲ್ಲೂ ಓಪನ್ ಆಗಿನೋ ಇವರು ಏನು ಸಾಕ್ಷಿಯನ್ನ ಹೇಳ್ಬಿಟ್ರೆ ಕೊಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಸಲ್ಲಿಸಕ್ಕೆ ಅವಕಾಶ ಇದೆ. ಗಿರೀಶ್ ಮಟ್ಟಣ್ಣನವರು ಈ ಸಾಕ್ಷಿಯನ್ನ ಕೋರ್ಟಿಗೆ ಕೊಡ್ಬೇಕು. ಯಾಕಂದ್ರೆ ನನಗೂ ಕೂಡ ತಂಗಿ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ಇದೆ. ಯಾರು ಆರೋಪಿ ಯಾರು ಅಪರಾಧಿ ಅನ್ನುವ ಸಾಕ್ಷಿಯನ್ನ ಗಿರೀಶ್ ಮಟ್ಟಣ್ಣನವರು ಕೊಡ್ಬೇಕು. ಇನ್ನು ಗಿರೀಶ್ ಸರ್ ನಾನು ನಿಮ್ ಜೊತೆ ಮಾತಾಡ್ತೀನಿ. ಮೊನ್ನೆ ನೀವು ಮಾಡಿದಂತ ಆರೋಪ ಫ್ರೀಡಮ್ ಟಿವಿ ಸಾಹಿಲ್ ಇದ್ದೀನಿ, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಈಗ ನೋಡಿ ಇವ್ರ ಏನ್ ಮಾತಾಡ್ತಾ ಇದ್ರಲ್ಲ, ಇವ್ರ ಮಾತಿನ ಧಾಟಿನೇ ಮುಂಚೆ ಇರೋ ಇದನ್ನು ಕೂಡ ಇವರ ಮಾತಿನ ಧಾಟಿನೇ ಬೇರೆ ಆಯ್ತೀಗ. ಏನಂತ ಹೇಳಿದ್ರೆ, ಮೊದಲು ಇವ್ರು ಏನ್ ಮಾತಾಡ್ತಾ ಇದ್ರು, ಲೀಗಲ್ ಯಾಕ್ರಿ ಸುಪ್ರೀಂ ಕೋರ್ಟಿಗೆ ಇಲ್ಲ, ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈಗಲೂ ನಾನು ಈಗಲೂ ಕೊಡ್ತೀನಿ. ಅಲ್ಲೇ ಒಂದ್ ನಿಮಿಷ ಹೇಳ್ರಿ, ನೀವು ನಮ್ಗೆ ಟೈಮ್ ಕೊಡ್ಬೇಕು, ನಮಗೆ ಟೈಮ್ ಕೊಡ್ಬೇಕು, ನಮ್ಗೆ ಟೈಮ್ ಕೊಡ್ಬೇಕು ಪ್ಲೀಸ್. ಕೊಡಿ ಅವ್ರಿಗೆ ಫುಲ್ ಟೈಮ್ ಕೊಡಿ ಅವರಿಗೆ. ನಮ್ಗೆ ಟೈಮ್ ಕೊಡದೆ ಸುಮ್ನೆ ನೀವು ಅರ್ಧರ್ಧ ಆಗುತ್ತೆ. ಹೇಳಿ ಗಿರೀಶ್. ಈಗ ಇಷ್ಟು ದಿನ ಇವ್ರು ಹೇಳ್ಕೊಂಡ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಕೋರ್ಟಿಗೆ ಹೋಗ್ಬೇಕಾಗಿರೋದು CBI ದವರು, ಆಯ್ತಾ? ಆನಂತರ ಇವರು ಇನ್ನೊಂದೇನ್ ಹೇಳ್ಕೊಂಡ್ ಬಂತ ಹೇಳಿದ್ರು ಅಂದ್ರೆ ಬ್ರೈನ್ ಮ್ಯಾಪಿಂಗ್ ತುಂಬಾ ಭುಗಿಲೆಬ್ಬಿಸ್ಬಿಟ್ಟಿದ್ದಾರೆ ಅದನ್ನ. ಬ್ರೈನ್ ಮ್ಯಾಪಿಂಗ್ ಅಂತ. ದಯವಿಟ್ಟು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಅವ್ರ ಅಡ್ವೊಕೇಟ್ ಇರ್ತಾರಲ್ಲ, ಸಂತೋಷ್ ರಾವ್ ಅಡ್ವೊಕೇಟ್ ಮೋಹಿತ್ ಅವ್ರು ಇದ್ದಾರೆ, ದಯವಿಟ್ಟು ಅವ್ರ ಕಡೆ ಅಂತ ಕೂಡ ಹೇಳಿ. ಯಾಕಂದ್ರೆ ಬಿಕಾಸ್ ಐ ಆಮ್ ಥರ್ಡ್ ಪರ್ಸನ್ ಕೆನಾಟ್ ಒಂದು ಅಥರೈಸ್ಡ್ ಸ್ಟೇಟ್ಮೆಂಟ್ ಕೊಡಕ್ ಆಗುದಿಲ್ಲ. ಒಂದು ದೊಡ್ಡ ಬ್ರೈನ್ ಮ್ಯಾಪಿಂಗ್ ಯಾಕೆ ಮಾಡ್ಲಿಲ್ಲ? ನಾನು ಸ್ವತಃ ಒಂದು ಏನಂತ ಹೇಳಿದ್ರೆ, ಈ ಬ್ರೈನ್ ಮ್ಯಾಪಿಂಗ್ ಇದನ್ನ ನಾನು ನೋಡಿದೀನಿ. ಕರೀಂ ಲಾಲಾ ತೇಲ್ಗಿದು ಬ್ರೈನ್ ಮ್ಯಾಪಿಂಗ್ ಇವತ್ತಿಗೂ ಕೂಡ ಡೊಮೇನ್ ನಲ್ಲಿ ಅವೈಲೇಬಲ್ ಇದೆ. ಏನೇನ್ ಮಾತಾಡಿದ ಅಂತ ಹೇಳಿ. ಕಸಬ್ದು ಕೂಡ ಬ್ರೈನ್ ಮ್ಯಾಪಿಂಗ್ ಅವೈಲೇಬಲ್ ಇದೆ. ಅದನ್ನ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರೇ ಹೈ ಪ್ರೊಫೈಲ್ ಕೇಸಸ್ ಇದ್ದಾಗ ಟ್ರಾನ್ಸ್ಪರೆನ್ಸಿ ಇರೋದಕ್ಕೆ ಬಿಟ್ಬಿಡ್ತಾರೆ. 3 ಜನ ನಾವು ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡಿವಿ ಅಂತ ಹೇಳಿದಲ್ಲ. ನಾನು ಹೈಕೋರ್ಟ್ ಅಲ್ಲಿ ಜಜ್ಮೆಂಟ್ ಬರೋಕ್ಕಿಂತ ಮುಂಚಿನ ಬಿಫೋರ್ ಏನು ಒಂದು ಟ್ರಯಲ್ ಅಂದ್ರೆ ಹೈಕೋರ್ಟ್ ನಲ್ಲಿ ವಾದ ಆಗ್ಬೇಕಾದ್ರೆ ನಾನು ಇದ್ದೆ, ತುಂಬಾ ಕೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಅವರು ಪ್ರಸನ್ನ ಲಾಯರ್ ಅಂದ್ರೆ CBI ಪ್ರಾಸಿಕ್ಯೂಟರ್, ಸೀನಿಯರ್ ಪ್ರಾಸಿಕ್ಯೂಟರ್ ಕೂಡ ವಾದ ಮಾಡ್ತಾ ಇದ್ರು ಬ್ರೈನ್ ಮ್ಯಾಪಿಂಗ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇವರು ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ಕೊಡ್ತಾರಂತ ಹೇಳಿ. ಸರ್, ಇಟ್ ಇಸ್ ಸಚ್ ಎ ಹೈ ಪ್ರೊಫೈಲ್ ಕೇಸ್. ಇವತ್ತಿನ ಕೂಡ ಬ್ರೈನ್ ಮ್ಯಾಪಿಂಗ್ ಇದ್ದು ಒಂದೇ ಒಂದು ತುಣುಕನ್ನು ಕೂಡ ಕೋರ್ಟಿಗೆ ಕೊಟ್ಟಿಲ್ಲ ಸರ್. ಯಾಕೆ ಈಗ ಪ್ರೊಪಗಂಡ ಮಾಡ್ತಾ ಇದ್ರಿ ಸರ್? ದಾಖಲೆಗಳನ್ನು ಇವ್ರಿಗೆ ಕೊಡ್ತಾ ಇದ್ದೀನಿ. ಸಾಹೇಬ್ರು ಓದ್ ಅವ್ರಿಗೆ ಹೇಳ್ರಿ. ಅವರಿಗೆ ಐ ಅಪ್ರಿಶಿಯೇಟ್ ಓದ್ ಹೇಳಿ ಇದನ್ನ. ಒಂದ್ ನಿಮಿಷ ಅವರು ಹೇಳಿರೋದು ಕೊಟ್ಟಿರೋದು ಹೇಳಿ ಅವ್ರಿಗೆ ಓದಿ. ಮೈಂಡ್ ಮ್ಯಾಪಿಂಗ್ ದಾಖಲೆ ಅಂತ ತೋರಿಸ್ತಾ ಇದ್ದಾರೆ ದಾಖಲೆಗಳನ್ನ. ನೀವು ದಾಖಲೆಗಳಿಲ್ಲ ಅಂತ ಅವ್ರಿಗೆ ಕೊಡ್ತೀನಿ ನಾನು. ಬನ್ನಿ ಸಾಹೇಬ್ರೆ, ನೀವು ಬಂದಿದ್ರೆ ನಿಮ್ಗೆ ಕೊಡ್ತಾ ಇದ್ದೆ. ಕಾಗವ್ವ ಗುಬ್ಬವ್ವ ಕತಿ ನನಗ್ ಬೇಡ, ದಾಖಲೆ ಕೊಡ ಸರ್. ಇದು ಸರ್ ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ ಮಟ್ಟಣ್ಣ ಸಾಹೇಬ್ರೆ, ವಿತ್ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿದ್ದೀನಿ ನಾನು ಇಲ್ಲಿ. ಸರ್ ಇದ್ರೆ ಒಳ್ಳೇದು, ಅಪ್ರಿಶಿಯೇಟ್ ಅದನ್ನ ತೋರಿಸಿ. ಇವ್ರ ಹತ್ರ ಇದೆ, ಕೊಟ್ಟಿದ್ದೀನಿ. ಆಯ್ತು, ನಿಮ್ಗೂ ಒಂದು ಕಾಪಿ. ನಿಮ್ಮ ಅಡ್ರೆಸ್ ಕೊಡಿ. ನಿಮ್ಮ ಅಡ್ರೆಸ್ಗೆ ನಾನೊಂದು ಕೊನೆಗೆ ಆಗ್ಬಿಡ್ತೀನಿ ಅದನ್ನ. ಗಿರೀಶ್ ಅವರ ಇಲ್ಲಿ ಪ್ರಮುಖವಾಗಿ ಜನರ ನಡುವೆ ಒಂದಷ್ಟು ಗೊಂದಲಗಳು ಹರಿದಾಡ್ತಾ ಇದೆ. ಇಲ್ಲಿ ಆನೆ ಮಾವುತನ ಕೊಲೆ ಪ್ರಕರಣದಲ್ಲಿ ಸಬ್ಜೆಕ್ಟ್ ತಗೊಳ್ರಿ ಸರ್. ಒಂದು ನಿಮಿಷ ಗಿರೀಶ್ ಅವರ ಆನೆ ಮಾವುತನ ಯಾಕೆ ಮಾತಾಡ್ತಾರೆ ಈಗ? ಏನಂದ್ರೆ ತಕ್ಷಣ ಸಡನ್ ರಿಯಾಕ್ಷನ್ ಏನ್ ತೋರ್ದು ಸಬ್ಜೆಕ್ಟ್ ಗೆ ಆನೆ ಮಾವುತನ ಜೀವ ಅಲ್ವಾ? ಯಾರು ಹೇಳಿದಾರೆ ಸರ್ ಆನೆ ಮಾವುತನ ಜೀವ ಅಲ್ಲ ಅಂತ? ಆರ್ಗ್ಯುಮೆಂಟ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾನು. ಆಯ್ತು, ಆನೆ ಮಾವುತ ಹೇಳಿ ಸರ್. ನನ್ನ ಪ್ರಶ್ನೆ ಕೇಳಿ ಅವರಿಗೆ. ಸರ್ ಅದು ಸಬ್ಜೆಕ್ಟ್ ಅಲ್ವಾ ಸರ್? ಆನೆ ಮಾವುತ ಸಬ್ಜೆಕ್ಟ್ ಅಲ್ವಾ ನಿಮಗೆ? ಅಲ್ಲ ಅಂತ ಯಾವ ಹೇಳಿದಾನೆ ಸರ್? ಅಲ್ಲ ಅಂತ ಯಾರು ಹೇಳಿದಾನೆ? ಅಲ್ಲ, ನೀವು ಮೊನ್ನೆ ಆನೆ ಮಾವುತನ ಸಬ್ಜೆಕ್ಟ್ ಅಲ್ಲಿ ಸಂತೋಷ್ ರಾವ್ನ ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ರಂತ ಇವ್ರು ಹೇಳಿದ್ ನನಗೆ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಈಗ ಸಡನ್ ರಿಯಾಕ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಆಯ್ತು ವೀರಲಿ, ಓಕೆ, ಇಟ್ಸ್ ಓಕೆ. ಫ್ರೀಡಮ್ ಟಿವಿ ದಯವಿಟ್ಟು ಪ್ಲೀಸ್ ಮಾತಾಡಿ ಸರ್. ಆನೆ ಮಾವುತ ಪ್ರಕರಣ ಮುಗಿದ 21 ದಿನದ ನಂತರ ಸೌಜನ್ಯಾಳ ಕೊಲೆ ನಡೆಯುತ್ತೆ. ಹೌದು, ಸೌಜನ್ಯಾಳ ಕೊಲೆಯಲ್ಲಿ ಇದೇ ಸಂತೋಷ್ ರಾವ್ ಆರೋಪಿ ಅಂತ ಒಂದಷ್ಟು ಜನ ಹಿಡ್ಕೊಂಡು ಬರ್ತಾರೆ. ಒಂದಿಷ್ಟು ಜನ 4-5 ಜನ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದ ನಂತರ ಈ ಹಿಂದೆ ಆನೆ ಮಾವುತನ್ ತೆಂಗಿನೂ ಅತ್ಯಾಚಾರ ಮಾಡಿದ್ದು ಇದೇ ಸಂತೋಷ್ ರಾವ್ ಏನು ಅಂತ ಆರೋಪ ಎದುರಾಗುತ್ತೆ.
ಹೌದು. ಇದು ಆರೋಪವಾಗಿ ಉಳಿದಿದೆಯಾ ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸರು ಏನಾದ್ರು ಅದಕ್ಕೇನಾದ್ರು ಯಾರಾದ್ರೂ ದೂರು ದಾಖಲಿಸಿದ್ದನ್ನೇನಾದ್ರೂ ಈಗಲೂ ದಾಖಲೆ ಇಟ್ಕೊಂಡಿದಾರಾ? ಬರೀ ಇದು ಆರೋಪವಾಗಿ ಉಳಿದಿದ್ಯಾ? ಈಗ ನೋಡಿ, ನಾನು ಯಾಕೆ ಪದೇ ಪದೇ ನಮ್ಗೆ ಎದುರುಗಡೆ ಒಬ್ಬರನ್ನ ರಿಟೈರ್ಡ್ ಪೊಲೀಸ್ ಆಫೀಸರ್ ಈ ಮ್ಯಾಟರ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ರಿಟೈರ್ಡ್ ಅಧಿಕಾರಿಗಳು ಇರಬಹುದು, ಅಂದ್ರೆ ಇದ್ರೆ ನನಗೆ ಅನುಕೂಲ ಆಗತ್ತೆ ಹೇಳೋದಕ್ಕೆ. ಆನೆ ಮಾವುತನ ಕೇಸ್ನಲ್ಲಿ ಬರೀ ಆರೋಪಿ ಅಂತಲ್ಲ, ಸುಮ್ನೆ ಅವನ ಬಗ್ಗೆ ಸಸ್ಪೆಕ್ಟ್ ಮಾಡಿಬಿಟ್ಟಿಲ್ಲ. 2012 ಅಕ್ಟೋಬರ್ 16ನೇ ತಾರೀಕಿಗೆ, ಅಂದ್ರೆ ಸೌಜನ್ಯ ಪ್ರಕರಣ ಆಗಿ ಒಂದು 6 ದಿನಕ್ಕೆ, 9ನೇ ತಾರೀಕು ಆಗುತ್ತೆ, ಒಂದು 7 ದಿನಕ್ಕೇನೆ ಅವನು ಕಸ್ಟಡಿಯಲ್ಲಿ ಇರ್ತಾನೆ. ಯಾರು? ಸಂತೋಷ್ ರಾವ್ ಮಂಗಳೂರು ಸಬ್ ಜೈಲಲ್ಲಿ ಇರ್ತಾನೆ. ಮಂಗಳೂರು ಪ್ರಾಸಿಕ್ಯೂಷನ್ ಏನು ಒಂದು ರಿಕ್ವೆಸ್ಟ್ ಬರೀತಾರೆ, ನಮಗೆ ಅವನ ಬ್ಲಡ್ ಸ್ಯಾಂಪಲ್ ಬೇಕು. ಎದ್ರ ಸಲುವಾಗಿ? ಸೌಜನ್ಯ ಕೇಸ್ ಅಲ್ಲಲ್ಲ, ಆನೆ ಮಾವುತನ ಪ್ರಕರಣದಲ್ಲಿ 21 ದಿನದ ಹಿಂದಿನ ಪ್ರಕರಣದಲ್ಲಿ ಸೆಕ್ಷನ್ ಕ್ರೈಮ್ ನಂಬರ್ 234/12, ಸೌಜನ್ಯ ಪ್ರಕರಣದ ಕ್ರೈಮ್ ನಂಬರ್ 250/2012, ಆನೆ ಮಾವುತನ ಪ್ರಕರಣ 234/12. ನಮಗೆ 234/12 ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನ ಬ್ಲಡ್ ಸ್ಯಾಂಪಲ್ ನಮ್ಗೆ ಬೇಕು, ಹೀಗಾಗಿ ನ್ಯಾಯಾಲಯದಲ್ಲಿ ನಾವು ಅವನ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಅಕ್ಯೂಸ್ಡ್ ಮಾಡದೆ ಹೋಗಿದ್ರೆ ನೋ ಬಡಿ ಕ್ಯಾನ್ ಟೇಕ್ ದ ಬ್ಲಡ್ ಇನ್ ಫುಲ್ ಕೋರ್ಟ್ ಹಾಲ್. ತುಂಬಿದ ಸಭೆಯಲ್ಲಿ, ತುಂಬಿದ ಕೋರ್ಟ್ ನಲ್ಲಿ ಬ್ಲಡ್ ಸ್ಯಾಂಪಲ್ ತಗೊಳಕ್ಕಾಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಯು ಟ್ರೀಟ್ ಹಿಮ್ ಆಸ್ ಅನ್ ಅಕ್ಯೂಸ್ಡ್. ಅಕ್ಯೂಸ್ಡ್ ಮಾಡಿದ ತಕ್ಷಣನೇ ಚಾರ್ಜ್ ಶೀಟ್ ಹಾಕ್ಬೇಕಂತೇನಿಲ್ಲ. ಅಕ್ಯೂಸ್ಡ್ ಇದಾರ ಅಂದ ತಕ್ಷಣನೇ ಚಾರ್ಜ್ ಶೀಟ್ ಹಾಕ್ಬೇಕಂತೇನಿಲ್ಲ. ಹಿ ಮೇ ಪ್ರೂವ್ ಅವನು ಏನ್ ರೋಲ್ ಇರಲ್ಲ ಅಂತ ಮೇ ಬಿ ರಿಪೋರ್ಟ್ ಬರ್ಬೋದು. ಆದ್ರೆ ಬ್ಲಡ್ ತಗೊಂಡಿದ್ದಾರೆ ಸರ್, ಒಂದನೇದ್ದು. ಎರಡನೇದ್ದು ಏನ್ ಗೊತ್ತಾ, ಇವ್ರು ಮಾಡಿರುವಂತಹ ದೊಡ್ಡ ಮಿಸ್ಟೇಕ್. ಬುದ್ಧಿವಂತರಾದ್ರೆ ಎಲ್ಲಾ ಟೈಮಿಗೂ ಬುದ್ಧಿವಂತರು ಇರಲ್ಲ, ತಪ್ಪು ಮಾಡ್ಸಕ್ ಹಚ್ಚುತ್ತೆ. ಇವ್ರೇನ್ ಮಾಡಿದಾರೆ ಗೊತ್ತಾ, ಈ ಆನೆ ಮಾವುತನ ಪ್ರಕರಣದಲ್ಲಿ ಒಂದು ಬ್ಲಡ್ ಸ್ಟೇನ್ಡ್ ಕ್ಲಾತ್ ಅನ್ನ ಸೀಸ್ ಮಾಡ್ತಾರೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಆಫ್ಟರ್ ರೀಡಿಂಗ್ ದಟ್ ರಿಪೋರ್ಟ್ ಸಂತೋಷ್ ರಾವ್ ಒಂದು ಆನೆ ಮಾವುತನ ಪ್ರಕರಣದಲ್ಲಿ ಅವನ ರೋಲ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಸಿ ರಿಪೋರ್ಟ್ ಪೂರ್ತಿ ನೀವು ಹಾಕ್ಬಿಡಿ ನಿಮ್ ಫ್ರೀಡಮ್ ಟಿವಿಯಲ್ಲಿ. ಅದರಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಮುದ್ದೆ ಮಾಲ್ ರಿಜಿಸ್ಟರ್ ಅಂತ ಇರ್ತದೆ, ಆರೋಪಿಗಳ ಕಡೆ ಅಂತ ಏನೇನು ಸೀಸ್ ಮಾಡ್ಕೊಂಡಿರ್ತಾರೆ, ಮುದ್ದೆ ಮಾಲ್ ರಿಜಿಸ್ಟರ್ ಅಂತ ಹೇಳ್ತಾರೆ. ಆ ಆನೆ ಮಾವುತನ ಪ್ರಕರಣದ ಮುದ್ದೆ ಮಾಲ್ ರಿಜಿಸ್ಟರ್ ಅಲ್ಲಿ ಸಂತೋಷ್ ರಾವ್ನಿಂದ ಒಂದು ಬ್ಲಡ್ ಸ್ಟೇನ್ಡ್ ಕ್ಲಾತ್ ಅನ್ನ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಬ್ಲಡ್ ಸ್ಟೇನ್ಡ್ ಕ್ಲಾತ್ ಸಂತೋಷ್ ರಾವ್ನಿಂದ. ಅರೆ ಸ್ವಾಮಿ, ಸಂತೋಷ್ ರಾವ್ನ ನೀವು ಅರೆಸ್ಟ್ ಮಾಡಿದ್ದು ಸೌಜನ್ಯ ಕೇಸಲ್ಲಿ. ಸೌಜನ್ಯ ಕೇಸ್ನಲ್ಲಿ ಕೂಡ ಅದೇ ಬ್ಲಡ್ ಸ್ಟೇನ್ಡ್ ಕ್ಲಾತ್ ಯಾಕೆ ತೋರಿಸ್ಲಿಲ್ಲ? ಅದನ್ನು ನೀವು ಆನೆ ಮಾವುತನ ಪ್ರಕರಣದಲ್ಲಿ ತೋರಿಸ್ತೀರಾ? ಸರ್, ಫ್ರೀಡಮ್ ಟಿವಿ ನಾನು ಅದನ್ನ ಕೊಡ್ತೀನಿ ನಿಮ್ಗೆ. ಮುದ್ದೆ ಮಾಲ್ ರಿಜಿಸ್ಟರ್ ಏನೇನ್ ರಿಕವರಿ ಮಾಡ್ಕೊಂಡ್ರು, ಬ್ಲಡ್ ಸ್ಟೇನ್ಡ್ ಕ್ಲಾತ್, ಬರೀ ಸ್ಟೇನ್ಡ್ ಕ್ಲಾತ್ ಒಂದೇ ಅಲ್ಲ, ಆ ಬ್ಲಡ್ ತಗೊಂಡಿದ್ರಲ್ಲ ತುಂಬಿದ ಕೋರ್ಟ್ ಅಲ್ಲಿ. ಇವ್ರು ಹೇಳ್ತಾರೆ ಇದಕ್ಕೂ ಮತ್ತೆ ಯಮುನಾನ ಇದಕ್ಕೂ ಸಂಬಂಧ ಇದೆಯಾ, ಅಲ್ಲಿ ಇರತಕ್ಕಂತ ಬ್ಲಡ್ ಗೆ ಏನಾದ್ರೂ ರಿಲೇಷನ್ ಇದೆಯಾ ಅಂದ್ರೆ ಆ ಕ್ಲಾತ್ ಮೇಲೆ ಇರೋದನ್ನ ಟೆಸ್ಟಿಂಗ್ ಕಳಿಸ್ತಾರೆ. ಟೆಸ್ಟಿಂಗ್ ಕಳಿಸಿದಾಗ ಕ್ಲಿಯರ್ ಆಗಿ ರಿಪೋರ್ಟ್ ಬರ್ತದೆ. ಟೆಸ್ಟಿಂಗ್ ಕಳ್ಸಿ ಅಂತ ಹೇಳಿದ್ದು ಇಲ್ಲಿಯ ಬೆಳ್ತಂಗಡಿ ಪೊಲೀಸರಲ್ಲ. ನೀವು ತಕ್ಷಣ ಹೇಳ್ಬಹುದು, ಮತ್ತೆ ಯಾಕ್ರಿ ನೀವು ಅವ್ರ ಯಾಕೆ ಕಳಿಸ್ತಿದ್ರು, ಸಂತೋಷ್ ರಾವ್ ಫಾಲ್ಸ್ಲಿ ಫಿಟ್ ಮಾಡ್ಬೇಕಂತೇಳಿ ಅದನ್ನ ಸಜೆಷನ್ ಮಾಡಿದ್ದೇನೆ ಹಾನೆಸ್ಟ್ IPS ಆಫೀಸರ್ ಪ್ರತಾಪ್ ರೆಡ್ಡಿ ಸಾಹೇಬ್ರು, IGP ಮಂಗಳೂರು ಅವರು. ತಿಳ್ಕೊಳ್ಳಿ ಇದನ್ನ. ಮುದ್ದೆ ಮಾಲ್ ರಿಜಿಸ್ಟರ್ ನೋಡಿ. ಯಾಕ್ರಪ್ಪ ನೀವು ಸೌಜನ್ಯ ಕೇಸ್ ನಲ್ಲಿ ಏನು ತೋರಿಸೋದಿಲ್ಲ, ಸಂತೋಷ್ ರಾವ್ ಮೇಲೆ ಬ್ಲಡ್ ಸ್ಟೇನ್ಡ್ ಕ್ಲೋತ್ ಇದ್ದಿದ್ದೇನೆ ತೋರಿಸೋದಿಲ್ಲ. ಆನೆ ಮಾವುತನ್ ಕೇಸ್ ನಲ್ಲಿ ತೋರಿಸಿದಾರಲ್ಲ ಬ್ಲಡ್ ಸ್ಟೇನ್ಡ್, ರಕ್ತ ಯಾರ್ದದು, ಹೂಸ್ ಬ್ಲಡ್ ದಟ್. ಆ DNA ರಿಪೋರ್ಟ್ ಬರ್ತದೆ, FSL ರಿಪೋರ್ಟ್ ಕೂಡ ಬರ್ತದೆ, ಅದನ್ನು ಮೆನ್ಷನ್ ಆಗಿದೆ ಸಿ ರಿಪೋರ್ಟ್ ಅಲ್ಲಿ. ಏನಂತ ಮೆನ್ಷನ್ ಆಗಿದೆ ಅದನ್ನ ಹೇಳ್ಬಿಡಿ ಅಲ್ಲ ಇಲ್ಲೇ. ಅದನ್ನು ಹೇಳ್ತೇನೆ ಕೇಳಿ. ಆ ಬ್ಲಡ್ ಸ್ಟೇನ್ಡ್ ಅದು ಸಂತೋಷ್ ರಾವ್ದು ಅಲ್ಲ. ಆಯ್ತಾ, ಸರಿನಾ? ಆಮೇಲೆ ಅಕ್ಯೂಸ್ ಮಾಡಿದ ಎಲ್ಲಿ ಬಂತು? ನೀವು ಮೊನ್ನೆ ಕೂತ್ಕೊಂಡಿಲ್ಲ, ಅಕ್ಯೂಸ್ ಮಾಡಿದ್ರು ಅಂತ ಹೇಳ್ತಿರಲ್ಲ. ಪೂರ್ತಿ ಹೇಳಿಲ್ಲ ರೀ, ಶಾಂತ. ಸಂತೋಷ್ ಅವ್ನು ಫಿಕ್ಸ್ ಮಾಡಿಲ್ವಲ್ಲ ಅದ್ರಲ್ಲಿ. ಕೂಲ್ ಆಗಿರ್ರಿ. ಕೂಲ್ ಆಗಿದ್ದೀನಿ ಸಾಹೇಬ್ರೆ. ಕೇಳಿ ಕೇಳಿ ಕೇಳಿ, ನೀವು ಅಗ್ರೆಸಿವ್ ಆಗ್ತಿದ್ದೀರಾ. ಸಂತೋಷ್ ರಾವನ್ನ ಆನೆ ಮಾವುತ, ನಾರಾಯಣ ಮತ್ತೆ ಯಮುನಾ ಪ್ರಕರಣದಲ್ಲಿ ಅಕ್ಯೂಸ್ಡ್ ಮಾಡಿಲ್ಲ, ಅವನೇ ಅಪರಾಧ ಮಾಡಿದಾನಂತೇಳಿ ಎಲ್ಲಿಯೂ ಹೇಳಿಲ್ಲ. ಬ್ಲಡ್ ಸ್ಯಾಂಪಲ್ ಅನ್ನ ತೆಗೆದಿರೋದು ಅದೇ ಸಂದರ್ಭದಲ್ಲಿ ಆದ ಅಪರಾಧದಲ್ಲಿ ಈತ ಪಾಲ್ಗೊಂಡಿದ್ದಾನೆ ಎನ್ನುವುದನ್ನ ಪರಿಶೀಲನೆ ಮಾಡ್ಲಿಕ್ಕೆ. ಅದು ಬ್ಲಡ್ ಮ್ಯಾಚಿಂಗ್ ಆಗದೇ ಇರುವ ಕಾರಣಕ್ಕೆ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ಅಲ್ಲ. ಅದನ್ನ ನೀವು ಜನರಿಗೆ ಹೇಳದೆ ಅವನನ್ನ ಫಿಕ್ಸ್ ಮಾಡಿದ್ರು ಅಂತ ಸುಳ್ಳು ಯಾಕೆ ಹೇಳ್ತೀರಿ ಅಂತ ಕೇಳದ್ ನಾನು. ಫಿಕ್ಸ್ ಮಾಡೋದಕ್ಕೆ ಬ್ಲಡ್ ತಗೊಂಡಿ, ಅದಕ್ಕೆ ನಾನು ಹೇಳುದು ಫ್ರೀಡಮ್ ಮ್ಯಾಚ್ ಆಗಿಲ್ಲ ಅಂತ ನೀವೇ ಹೇಳ್ತೀರಲ್ಲ ಸಾಹೇಬ್ರೆ. ಅಲ್ಲ, ಏನು ಮ್ಯಾಚ್ ಆಗಿಲ್ಲ, ಅದು ಮ್ಯಾಚ್ ಆಗಿಲ್ಲ ನೋಡಿ, ಅದಕ್ಕೆ ನೀವು ಮಾತಾಡಕ್ ಬಿಡ್ಲಿಲ್ಲ. ನಿಮ್ಗೊಂದ್ ವಿಷಯ ಹೇಳ್ತೀನಿ ಸಾಹೇಬ್ರೆ, ಕೇಳಿ.
ಸಾಕ್ಷಿಯನ್ನ ಯಾಕೆ ಬಿಡಬೇಕು? ಕೇಳಿ, ಅಲ್ಲಲ್ಲ ಹೇಳ್ತೀನಿ ಕೇಳಿ, ಬಿಡೋದೇನಕ್ಕೆ, ಬಿಡೋದ್ ಬೇರೆ ಹಿಡ್ಕೊಳ್ಳಿ ನೀವು ಒಂದ್ ನಿಮಿಷ ಕೇಳಿ. ಅದೇ ಬ್ಲಡ್ ಸ್ಯಾಂಪಲ್ ನ ನೋಡಿ ನೀವು ಫಿಕ್ಸ್ ಮಾಡಕ್ಕೆ ಹಾಗಿದ್ರೆ ನೋಡಿ, ಅದನ್ನ ಸಾಕ್ಷಿ ಸಂತೋಷ್ ರಾವ್ದೇ ಬ್ಲಡ್ ಸ್ಯಾಂಪಲ್ ಅಂತೇಳಿ ಸಾಕ್ಷಿ ಸೃಷ್ಟಿ ಮಾಡಕ್ಕೆ ಎಷ್ಟು ಹೊತ್ತಿನ ಕೆಲಸ ಇತ್ತು ಸರ್? ಸಾಕ್ಷಿ ಕ್ರಿಯೇಟ್ ಮಾಡೋದಾಗಿದ್ರೆ ಇವರು ಅಷ್ಟೆಲ್ಲ ಪ್ರತಾಪ್ ರೆಡ್ಡಿ ಸಾಹೇಬ್ರು ಇನ್ಫ್ಲುಯೆನ್ಸ್ ಮಾಡಿಸಿದ್ರು ಅನ್ನೋ ರೀತಿ. ಹಾಗಿದ್ರೆ ಸಂತೋಷ್ ರಾವ್ದೇ ಬ್ಲಡ್ ಸ್ಯಾಂಪಲ್ ಅಂತ ಫಿಕ್ಸ್ ಮಾಡ್ಬೋದಿತ್ತಲ್ಲ ಅವರು, ಯಾಕೆ ಸಂತೋಷ್ ರಾವ್ನ ಫಿಕ್ಸ್ ಮಾಡಿಲ್ಲ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಇವರು. ನೀವು ನಿಮ್ಮ ಮಾತಿಗೂ ನಿಮ್ಮ ಇದಕ್ಕೂ ಏನಾದ್ರು ಅರ್ಥ ಇದೆಯಾ? ಇನ್ಫ್ಲೂಯೆನ್ಸ್ ಅಲ್ಲ, ಅರ್ಥ ಇದೆಯಾ ಇಲ್ವಾ ಅಂತ ಜನ ಹೇಳ್ಬೇಕು ಸರ್, ಜನ ಹೇಳ್ಬೇಕು. ನೀವು ಹೇಳಿದಕ್ಕೆ ಉತ್ತರ ಕೊಟ್ಟಿರೋದು ನಾನು. ಜನಕ್ಕೆ ಗೊತ್ತಿದ್ದಾರೆ, ಜನಕ್ಕೆಲ್ಲ ಗೊತ್ತಿದೆ. ನೀವು ಜನರು ಬಿಡಿ, ಇಲ್ಲಿ ನಿಮ್ದು ಮಾತಾಡಿ. ಸತ್ಯ ಶೋಧನೆ ಮಾಡೋರು ಸತ್ಯ ಹೊರಗಡೆ ಬರ್ಬೇಕಾದ್ರೆ ಮುಚ್ಚಾಕ್ ನೋಡ್ತೀರಾ ಬೇರೆ. ಅಲ್ಲ ಸರ್, ಅಲ್ಲ ನಿಮ್ ಸಾಮಾನ್ಯ ಜ್ಞಾನ ನಿಮ್ಗೆ ಅರ್ಥ ಆಗಿದೆಯಲ್ವಾ ನಾನು ಹೇಳಿದ್ದು? ಸಂತೋಷ್ ರಾವ್ ಇದ್ರ ಬಗ್ಗೆ ಪೂರ್ತಿ ಕೇಳದಲ್ಲೇ ಟಕ 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 ಮಾತಾಡಕ್ ಹೋದ್ರೆ ಸತ್ಯ ಶೋಧನೆ ಮಾಡೋರು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋ ತನಕ ಪೇಷನ್ಸ್ ಇಂದ ಕೂಲ್ ಆಗಿ ಕೇಳಬೇಕು ಪ್ಲೀಸ್. ಓಕೆ, ಈಗ ಬರ್ತದೆ ಸಂತೋಷ್ ರಾವ್ನ ಆನೆ ಮಾವತನ ಕೇಸ್ ನಲ್ಲಿ. ಮತ್ತೆ ಯಾಕೆ ಬಿಟ್ರು ಅವನ್ನ? ಇದನ್ನ ಅವನೇನಾದ್ರು ಫಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗ್ತಿದ್ರು SP. ಗೊತ್ತಾ ನಿಮಗೆ? ದೇರ್ ಇಸ್ ಅ ಪ್ರೋಟೋಕಾಲ್. ಇವರು ಪ್ರತಿಯೊಂದನ್ನು ಇವ್ರು ಹೇಳ್ದಂಗೆ ಮಾಡಕ್ ಆಗಲ್ಲ. ಎಲ್ಲ ಅಲ್ಲ, ಇವ್ರು ಹೇಳೋ ಜನರಿಗೆ ಇವತ್ತು ಒಳ್ಳೇದಾಯ್ತು. ಮಟ್ಟಣ್ಣ ಸಾಹೇಬ್ರೆ, ನೀವು ಮಧ್ಯೆ ಹೋಗ್ಬಾರ್ದು, ಇರ್ಬೇಕು. ನಾನು ಹೇಳೋದು ಕೇಳಿ. ಅಲ್ಲಲ್ಲ ಕೇಳಿ, ನಾನು ಹೇಳ್ತೀನಿ. ಹೋಗ್ಬಾರ್ದು ಅಂತ ಹೇಳಿದ್ ನಾನು, ಹೋಗ್ಬಾರ್ದು ಅಂತ ಹೇಳಿರೋದು. ಯಾಕಂದ್ರೆ ನಿಮ್ಮ ಸಮಯ ಇಂಪಾರ್ಟೆಂಟ್ ಇಲ್ಲಿ. ಕೇಳಿ, ಎಷ್ಟು ನೋಡಿ, ಯು ಸ್ಪೀಕ್ ಅಬೌಟ್ ದ ಸಬ್ಜೆಕ್ಟ್. ಸುಮ್ಮನೆ ನೀವು ಏನೇನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿಲ್ವಾ? ಅಲ್ಲ, ನಮ್ಗೆ ಉತ್ತರಕ್ಕೆ ಅವಕಾಶ ಕೊಡ್ಬೇಕಲ್ಲ ಸಾಹೇಬ್ರೆ. ಕೇಳಿ ನೋಡಿ, ಅದರಲ್ಲಿ ಇವರು ಮೊನ್ನೆ ಹೇಳಿದ ಮಾತಿಗೆ ಇವತ್ತು ಬದ್ಧರಾಗಿರ್ಬೇಕು ಅನ್ನೋದು ನಾನು ಫ್ರೀಡಮ್ ಟಿವಿ ಮೂಲಕ ಹೇಳುವಂತದ್ದು. ಮೊನ್ನೆ ಹೇಳಿದ್ದು ಅಭಿಷೇಕ್ ಗೋಯಲ್ ಸಾಹೇಬ್ರು ಶಾಂತಿವನದಲ್ಲಿದೆ ಅಂತ ಹೇಳಿದ್ರು, ಅದು ರಾಂಗ್ ಆಗಿದೆ. ಅವರು ಸ್ನಾನಘಟ್ಟದಲ್ಲಿ ಹೇಳಿರುವುದು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಇವರು ಹೇಳಿದ ಒಂದು ಸುಳ್ಳನ್ನ ಬಹಿರಂಗ ಒಪ್ಕೊಂಡ್ರು. ಮತ್ತು ಅದು ಸಬ್ಜೆಕ್ಟ್ ನೋಡಿ. ಈಗ ಅಲ್ಲ ಕೇಳಿ, ಅವರಿಗೆ ಶಾಂತಿವನ ಇರಲು ನೇತ್ರಾವತಿ ಘಟ್ಟದಲ್ಲಿ ಹೆಂಗಾಗತ್ತೆ? ಗಿರೀಶ್ ಮಟ್ಟಣ್ಣನವ್ರು ಬೇರೆ, ಮಹೇಶ್ ತಿಮ್ರೋಡಿ ಅವ್ರ ಮನೆ ಬೇರೆ, ಮಹೇಶ್ ತಿಮ್ರೋಡಿ ಅವ್ರು ಬೇರೆ ಆಗತ್ತೆ. ಅದು ಎರಡು ಒಂದೇ ಹೆಂಗಾಗತ್ತೆ ನೋಡಿ? ಶಾಂತಿವನ ನಾನು ಹೇಳ್ತಾ ಇರೋ ಲೊಕೇಶನ್ ಡಿಸ್ಟೆನ್ಸ್ ಇದೆ, ಮಿನಿಮಮ್ 500-800 ಮೀಟರ್ ಡಿಸ್ಟೆನ್ಸ್ ಇದೆ. ಗಿರೀಶ್ ಅವ್ರು ಹೇಳ್ತಾ ಇರೋದು ನೇತ್ರಾವತಿ ನೋಡಿ, ನೇತ್ರಾವತಿ ಸ್ನಾನಘಟ್ಟ ಎನ್ನುವಂಥದ್ದು, ನೇತ್ರಾವತಿ ಸ್ನಾನಘಟ್ಟ ಎನ್ನುವಂಥದ್ದು ಇರುವಂತದ್ದು 500-800 ಮೀಟರ್ ಹಿಂದ್ಗಡೆ. ಇವ್ರು ಹೇಳ್ತಾ ಇರುವಂತದ್ದು ಪ್ರಕೃತಿ ಚಿಕಿತ್ಸಾ ಶಾಂತಿವನ ಇರೋದು 500-800 ಮೀಟರ್ ಮುಂದ್ಗಡೆ. ಅದು ಸ್ನಾನಘಟ್ಟದಲ್ಲಿರೋ CC ಕ್ಯಾಮೆರಾ ರಸ್ತೆ ಬದಿಯಲ್ಲಿ ಇರುವಂತದ್ದಲ್ಲ. ಅಂದರೆ ರಸ್ತೆಯಲ್ಲಿ ಹೋಗುವವರನ್ನ ಸೆರೆ ಮಾಡೋದಲ್ಲ ಅದು. ಅಲ್ಲ ರೀ, ಕೇಳ್ರಿ ಇಲ್ಲಿ ಒಂದ್ ನಿಮಿಷ ನೋಡ್ರಿ. CC ಕ್ಯಾಮೆರಾ ಇದೆ ಅಂತ ಹೇಳಿದ್ರೆ ತಾನೇ ಸ್ನಾನಘಟ್ಟ ಶಾಂತಿವನ. ನೀವೇ ಹೇಳಿದ್ರಿ 500 ನೀವು ಗಿರೀಶ್ ಮಟ್ಟಣ್ಣವರು ತಿಮ್ರೋಡಿ ಎಕ್ಸಾಂಪಲ್ ಕೊಟ್ಟಲ್ಲ. ಗಿರೀಶ್ ಮಟ್ಟಣ್ಣವ್ರ ಮನೆ ತಿಮ್ರೋಡಿ ಅವ್ರ ಮನೆಗೂ 400 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಬರೀ 500 ಮೀಟರ್ ಡಿಸ್ಟೆನ್ಸ್ ಇದೆ. ಅದು ಗೊತ್ತಿರ್ಲಿ ನಿಮಗೆ. ಅದು ಯಾರೇ ಹೇಳ್ಬೇಕಾದ್ರೂ ಕೂಡ ನಿಯರೆಸ್ಟ್ ಲ್ಯಾಂಡ್ಮಾರ್ಕ್. ಈಗ ನನಗೆ ಮಾತಾಡಕ್ಕೆ ನಾನು ಮಾತಾಡುವಾಗ ಇವರು ಇಂಟರಪ್ಟ್ ಮಾಡೋದಿದೆಯಲ್ಲ, ರಾಂಗ್ ಅಂತ ಹೇಳೋದು. ನಾನು ಹೇಳ್ಬೇಕಾ ನಿಮಗೆ ಬೇಡವಾ? ಸ್ನಾನಘಟ್ಟ ಅಂತಾನೆ ಹೇಳ್ತಾರೆ. ಸ್ನಾನಘಟ್ಟನ ನಿಯರೆಸ್ಟ್ ಯಾವತ್ತಿಗೂ ಕೂಡ ಲೊಕೇಶನ್ ಇದ್ದಾಗ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಇರೋದೇ ಸ್ನಾನಘಟ್ಟ. ಹಾಗಿದ್ರೆ ಶಾಂತಿವನ ಅನ್ನೋದು ಲ್ಯಾಂಡ್ ಮಾರ್ಕ್ ಅಲ್ವೇನ್ರಿ? ಅಲ್ಲ, ಇದು ಸುಳ್ಳು. ನೀವು ಯಾಕೆ ಮುಚ್ಚುತ್ತಾ ಇದ್ದೀರಿ? ಅಲ್ಲ, ನಾನು ಹೇಳೋದು ಯಾವ್ದು ಸುಳ್ಳು ಅಂತ ಇಲ್ಲಿ ಕ್ಲಿಯರ್ ಮಾಡ್ತೇನೆ. ವಿತ್ ರೆಕಾರ್ಡ್ ಕ್ಲಿಯರ್ ಮಾಡಿ ಹೋಗ್ತೀನಿ. ಇಲ್ಲಿ ಕೇಳಿ, ಮೊನ್ನೆ ಕೊಡ್ತೀನಿ ಈಗ. ಮೊನ್ನೆ ನೀವು ಇದೇ ಫ್ರೀಡಮ್ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತೀರಿ ಅಭಿಷೇಕ್ ಗೋಯಲ್ ಅವರು ಶಾಂತಿವನದಲ್ಲಿ CC ಕ್ಯಾಮೆರಾ ಇದೆ ಅಂತೇಳಿ ಹೇಳಿದ್ರು ಅಂತೇಳಿ ನೀವು ಹೇಳ್ತೀರಿ. ಆದರೆ ಅಭಿಷೇಕ್ ಗೋಯಲ್ ಅವರು ಹೇಳುವಂತದ್ದು ಸ್ನಾನಘಟ್ಟದಲ್ಲಿ ಇದೆ ಅಂತ ಹೇಳಿರುವಂತದ್ದು. ಅಭಿಷೇಕ್ ಗೋಯಲ್ ಅವರು ಎರಡು ಕಡೆ ಧರ್ಮಸ್ಥಳದಲ್ಲಿ ಮತ್ತೆ ಸ್ನಾನಘಟ್ಟದಲ್ಲಿ ಇತ್ತು ಅಂತ ಹೇಳಿರುವಂತದ್ದು. ನೀವ್ ಯಾಕೆ ನೀವು ಉಲ್ಟಾ ಸೀದಾ ಮಾಡ್ತೀರಿ? ಅಲ್ಲರಿ, ನಿಮ್ಮವರೇ ಒಬ್ರು ಟಿವಿನಲ್ಲಿ ಹೇಳಿದ್ರು ಅಲ್ಲಿ ಇಡೀ ಧರ್ಮಸ್ಥಳದಲ್ಲಿ CC ಕ್ಯಾಮೆರಾನೇ ಇದ್ದಿದ್ದಿಲ್ಲ. 2012 ಸರ್ CC ಕ್ಯಾಮೆರಾ ಹಾಕಿರೋ ಬಿಲ್ ಕೊಡ್ತೀನಿ. ನನಗೆ ಬಿಲ್ ಸಹ ಇದೆ ಇಲ್ಲಿ, ಟಿವಿ ಅವ್ರಿಗೆ ಕೊಟ್ಟಿದ್ದೀನಿ. ಹಾಕ್ರಿ, ಫ್ರೀಡಮ್ ಟಿವಿ ಅವರು ಏನು ಟೆಕ್ನಿಕಲ್ ಟೀಮ್ ನವರು ಹಾಕಿ ಬಿಲ್ ಅನ್ನ ಪ್ಲೇ ಮಾಡಿ. ಫ್ರೀಡಮ್ ಟಿವಿ ಪರಮಾತ್ಮರು ಮತ್ತೆ ಇನ್ನೊಬ್ಬ ಅತ್ಯಾಚಾರಿ ರಕ್ಷಕರು ಮಾತಾಡಿದ್ರಲ್ಲ, CC ಕ್ಯಾಮೆರಾನೇ ಇದ್ದಿದ್ದಿಲ್ಲ ಅಂತ. ಅದನ್ನು ಪ್ಲೇ ಮಾಡಿ. ಫಸ್ಟ್ ಅದನ್ನು ಪ್ಲೇ ಮಾಡಿ. ಈಗ ಒಂದು ಮಟ್ಟಣ್ಣನವ್ರೆ ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಅಭಿಷೇಕ್ ಗೋಯಲ್ ಅವರು ಧರ್ಮಸ್ಥಳ ದೇವಸ್ಥಾನ ಮತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ
ಅಂತ ಹೇಳಿರುವಂತ ವಿಡಿಯೋನ ಮೊದಲು ಪ್ಲೇ ಮಾಡಿ. ಯಾಕೆ ಪ್ಲೇ ಮಾಡ್ತಾ ಇಲ್ಲ ನೀವು? ಪ್ಲೇ ಮಾಡಿ ಅದನ್ನ ಫಸ್ಟ್. ನಾನೇ ಕೊಟ್ಟಿದ್ರಿ ಅದನ್ನ. ಆಯ್ತು, ಪ್ಲೇ ಮಾಡಿ. ಈಗ ಜನರಿಗೆ ತಿಳಿಲಿ, ಜನರಿಗೆ ಗೊತ್ತಾಗ್ಲಿ. ಪ್ಲೇ ಮಾಡಿ, ಈಗ ಪ್ಲೇ ಮಾಡ್ರಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ಲೇ ಮಾಡ್ರಿ ಅದನ್ನ. PCR ಟೀಮ್ ಅವ್ರು ಪ್ಲೇ ಮಾಡಿ. ಪ್ಲೇ ಮಾಡಿ. ಆಯ್ತು, ಪ್ಲೇ ಮಾಡ್ರಿ. ನಾನೇ ಕೊಟ್ಟಿದ್ದು, ಮತ್ತೆ ನನಗೇನ್ ತೋರಿಸಿರಿದ್? ನಾವು ನೋಡಿದೀವಿ, 100 ಸಾರಿ ನೋಡಿದೀವಿ ಅದನ್ನ. ಅವತ್ತು SDM ಸೆಕೆಂಡ್ PUC ಕಾಲೇಜ್ ಉಜಿರೆದಲ್ಲಿ ಅವರು ಓದ್ತಾ ಇದ್ರು. ನಾನು ಖುದ್ದಾಗಿ ಹೋಗಿ ಅಲ್ಲಿ ಸುಮಾರು ಅವರ ಶಾಲೆಯಲ್ಲಿ 84 ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಅವಳದು ಆಪ್ಷನಲ್ ಸೈಕಾಲಜಿ ಇತ್ತು. ಮತ್ತು ಆ ದಿನ ಬೆಳಿಗ್ಗೆ 12:30 ಗಂಟೆ ತನಕ ಒಂದು ಎಕ್ಸಾಮ್ ಇತ್ತು. ಆಮೇಲೆ ಸುಮಾರು ಸ್ಟೂಡೆಂಟ್ಗಳು ವಾಪಸ್ ಹೋಗಿದ್ದಾರೆ ಮನೆಗೆ. ಆದರೆ ಇದು ಒಂದು ಸ್ಪೆಷಲ್ ಕ್ಲಾಸ್ ಇತ್ತು 3:30 ಗಂಟೆಗೆ ಸೈಕಾಲಜಿ. ಆ ಸೈಕಾಲಜಿ ಕ್ಲಾಸಲ್ಲಿ ಸುಮಾರು 10 ಜನ ಇದ್ದಾರೆ. 9 ಗಂಡಸರು ಇದ್ದಾರೆ, ಬಾಕಿ ಜನ ಹೆಣ್ಮಕ್ಳು ಇದ್ದಾರೆ. ಕನಿಷ್ಠ 20-25 ಜನಕ್ಕೆ ನಾನು ಖುದ್ದಾಗಿ ಒಂದೊಂದಾಗಿ ವಿಚಾರ ಮಾಡಿದ್ದೇನೆ. ಎಲ್ಲರದ್ದು ಅಭಿಪ್ರಾಯ ಪ್ರಕಾರ ಅವ್ರದ್ದು ಯಾರ ಜೊತೆಗೆ ಲವ್ ಅಫೇರ್ ಇರಲಿಲ್ಲ. ಅವರು ತುಂಬ ಸೈಲೆಂಟ್ ಆಗಿದ್ರು. ಮತ್ತು ಕೆಲವು 2-3 ಹುಡುಗಿಯರು ಬಿಟ್ಟು ಅವ್ರು ಬೇರೆ ಯಾರ ಜೊತೆಗೆ ಮಾತಾಡ್ತಾನೆ ಇರಲಿಲ್ಲ. ಅವ್ರದ್ದು 2 ಬೆಸ್ಟ್ ಫ್ರೆಂಡ್ಸ್ನು ನಮಗೆ ಸಿಕ್ಕಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಇಲ್ಲಿವರೆಗೆ ಇದಕ್ಕಿಂತ ಮುಂಚೆ ಯಾರ ಜೊತೆಗೆ ಅವ್ರದ್ದು ಯಾರ ಹುಡುಗರ ಜೊತೆಗೆ ಸಂಪರ್ಕ ಇರಲಿಲ್ಲ. ಮತ್ತು ಯಾರ ಹುಡುಗರ ಜೊತೆಗೆ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಮತ್ತು ತುಂಬ ಸೈಲೆಂಟ್ ಆಗಿ ಡೀಸೆಂಟ್ ಅಂತ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ. ಕಂಪ್ಲೇಂಟ್ ಆಗಿದ್ದು ಯಾವತ್ತು ಅದು ಪೊಲೀಸರು ಏನೇನು ಕಂಪ್ಲೇಂಟ್ ಈಗ ಅಂದ್ರೆ ಅವರು ಸುಮಾರು 3:45-4 ಗಂಟೆಗೆ ಅಲ್ಲಿಂದ ಉಜಿರೆದಿಂದ ಬಸ್ ಮುಖಾಂತರ ಹೋಗಿದ್ದಾರೆ, ಉಜಿರೆ ಬಸ್ ಸ್ಟ್ಯಾಂಡ್ ಇಂದ. ಮತ್ತು ನೇತ್ರಾವತಿ ಸ್ನಾನಘಾಟ ಬಸ್ ಸ್ಟ್ಯಾಂಡಿಗೆ ಇಳಿದಿದ್ದಾರೆ. ಇಳಿದು ಬಿಟ್ಟು ಅಲ್ಲಿ ಅವ್ರದ್ದು ಮಾಪಾದ ಒಂದು ಕ್ಯಾಂಟೀನ್ ಟೈಪ್ ಡಾಬಾ ಇದೆ, ಅವನ ಹತ್ರ ಹೋಗಿ ಅವನಿಗೆ ಅಂದ್ರೆ ವಿಶ್ ಮಾಡಿ ಮುಂದೆ ಮನೆಗೆ ಒಬ್ಬಳೇ ನಡ್ಕೊಂಡು ಹೋಗಿದ್ರು. ಮತ್ತು ಮನೆಗೆ ಮುಟ್ಟಿಲ್ಲ ಅವರು. ಆಮೇಲೆ ಸುಮಾರು 6:30 ಗಂಟೆಗೆ ಫ್ಯಾಮಿಲಿಯವರು ಅವರ ಫ್ರೆಂಡ್ಸಿಗೆ ಫೋನ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಬಹುಶಃ 8 ಗಂಟೆ ಸುಮಾರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಕ್ಷಣ ಒಂದು ಮಿಸ್ಸಿಂಗ್ ಕೇಸ್ ತಗೊಂಡು ರಿಜಿಸ್ಟರ್ ಮಾಡಿದ್ದೀವಿ. ಕಡೆ ಹುಡುಕಾಡಿದ್ದೀವಿ, ಅದು ಸಿಕ್ಕಿಲ್ಲ. ಫ್ಯಾಮಿಲಿ ಕೂಡ ಹುಡುಕಾಡಿದ್ದೀವಿ, ಸಿಕ್ಕಿಲ್ಲ. ಆಮೇಲೆ ಮತ್ತೆ ದಿವಸ ಬೆಳಿಗ್ಗೆ ಪಬ್ಲಿಕ್ ಇದು ಬಾಡಿಗೆ ನೋಡಿದ್ದೀವಿ. ರೇಷನ್ ಕಾರ್ಡ್ ಆಗಿದೆ ಅಂತೀನಿ ಅಲ್ಲಿ ಸ್ಪಾಟಿಗೆಲ್ಲ ಹೋದಾಗ ಅವರು ಹೇಗಿಲ್ಲ ಗೊತ್ತಿಲ್ಲ ಸರ್. ಆಮೇಲೆ ಅಲ್ಲಿ ಶಾಂತಿವನ ಅಂತ ಅಲ್ಲಿ ಸ್ವಲ್ಪ ವೆಹಿಕಲ್ ಎಲ್ಲ ಓಡಾಡ್ತಿರ್ತಾರೆ, ಪಕ್ಕದಲ್ಲೇ ಕೂಡ ಆಗಿದೆ. ಅದ್ರ ಬಗ್ಗೆ ಯಾರು ನೋಡಿದ್ರೆ ಆ ಥರ ಏನಾದರೆ ವೆಹಿಕಲ್ ಅಲ್ಲಿ ಓಡಾಡ್ತಾರೆ. ಆದರೆ ಬಾಡಿ ಸ್ವಲ್ಪ 25 ಮೀಟರ್ ಸ್ವಲ್ಪ ಒಳಗಡೆ ಇತ್ತು. ಒಂದು ಸಣ್ಣ ಅಂದರೆ 4 ಟೈಪ್ ನದಿ ಅಂದರೆ ನೀರನ್ನು ಹರಿದು ಹೋಗ್ತಾ ಇತ್ತು, ದಾಟಿ ಇದು ಬಾಡಿ ಇತ್ತು. ಮತ್ತು ಸ್ವಲ್ಪ ಮರಗಳ ಇರುವುದರಿಂದ ಮೋಸ್ಟ್ಲಿ ರೋಡ್ದಿಂದ ಬಾಡಿ ಕಾಣುವುದಿಲ್ಲ, ಸ್ವಲ್ಪ ಒಳಗಡೆ ಹೋಗಬೇಕು. ಮತ್ತು ನಾವು ಕಡೆ ಕೂಡ ಅಲ್ಲಿ ಹೋದಾಗ ಅಂದರೆ ಬಾಡಿ ಪರಿಸ್ಥಿತಿ ನೋಡಿ ಸ್ವಲ್ಪ ಗೊತ್ತಾಗ್ತದೆ ಏನಾದರೂ ಸೆಕ್ಸುವಲ್ ಅಸಾಲ್ಟ್ ಆಗಿದೆ. ಮತ್ತು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಇವತ್ತು ಬೆಳಿಗ್ಗೆ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈನಲ್ ಸಿಕ್ಕಿದೆ. ಅದರಲ್ಲಿ ಅಂದರೆ ರೇಪ್ ಆದ ಬಗ್ಗೆ ಹೇಳ್ತಾರೆ. ಈಗ ಸೌಜನ್ಯ ಮಾಡಿದಾಗ ಆ ಆ್ಯಂಗಲ್ದಿಂದ ಕೂಡ ನಾವು ನೋಡಬೇಕಾಗ್ತದೆ. ಮತ್ತು 2 ದಿವಸದ CCTV ಫುಟೇಜ್ನು ಅಲ್ಲಿ ತಗೊಂಡಿದ್ದೀವಿ. ಆದರೆ CCTVಯಲ್ಲಿ ಇರೋದು 2 ಕಡೆ ಅಷ್ಟೇ, ಒಂದು ಟೆಂಪಲ್ ಮೇನ್ ಗೇಟಿಗೆ ಮತ್ತು ಸ್ನಾನಘಾಟಲ್ಲಿ. ಅದನ್ನು ನಾವು ತಗೊಂಡಿದ್ದೀವಿ. ಅದಕ್ಕೆ ನಾವು ಒಂದು ಟೀಮ್ ಅದೇ ಕಾಯಂ ಆಗಿ ಅದನ್ನು ನೋಡ್ತೇವೆ. ಸೌಜನ್ಯ ನಡುವೆ ನಿಂದ್ರಿಸ್ಕೊಡುದು, ಫುಲ್ ರನ್ ಮಾಡಿ. ಒಬ್ಬಳೆ ಬರ್ಬೇಕಾ? 4 ಗಂಟೆಗಷ್ಟು ಲೇಟ್ ನಾನು ಅಂದ್ರೆ 4 ಗಂಟೆ ಕತ್ಲೇನೆ ಇರಲ್ಲ ಅಂದ್ರೆ. ಮತ್ತು ನನ್ನ ಪ್ರಕಾರ ಅವರು ಕಾಲೇಜಲ್ಲಿ ಇದ್ರು. ಕಾಲೇಜಲ್ಲಿ ಒಂದು ಫಿಕ್ಸ್ ಟೈಮ್ ಇರಲ್ಲ ಅಂದ್ರೆ, ಕೆಲವು ಸಮಯ ಬೇಗ ಬರ್ತಾರೆ, ಕೆಲವು ಲೇಟ್ ಬರ್ತಾರೆ. ಅಂದ್ರೆ 4 ಗಂಟೆ ಅಷ್ಟು ಲೇಟ್ನೂ ಇಲ್ಲ, ಅಂದ್ರೆ ತುಂಬಾ ಬೆಳಗ್ಗೆಲ್ಲ ಇರ್ತದೆ. ಅದಕ್ಕೆ ಅಂದ್ರೆ ಲೇಟ್ ಆಗಿ ಹೋಗ್ತಾ ಇತ್ತು, ಅವ್ರಿಗೆ ಗೊತ್ತಿತ್ತು ಅಂತ ಅಂದ್ರೆ ಇದು ಕನ್ಫರ್ಮ್ ಆದ ನಂತರ ಗೊತ್ತಾಗ್ಬೋದು. ಮತ್ತೆ ಆ ದಿನ ಅವರು ಒಬ್ಬಳೇ ಇಲ್ಲ, 5 ಜನ ಬಂದಿದ್ದಾರೆ. ಅಂದ್ರೆ ಅವರ ಫ್ರೆಂಡ್ಸ್ ಜಾನವಿ, ಅಶ್ರತ್ ಮತ್ತು ಇನ್ನು 2 ಜನ ಅಲ್ಲಿ ಅಂದ್ರೆ 5 ಜನ ಅಲ್ಲಿ ಅದೇ ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿ ಬಂದಿದ್ದಾರೆ. ಮತ್ತು ಈ ಒಬ್ಬಳೇ ಅಲ್ಲ, 2 ಸ್ಟೂಡೆಂಟ್ಗಳು ಅಲ್ಲಿ ಇಳಿದಿದ್ದಾರೆ. ಒಂದು ಅಶ್ರತ್ ಅಂತ ಹುಡುಗಿ ಮತ್ತು ಸೌಜನ್ಯ. ಅಶ್ರತ್ ಮನೆ ಬೇರೆ ಡಿಕ್ಕೇರಿ ಇತ್ತು, ಅವರು ಆ ಕಡೆ ಹೋಗಿದ್ದಾರೆ, ಇವರು ಈ ಕಡೆ ಹೋಗಿದ್ದಾರೆ. ಇದು ಈ ಕಡೆ ಬರೋದು ಹೋಗೋದು ಅಂದ್ರೆ ಅಲ್ಲಿ 1 ವರ್ಷದಿಂದ ಮಾಡ್ತಾ ಇತ್ತು. ಸರಿ. ಅಲ್ಲಿ ಮತ್ತೆ ಶಾಂತಿವನದಲ್ಲಿ ಆ ಏರಿಯಾದಲ್ಲಿ
ತುಂಬಾ ಅಲ್ಲಿ ಈ ಥರದ್ದು ರೇಪ್ ಮಾಡಲಾಗ್ತಿರೋದು ಅಥವಾ ಇನ್ನು ಸೂಸೈಡ್ ಅಂದ್ರೆ ಅವ್ರದ್ದು SDM ಸೆಕೆಂಡ್ PUC ಕಾಲೇಜ್ ಉಜಿರೆದಲ್ಲಿ ಅವರು ಓದ್ತಾ ಇದ್ರು. ನಾನು ಖುದ್ದಾಗಿ ಹೋಗಿ ಅಲ್ಲಿ ಸುಮಾರು ಅವರ ಶಾಲೆಯಲ್ಲಿ 84 ಸ್ಟೂಡೆಂಟ್ಸ್ ಇದ್ದಾರೆ. ಅವಳದು ಆಪ್ಷನಲ್ ಸೈಕಾಲಜಿ ಮತ್ತು ಆಗಿನ ಬೆಳಿಗ್ಗೆ 12:30 ಗಂಟೆ ತನಕ ಒಂದು ಹಿಸ್ಟ್ರಿದ ಎಕ್ಸಾಮ್ ಇತ್ತು. ಆಮೇಲೆ ಸುಮಾರು ಸ್ಟೂಡೆಂಟ್ ವಾಪಸ್ ಹೋಗ್ತಾರೆ ಮನೆಗೆ. ಆದ್ರೆ ಇದು ಒಂದು ಸ್ಪೆಷಲ್ ಕ್ಲಾಸ್ ಇತ್ತು 3:30 ಗಂಟೆಗೆ ಸೈಕಾಲಜಿ ಕ್ಲಾಸಲ್ಲಿ ಸುಮಾರು 10 ಜನ ಇದ್ದಾರೆ, ಕನ್ಸು ಇದ್ದಾರೆ, ಬಾಕಿ ಜನ ಇದ್ದಾರೆ. ಕನಿಷ್ಠ 20-25 ಜನಕ್ಕೆ ನಾನು ಖುದ್ದಾಗಿ ಶಾಂತಿವನ ಅಂತ ಹೇಳಿದಾರ ಅವರು, ಸ್ನಾನಘಟ್ಟ ಅಂತ ಯಾರ ಜೊತೆಗೆ ಸೈಲೆಂಟ್. ನಾನು ಅವರು ಅಭಿಷೇಕ್ ಗೋಯಲ್ ಅವರು ಸ್ನಾನಘಟ್ಟ ಅಂತ ಹೇಳಿದ್ರ, ಶಾಂತಿವನ ಅಂತ ಹೇಳಿದ್ರ? ಟೆಂಪಲ್ ಗೇಟ್ ಮತ್ತು ಸ್ನಾನಘಟ್ಟ ಹೇಳಿದ್ದಾರೆ. ಮೊನ್ನೆ ನಮ್ಮ ಮಟ್ಟಣ್ಣ ಸಾಹೇಬ್ರು ಹೇಳ್ತಾರೆ, ನೋಡಿ 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 ಅವ್ರು ಶಾಂತಿವನ ಅಂತ ಹೇಳ್ತಿದ್ದಾರೆ ಅಂತ ಹೇಳಿಲ್ವಾ? ಮಾತಾಡ್ರಿ, ನಿಮ್ ಕೇಳ್ತಾರ ಸಾಹಿಲ್ ಅವ್ರೆ? ಗಿರೀಶ್ ಅವ್ರೆ, ನಿಮ್ ಕೇಳ್ತಾರ. ನಾನು ನೀವೇ ಆಂಕರ್ ಇದ್ರಿ ಆ ದಿವಸ, ಅದನ್ನ ಪ್ಲೇ ಮಾಡಿ. ಮೊನ್ನೆ ಮಟ್ಟಣ್ಣ ಸಾಹೇಬ್ರು ಮಾತಾಡಿದ್ರ ಪ್ಲೇ ಮಾಡಿ, ಇಲ್ಲ ಇಮಿಡಿಯೇಟ್ಲಿ ಪ್ಲೇ ಮಾಡಿ. ಈಗ ಗಿರೀಶ್ ಅವರೇ, ಇಲ್ಲಿ SP ಹೇಳ್ತಾ ಇರತಕ್ಕಂತಹ 2 ಸ್ಥಳ, ಹೌದು, ಆ 2 ಸ್ಥಳನು ಕರೆಕ್ಟಾ? ಕರೆಕ್ಟ್ ವಸಂತ್ ಅವ್ರೆ, ಆ 2 ಸ್ಥಳ ಅವ್ರು ಏನ್ ಹೇಳಿದಾರೆ ಸರ್ ಇಲ್ಲಿ ನೋಡಿ, ಇವರು ತುಂಬಾ ಬುದ್ಧಿವಂತರ ಆದ್ರೆ ಸಿಕ್ಕಾಕೋತಾರೆ. ವಸಂತ್ ಅವ್ರೆ ಒಂದ್ ನಿಮಿಷ ಹೇಳಿ ಸರ್. ಕೇಳಿ, ಇಲ್ಲಿ ನಾನ್ ಸುಮ್ನೆ ನೀವು ಕೇಳ್ತೀರಿ, ಮಾತಾಡಕ್ ಬಿಡಲ್ಲ, ಅದೇ ಆಗ್ತಾ ಇದೆ ಅವಾಗಿಂತ. ಈಗ ಸ್ನಾನಘಟ್ಟ ಅಂದ್ರೆ ಅಲ್ಲಿ ಸುಮಾರು ಅಂಗಡಿಗಳಿದೆ. ಸ್ನಾನಘಟ್ಟ ಇಸ್ ಅ ಲ್ಯಾಂಡ್ ಮಾರ್ಕ್. 500-800 ಮೀಟರ್ ಡಿಸ್ಟೆನ್ಸ್ ಇದ್ದ ತಕ್ಷಣನೇ ಇವ್ರು ಹೇಳಿದ್ರು ಎಕ್ಸಾಂಪಲ್, ಗಿರೀಶ್ ಮಟ್ಟಣ್ಣ ಅವ್ರ ಮನೆ, ತಿಮ್ಮರೋಡಿ ಅವ್ರ ಮನೆ 400 ಕಿಲೋಮೀಟರ್ ಇದೆ. ಸ್ನಾನಘಟ್ಟ ಅಂತ ಹೇಳಿದ್ರೆ ಎಲ್ಲಿ ಅಂತಿದೆ ಅದರಲ್ಲಿ? ಶಾಂತಿವನ ಇರುವುದು ಕೂಡ ಇಟ್ ಇಸ್ ದಿ ಇನ್ ದಿ ನಿಯರ್ ಬೈ. ಶಾಂತಿವನ ಇರೋದು ಸ್ನಾನಘಟ್ಟದಲ್ಲಿ ಅಲ್ಲ. 500 ಮೀಟರ್ ಅಂತ ಹೇಳಿದ್ರೆ ಏನು, ನೀವು ಸ್ನಾನಘಟ್ಟ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪಿಕ್ ಪಾಕೆಟ್ ಆಗುತ್ತೆ ನೋಡಕ್ ಹಾಕಿರೋ CC ಕ್ಯಾಮರಾದಲ್ಲಿ. ಸ್ನಾನಘಟ್ಟಕ್ಕೆ ಶಾಂತಿವನಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಸ್ನಾನಘಟ್ಟದ ರೋಡಲ್ಲಿ ಯಾರು ಹೋಗ್ತಾರೆ ಅನ್ನೋದನ್ನ ಅದು ಸರಿ ಹಿಡಿಯೋದಿಲ್ಲ. ಸರಿ, ಸ್ನಾನಘಟ್ಟ ಯಾವುದು ಸರ್? ಇದೇನಾ ಸ್ನಾನಘಟ್ಟ? ಸ್ನಾನಘಟ್ಟ ಇದು ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಅವ್ರದ್ದು ನೀವು ತೋರಿಸ್ತಿರೋದು ಪ್ರಕೃತಿ ಚಿಕಿತ್ಸಾ ಕೇಂದ್ರದ್ದು. ಹೇಳಿ ಸರ್, ಇವ್ರು ಹೇಳೋದು ಡೆಮೊಲಿಷ್ ಮಾಡಿದ ಬಸ್ ಸ್ಟ್ಯಾಂಡ್ ಅಂತ ಹೇಳಿ. ಸಾಯಿಲ್ ಕೇಳ್ರಿ, ಒಂದ್ ನಿಮಿಷ ಸಾಯಿಲ್ ಕೇಳ್ರಿ. ಅಲ್ಟಿಮೇಟ್ಲಿ ನಮ್ಗೆ ಏನ್ ಬೇಕಾಗಿರೋದು ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಇವರಾದ್ರೂ ಒಪ್ಕೊಂಡ್ರಲ್ಲ. ಯಾಕಂದ್ರೆ ಇವರು ಪರಮಾಪ್ತವ್ರು ಹೇಳಿದ್ರು 2012 CC ಕ್ಯಾಮರಾನೇ ಇದ್ದಿದ್ದಿಲ್ಲ ಧರ್ಮಸ್ಥಳದಲ್ಲಿ ಅಂತ ಹೇಳಿದ್ದಕ್ಕೆ ಇವರಾದ್ರೂ ಒಪ್ಕೊಂಡ್ರು. ಸತ್ಯ ಬಹಿರಂಗ ಆಯ್ತೀಗ. ಸತ್ಯ ಸುಳ್ಳ ಪಾಪ ಇಲ್ಲಿ ಕೇಳಿ, ಈ ವಿಷಯನ ಕಂಪ್ಲೀಟ್ ಮಾಡಕ್ ಹೇಳಿ ಅವರಿಗೆ. ಇದನ್ನ ನೀವು ಕ್ಲಾರಿಫಿಕೇಶನ್ ತಗೊಳ್ಬೇಕು. ಅದಕ್ಕೆ ಬಂದಿದ್ದು ನಾನು. ಮಟ್ಟಣ್ಣ ಸಾಹೇಬರು ಬರ್ತಾರಂತ ಬಂದಿರೋದು ನಮಗೆ ಕ್ಲಾರಿಫಿಕೇಶನ್. ನಾನು ಊರಿಗೆ ಹೊರಟು ನಮಗೆ ಕ್ಲಾರಿಫಿಕೇಶನ್ ಬೇಕಾಗಿರೋದು 2012 CC ಕ್ಯಾಮರಾ ಇತ್ತೋ ಇಲ್ಲೋ? CC ಕ್ಯಾಮರಾ ನೀವೇ ಒಪ್ಕೊಂಡ್ರಿ ಕ್ಯಾಮರಾ ಇತ್ತು ಅಂತ, ನೀವೇ ಪದೇ ಒಪ್ಕೊಂಡಿದ್ದು. ಕೇಳಿ, 2012ನೇ ಇಸವಿಯಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಗೇಟಿನಲ್ಲಿ CC ಕ್ಯಾಮರಾ ಇರಲಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಕ್ಯಾಮರಾನೇ ಇಲ್ಲ ಅನ್ನುವಂತಹ ಸುಳ್ಳು ಪ್ರಪಗಂಡ ಬಹಿರಂಗ ಆಯ್ತು. ನೀವೇ ಹೇಳಿದ್ರಲ್ಲ ಇತ್ತು 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 ಅಂತ. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅಂಕರ್ ಸಾಹೇಬ್ರೆ? ನೀವು ಮಾತಾಡಿ. ಈಗ ಬರೋದು ಸರ್, CC ಕ್ಯಾಮರಾ ಇತ್ತು ಅಂದ ಮೇಲೆ ತೋರಿಸ್ಬೇಕಲ್ಲ ಸರ್. ಸರ್ ನೀವು ಹೇಳ್ತಾ ಇರೋ CC ಕ್ಯಾಮರಾ ತೋರಿಸ್ಬೇಕಲ್ಲ ಸರ್. ಏನ್ ಸಾಕ್ಷಿಗಳಿತ್ತು ಸರ್? ನೋಡಿ, ಧರ್ಮಸ್ಥಳದ ಮೈನ್ ಗೇಟ್ ಅಲ್ಲಿ ಇರುವುದು ಒಂದು CC ಕ್ಯಾಮರಾ ಅಂತ ಹೇಳಿದ್ರು, ಹೌದಾ? ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು CC ಕ್ಯಾಮರಾ ಇತ್ತು ಅಂತ ಹೇಳಿದ್ರು. ಈ ಹುಡುಗಿ ನೇತ್ರಾವತಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಅಶ್ವತ್ ಕಲಿದೆ ಯಾರೋ ಹುಡುಗಿ ಇದ್ದಾಳಲ್ಲ, ಇವ್ರು 4-5 ಜನ ಒಟ್ಟಿಗೆ ಬರ್ತಾರೆ. ಬಸ್ಸಲ್ಲಿ ಇಳಿದು ಅಲ್ಲಿ ಎದುರು ಸಿಗುವಂತ ವಿಠಲ್ ಗೌಡಗೆ ವಿಶ್ ಮಾಡಿ, ಆಮೇಲೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಎದುರುಗಡೆ ಇದ್ದಂತ ಕಾವಲುಗಾರನು ಅವಳನ್ನ ನೋಡಿದಾನೆ ಅಂತ ಹೇಳುವಂತದ್ದು, ಅವೆಲ್ಲವೂ ಕೂಡ CC ಕ್ಯಾಮರಾಗಳು ಬರುವಂಗಿಲ್ಲ. ಅಲ್ಲಿನ ದೃಶ್ಯಗಳನ್ನ ಸೆರೆ ಹಿಡಿಯುವಂತ CC ಕ್ಯಾಮರಾಗಳು ಇರಲಿಲ್ಲ ಅಂತ ನಾನು ಹೇಳ್ತಾ ಇರುವಂತದ್ದು. ನೋಡಿ ನಿಮ್ಗೆ ಅದಕ್ಕೆ ನೋಡಿ, ಅಲ್ಲ, ನೀವ್ ಏನಕ್ಕೆ ನಗಾಡ್ತಿದ್ದೀರಿ? ನನಗೆ ಅರ್ಥ ಆಗ್ತಾ ಇಲ್ಲ ಸಾಹೇಬ್ರೆ. ನೋಡಿ, ಜೋಕ್ ಕೇಳಿದ್ರೆ ನಗಬೇಕಾ ಅಳಬೇಕಾ? ಅಲ್ಲ, ಇದು ನಾನು ಹೆಂಗ್ ಜೋಕ್ ಹೇಳ್ತೀನಿ? ಪಬ್ಲಿಕ್ ಡಿಸೈಡ್ ಮಾಡ್ಬೇಕು. ನೀವು ನಿನ್ನೆ ಅಲ್ಲ ಮೊನ್ನೆ ಇದೇ ಚಾನೆಲ್ ನಲ್ಲಿ ಕೂತ್ಕೊಂಡು ಹೇಳಿದಂತ ಸುಳ್ಳನ್ನ ನಾನಿವತ್ತು ಬಹಿರಂಗ ಮಾಡ್ಬಿಟ್ಟಿದ್ದೀನಿ ಇಲ್ಲಿ. ಜೋಕ್, ಅಯ್ಯೋ, ನಿಮ್ಮ ಬೆನ್ನ ನೀವು ಚಪ್ಪರಿಸ್ಕೊಂಡ್ರೆ ಏನ್ ಉಪಯೋಗ ಇಲ್ಲ. ಅಲ್ಲ, ಅದು ಜನರಿಗೆ ಗೊತ್ತಾಗಿದೆ. ಜನ ಕಾಲರ್ ತಗೊಳ್ಳಿ, ಫೋನ್ ತಗೊಳ್ಳಿ. ನೋಡಿ ಮಟ್ಟಣ್ಣವ್ರೆ, ಕೇಳಿ, ಇನ್ನೊಂದು ನಿಲ್ಲಿ ಆಯ್ತು. ಮಾತು ಜೋಕು ಸರಿ, ನಂದು ಜೋಕು. ಒಂದ್ ನಿಮಿಷ, ಇನ್ನೊಂದು ಜೋಕ್ ಹೇಳ್ತೀನಿ. ಇನ್ನೊಂದು ಜೋಕ್ ಹೇಳ್ತೀನಿ. ಮಟ್ಟಣ್ಣವ್ರೆ, ಇನ್ನೊಂದು ಜೋಕ್ ಹೇಳ್ತೀನಿ. ಮೊಬೈಲ್ ಇಟ್ಕೊಂಡು ಒಂದು ಭಾಷಣ ಮಾಡಿದ್ರಿ ಹಿಂಗೆ, ಮೊಬೈಲ್ ಎತ್ಕೊಂಡು, ಇದರಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಇವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಹತ್ರ ಇಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಆ ಸಾಕ್ಷಿನ ಕೊಡೋರಲ್ಲ ನೀವೀಗ. ಎಲ್ಲೋಯ್ತು ಆ ಸಾಕ್ಷಿ?
ಕೊಡ್ತೀವಲ್ಲ, ನಿಮ್ ಮುಂದ್ ಕೊಡ್ಬೇಕಾ? ಅಲ್ಲ ಕೊಡಿ, ಮತ್ತೆ ಸುಮ್ಮನೆ ಸಾಕ್ಷಿ ಎಷ್ಟು ದಿನ ಇಟ್ಕೊಂತೀರಿ? ಮೊಬೈಲ್ ಹಾಳಾಗಿ ಹೋಗುತ್ತೆ, ಸಾಕ್ಷಿ ಬೇಕು ಕೊಡಿ ನೀವು. ಯಾಕಂದ್ರೆ ಯಾಕೆ ಜನರು, ಗಿರೀಶ್ ಅವರೇ, ಯಾಕೆ ಜನರಿಗೆ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಿ? ಆ ಹೆಣ್ಣು ಮಗುವಿನ ಹೆಸರಲ್ಲಿ ಯಾಕೆ ನೀವು ಪಬ್ಲಿಸಿಟಿ ತಗೊಂತೀರಿ ಸುಮ್ಮನೆ? ಆ ಮಗುವಿನ ಹೆಸರಿನಲ್ಲಿ ದುಡ್ಡು ಮಾಡದಂತವ್ರು ಇವು ಎಲ್ಲರದ್ದು ಜೀವನ ನಡೀತಾ ಇರೋದೇ ಅದನ್ನ ಧ್ವಂಸ ಮಾಡೋದಕ್ಕೆ, ಪ್ರಕರಣ ಹಾಳು ಮಾಡೋದಕ್ಕೆ ನಡೀತಾ ಇರೋದು. ನೀವು ಮಾತಿ ಉತ್ತರ ಕೊಡಲ್ವಲ್ಲ. ಹನ್ನೊಂದು ಬಸ್ ಸ್ಟ್ಯಾಂಡ್ ಆಮೇಲೆ ಹೇಳಿದ್ರಿ 6 ದಿನವಾದ ನಂತರ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಡೆಮಾಲಿಷ್ ಮಾಡಿದ್ರು ಅಂತ ಹೇಳ್ತೀರಿ. ಅದರ ನಂತರ ಅಲ್ಲಿ ಯಾವುದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರು ಅಂತ ಹೇಳ್ತೀರಿ. ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರುವಂತದ್ದು ರಮಾನಂದ ಶೆಟ್ಟಿ ಅವರ 40 ಸೆಂಟ್ಸ್ ಜಾಗದಲ್ಲಿ, ಅವರ ಪ್ರೈವೇಟ್ ಪ್ರಾಪರ್ಟಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಕೆಡದದ್ದು 2018ನೇ ಇಸ್ವಿಯಲ್ಲಿ. ಸೌಜನ್ಯ ಅತ್ಯಾಚಾರ ಆಗಿರೋದು 2012ನೇ ಇಸ್ವಿಯಲ್ಲಿ. 12ನೇ ಇಸ್ವಿಯಿಂದ 18ನೇ ಇಸ್ವಿಗೆ 6 ದಿವಸ ಅಲ್ಲ 6 ವರ್ಷ. ಇದೆಲ್ಲ ಗೊತ್ತಿರ್ಬೇಕಿತ್ತಲ್ಲ ನಿಮ್ಗೆ. ಈ ವಿಡಿಯೋ ಪ್ಲೇ ಮಾಡಿ. ನಾನಾಗ ಜಯತೀರ್ಥ ಅವರಿಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಅವರು 2018ಕ್ಕೆ ಧರ್ಮಸ್ಥಳಕ್ಕೆ ಬಂದಾಗ ಆ ವಿಡಿಯೋ, ಆ ಬಸ್ ಸ್ಟ್ಯಾಂಡ್ ಇರುವಂತಹ ವಿಡಿಯೋ ನಾನು ಕೊಟ್ಟಿದ್ದೀನಿ. ಆ ವಿಡಿಯೋ ಪ್ಲೇ ಮಾಡಿ ಇವರು. ಅಲ್ಲ ಗಿರೀಶ್ ಅವರೇ, ಇದು ಸಿದ್ದರಾಮಯ್ಯನವರು ನನಗೆ ಹಿಂದೂ ಓಟೆ ಬೇಡ ಅಂತ ಹೇಳಿದವನ್ನೇ ಒಂದು ಅದರ ಮೇಲೆ ಕೇಸ್ ಆಗಿದೆ. ನಿಮ್ಮ ಮಾತುಗಳನ್ನ ಹೆಂಗ್ರಿ ನಂಬೇಕು? ಅದು ದಾಖಲೆ ಕೊಡ್ತೀನಿ, ವಿಡಿಯೋ ದಾಖಲೆ ಕೊಡ್ತೀನಿ ಸಾಹೇಬ್ರೆ. ನಿಮ್ಮ ಮೇಲೆ ಏನ್ ಆರೋಪ ಇರೋದ್ರಿ? ಏನ್ ಆರೋಪ ಇರೋದು? ನಾನು ಸಾರಿ ಟು ಇಂಟರಪ್ಟ್. ಫ್ರೀಡಮ್ ಟಿವಿ ಅವರೇ, ಇವ್ರ ಮೇಲೆ ಸಿದ್ದರಾಮಯ್ಯ ಅವ್ರ ಹೆಸರು ತಗೊಂಡಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರು ಬಂದಾಗ ತೋರಿಸಿದ್ದೀನಿ. ನನಗೆ ಹಿಂದೂಗಳ ಸಿದ್ದರಾಮಯ್ಯ ಆ ಕೇಸ್ ಆಗಿದ್ದು ಫ್ರಾಡ್ ಕೇಸ್ ಆಗಿದ್ದು ಯಾರ ಮೇಲೆ? ಅಲ್ಲ ಸರ್, ಮಟ್ಟಣ್ಣನವರೇ, ದಾರಿ ತಪ್ಪಿಸುವ ಹೇಳಿಕೆ ಕೊಡಬೇಡಿ. ಸಿದ್ದರಾಮಯ್ಯ ಎನ್ನುವಂತ ಕರ್ನಾಟಕದ ಮುಖ್ಯಮಂತ್ರಿಗಳವರು, ಸಿದ್ದರಾಮಯ್ಯ ಅವರು ಬಂದಾಗ ಬಸ್ ಸ್ಟ್ಯಾಂಡ್ ಇತ್ತು ಅನ್ನುವುದನ್ನ ತೋರಿಸುವ ಸಾಕ್ಷಿ ಕೊಡ್ತೀನಿ, ದಾಖಲೆ ಕೊಡ್ತೀನಿ ಅಂತ ಹೇಳಿದ್ ನಾನು. ಆ ವಿಷಯಕ್ಕೂ ಇದಕ್ಕೂ ತಳಕ್ ಹಾಕ್ಬೇಡಿ ನೀವು ಸರ್. ಇನ್ನು ತೋರಿಸ್ರಿ, ಆ ವಿಡಿಯೋ ತೋರಿಸ್ರಿ, ಆ ವಿಡಿಯೋ ತೋರಿಸ್ರಿ. ಅದು ಹೇಳ್ರಿ, ನನ್ ಕಡೆನೂ ಇದೆ, ತೋರಿಸ್ತೇನೆ. ಅದನ್ನು ಕುಡ್ಲಾ ರಂಪೇಜ್ ಅವರು ತೋರಿಸಿದ್ದಾರೆ, ಅದನ್ನು ಹಾಕ್ತೇನೆ, ಅದನ್ನು ತೋರಿಸ್ತೇನೆ ನಿಮಗೆ. 6 ದಿನದಲ್ಲಿ ಡೆಮಾಲಿಷ್ ಮಾಡಿರೋದನ್ನ ತೋರಿಸ್ತೀರಾ ನೀವು? ಸಬ್ಜೆಕ್ಟ್ ನೀವು ಡೈವರ್ಟ್ ಮಾಡ್ತಾ ಇದ್ರಿ. ಯಾರು ಮಾಡ್ತಾ ಇದಾರೆ ಹೇಳಿ? ಗಿರೀಶ್ ಅವರೇ, ಆ ಡೆಮಾಲಿಷ್ ಉದ್ದೇಶ ಆದ್ರೂ ಕೇಳ್ರಿ, ಇಲ್ಲಿ ಬಿಫೋರ್ ಸೌಜನ್ಯ ಕೇಸ್ ಬಿಫೋರ್ ಏನಾದ್ರು ಅದು ಡೆಮಾಲಿಷನ್ ಆಗಿದ್ರೆ ಅಥವಾ ಅಂತ ಸಿಸಿ ಕ್ಯಾಮ್, ಇಲ್ಲಿ ಪ್ರಶ್ನೆ ಬಂದಿರೋದು ಸಿಸಿ ಕ್ಯಾಮ್ರಾ. ಈಗ ಅವರೇ ಸಾರಿ ಒತ್ತಿ ಹೇಳಿದ್ರು ಇತ್ತು ಅಂತ ಹೇಳಿ, ಮುಂಚೆ ಹೇಳಿದ್ರು ಸಿಸಿ ಕ್ಯಾಮ್ರಾ ಇರ್ಲೇ ಇಲ್ಲ ಅಂತ. ಇರ್ಲಿಲ್ಲ ಅಂತ ಹೇಳಿದೀವಿ ನಾವು. 2018ರಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಅಗಲೀಕರಣದ ಫಂಡ್ ಬರ್ತದೆ, ರೋಡ್ ಅಗಲ ಮಾಡುವಾಗ ಬಸ್ ಸ್ಟ್ಯಾಂಡ್ ಅನ್ನು ಹೊಡೆದಿದ್ದಾರೆ. ಅಲ್ಲರಿ, ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಲ್ಲ ಅನ್ನೋದು ಸಬ್ಜೆಕ್ಟ್ ಅಲ್ರಿ, ಇದನ್ನೇ ಡೈವರ್ಟ್ ಮಾಡ್ತೀರಿ ನೋಡಿ. ರೇವಣ್ಣ ಅವರು PWD ಮಿನಿಸ್ಟರ್ ಇದ್ದಾಗ ರಸ್ತೆ ಅಗಲ ಮಾಡುವ ಒಂದು ಕಾಮಗಾರಿ ತಗೊಂಡವರು ಆ ಬಸ್ ಸ್ಟ್ಯಾಂಡ್ ಅನ್ನು ಅನಿವಾರ್ಯವಾಗಿ ಹೊಡಿಬೇಕಾಗಿ ಬರುತ್ತೆ, ಹೊಡಿತಾರೆ. ಅಲ್ಲ ಆಮೇಲೆ ಕಟ್ಟಡ ಬಸ್ ಸ್ಟ್ಯಾಂಡ್ ಅನ್ನ ಹೊಡೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರು ಅಂತ ಇವರೇ ಹೇಳಿದ್ದಲ್ವಾ? ಸುಳ್ಳು ಹೇಳಿದ್ದಲ್ವಾ ಇವರು? ನೋಡಿ ಇಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಸೌಜನ್ಯ ಪ್ರಕರಣ ಹೇಳಿ, ಸುಳ್ಳು ಬಗ್ಗೆ ಹೇಳೋದು ನಾನು. ನನಗದಲ್ಲ ಮಟ್ಟಣ್ಣ ಸಾಹೇಬ್ರೆ, ನನಗದಲ್ಲ. ನೀವು ಹೇಳಿ ಎಲ್ಲವನ್ನೂ ಅಲ್ಲೆಗಳಿತಿದ್ದಾರೆ ಗಿರೀಶ್. ಈಗ ನೀವು ವಾರಿಜ ಆಚಾರ್ತಿ ಹೇಳಿದ್ರಿ, ವಾರಿಜ ಆಚಾರ್ತಿ ಮರ್ಡರ್ ಅಂತ ಹೇಳಿದ್ರಿ. ಅವ್ರ ಮಗನ ಹತ್ರ ಮಾತಾಡಿಸ್ಬೇಕು. ಎಲ್ಲವನ್ನೂ ಅಲ್ಲೆಗಳಿತಿದ್ದಾರೆ ಇಲ್ಲಿ. ಮಗನ ಹತ್ರ ನಾನು ಮಾತಾಡಿದ್ದೀನಿ. ಗಿರೀಶ್ ಅವರೇ, ವಸಂತ ಗಿಳಿಯಾರ್, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಮತ್ತು ಜನ ಹಾಕ್ತಾ ಇರೋ ಆರೋಪವನ್ನು ಅಲ್ಲೆಗಳಿತಿದ್ದಾರೆ. ಸೌಜನ್ಯ ಕೊಲೆಯಾದಾಗ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದಾರೆ? ನೀವೇ ಹೇಳಿದಿರಿ? ತೆಗಿರಿ, ಪ್ಲೇ ಮಾಡಿ. ಅಲ್ಲಿ ಮಳೆ ಬಂದಿಲ್ಲ ಅಂತ ಯಾರು ಹೇಳಿದ್ದಾರೆ ನಿಮ್ಗೆ? ಸೌಜನ್ಯ ದಾರಿ ತಪ್ಪಿಸ್ತಾರೆ ಇಲ್ಲಿ ಚಾನಲ್ ಅಲ್ಲಿ ಕೂರ್ಸ್ಕೊಂಡು. ಗಿರೀಶ್ ಮಟ್ಟಣ್ಣನವರ್ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಯಾಕೆ ಹೇಳ್ತೀರಿ? ಒಂದು ಕ್ಲಿಯರ್ ಅದೆಲ್ಲ ಮಾಡೋದಾದ್ರೆ ನಾನು ಕೂತ್ಕೊಳ್ಳಲ್ಲ ಇಲ್ಲಿ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಬ್ಯಾಗ್ ಒದ್ದೆ ಆಗಿಲ್ಲ ಅಂತ ಹೇಳಿದ್ರಿ, ಅವತ್ತು ಮಳೆ ಬಂದಿಲ್ಲ ಅಂತ ನೀವು ಹೇಳಿದ್ರಿ. ಇಲ್ಲಿ ವಸಂತ ಗಿಳಿಯಾರ್ ಅವತ್ತಿನ ಬೇರೆ ಫೋಟೋ ಇದೆ ಅಂತ ಹೇಳ್ತಿದ್ದಾರೆ. ನೀವೇ ಹೇಳಿದ್ರಿ ಬ್ಯಾಗ್ ಒದ್ದೆಯಾಗಿರ್ಲಿಲ್ಲ, ಎಲ್ಲಿಯೋ ಆಕೆಯನ್ನು ಅತ್ಯಾಚಾರ ಮಾಡಲಾಗಿತ್ತು, ಬೇರೆ ಜಾಗದಿಂದ ಆ ಮೃತದೇಹವನ್ನ ಒಂದು ಜಾಗಕ್ಕೆ ತಂದು ಇಡಲಾಗಿತ್ತು ಅಂತ. ಒಬ್ಬರಿಗಿಂತಲೂ ಹೆಚ್ಚು ಜನ ಆಕೆಯ ದೇಹವನ್ನು ಮುಟ್ಟಿದ್ದಾರೆ ಅಂತ ನಿಮ್ಮ ಆರೋಪಗಳಲ್ಲಿ. ಆದ್ರೆ ಸಂತೋಷ್ ಗಿಳಿಯಾರ್ ಅಲ್ಲ, ವಸಂತ ಗಿಳಿಯಾರ್ ಸಂತೋಷ್ ರಾವನ್ನೇ ಅಪರಾಧಿ ಅನ್ನೋ ತರಹ ಮಾತನಾಡ್ತಾ ಇದ್ದಾರೆ. ಇದರಲ್ಲಿ ಯಾರದ್ದು ಸತ್ಯ, ಯಾರದ್ದು ಮಿಥ್ಯ ಅಂತ ನೋಡಿ. ಅಲ್ಲೇ ಒಂದ್ ಲಾಸ್ಟಿಗೆ ನಾನು ಒಂದ್ ಹೇಳ್ತೇನೆ ಕೇಳಿ. ಡಿಸ್ಕಷನ್ ಮಾಡಿದ್ರೆ ಸಾಯಂಕಾಲವರೆಗೆ ಡಿಸ್ಕಷನ್ ಮಾಡ್ಬೇಕು, ಹೌದಾ? ನಾವು ಅದಕ್ಕೂ ರೆಡಿ ಇದೀವಿ. ಬಟ್ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇದು ಆಗ್ಬೇಕಾಗಿರೋದು ಕೋರ್ಟ್ ಅಲ್ಲಿ.
ಅದು ಇವ್ರು ಅರ್ಥ ಮಾಡ್ಕೊಬೇಕು. ಇವರು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ತಾ ಇಲ್ಲ ಸಿಬಿಐನವರು? ಸಂತೋಷ್ ರಾವ್ ನೀವ್ ಹೇಳಿದ್ರಲ್ಲ, ಈಗ ಸಂತೋಷ್ ರಾವ್ನೇ ಆಗಿರೋದು ಇವ್ರ ವಾದ ಇದೆ, ಸಿಬಿಐ ವಾದನು ಕೂಡ ಅದೇ. ಪ್ಲೀಸ್ ಎಲ್ರು ಅರ್ಥ ಮಾಡ್ಕೊಳ್ಳಿ. ಸಿಬಿಐ ವಾದ ಸಂತೋಷ್ ರಾವ್ನೇ ಅಂತ ಹೇಳಿರೋದಕ್ಕೆ ಹೈಕೋರ್ಟಿಗೆ ತನಕ ಬಂದಿದ್ದಾರೆ ಅವರು. ಇಲ್ಲ ಸ್ಪೆಷಲ್ ಕೋರ್ಟ್ ಅಲ್ಲಿ ಆಗಿದ್ದಕ್ಕೆ ಸುಮ್ಮನಿದ್ ಬಿಡ್ಬೇಕಾಗಿತ್ತು. ಹೈಕೋರ್ಟಿಗೆ ಬಂದಿದ್ದಾರೆ ಅವರು, ಯಾರು ಸಿಬಿಐನವರೇ ಅಪೀಲ್ಗೆ ಹೋಗಿತ್ತು. ಸೊ ಹೈಕೋರ್ಟ್ ಅಲ್ಲಿ ಇಲ್ಲ ಅಂದ್ಮೇಲೆ ಸಂತೋಷ್ ರಾವ್ ಅವ್ನಿಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ಮೇಲೆ ಸಿಬಿಐನವರೇ ಹೋಗ್ಬೇಕಾಗಿತ್ತು. ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ ಅನ್ನೋದು ನಮ್ದು ಒಂದು ಪ್ರಶ್ನೆ. ಈಗ ನೋಡಿ, ಇಲ್ಲಿ ಸ್ವಲ್ಪ ನಾನು ಟಿವಿ ಚಾನೆಲ್ ಹೇಳ್ತಾ ಇದ್ದೀನಿ ಅಥವಾ ಇನ್ಯಾವುದೋ ವ್ಯಕ್ತಿಯನ್ನ ಉದ್ದೇಶ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಫೈಟ್ ಮಾಡ್ಬೇಕಾಗಿರೋದು ಹೂ ಇಸ್ ದ ಕಲ್ಪ್ರಿಟ್, ಅದು ಇರಬೇಕು. ನಡುವೆ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿರಂತರವಾಗಿ ಇದನ್ನೇ. ಯಾವತ್ತಿಗೂ ಕೂಡ ಈ ಒಂದು ಇದರಲ್ಲಿ ಈ ಒಂದು ಏನು ಸಂಘರ್ಷದಲ್ಲಿ ಯಾವತ್ತಿಗೂ ಕೂಡ ನಾವು ಧರ್ಮಸ್ಥಳ, ನಮ್ಮ ಪವಿತ್ರ ದೇವಸ್ಥಾನವನ್ನ ಮೇಲೆ ಕಳಂಕ ತರುವಂತ ಕೆಲಸವನ್ನ ನಾವು ಮಾಡಿಲ್ಲ ವಿನಾಕಾರಣ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಪದೇ ನಮ್ಮ ಮೇಲೆ ಅದನ್ನ ಆಕ್ಚುಲಿ ಆರೋಪ ಮಾಡ್ತಾ ಇರೋರೇ ಇವರು ನಮ್ಮ ಮೇಲೆ. ಪ್ರತಿ ಕೇಸ್ನಲ್ಲಿ ಕೂಡ ಇವರು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾವು ರಿಪ್ಲೈ ಮಾಡ್ತಾ ಇದೀವಿ ಹೊರತು, ಇದರಲ್ಲಿ ನಿಜವಾದ ಆರೋಪಿಗಳು ಪತ್ತೆ ಆಗಬೇಕೇ ಹೊರತು ಇನ್ನು ಯಾರನ್ನೋ ನಾವು ಬೈಯೋದು, ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೈಕೊಂಡು ಹೆಣ್ಮಕ್ಳಿಗೆ ಬೈಯೋದು, ಅದನ್ನ ಮಾಡೋದು ದಯವಿಟ್ಟು ಅದೆಲ್ಲ ಆಗಬಾರ್ದು. ಇನ್ನು ನೆಕ್ಸ್ಟ್ ನೀವು ಹೇಳ್ತಿರಲ್ಲ ಕಾನೂನು ಬ್ಯಾಟಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ತಿಳ್ಕೊಳ್ಳಿ, ಇಟ್ಸ್ ಅ ಬ್ಯಾಟಲ್, ಇಟ್ಸ್ ಅ ವಾರ್. ಎಲ್ಲವನ್ನು ಕೂಡ ನಾವಿಲ್ಲಿ ಟಿವಿನಲ್ಲಿ ಚಾನೆಲ್ ನಲ್ಲಿ ಬಹಿರಂಗವಾಗಿ ಕೆಲವೊಂದು ವಿಷಯಗಳನ್ನ ಹೇಳೋಕ್ ಆಗೋದಿಲ್ಲ. ಹಿಂಗಾಗಿ ಅದರ ಅಡ್ವಾಂಟೇಜ್ ಇವ್ರು ತಗೊಳ್ತಾ ಇದ್ದಾರೆ. ಇವ್ರು ಯಾಕೆ ಮಾತಾಡ್ತಾ ಇಲ್ಲ, ಸಾಕ್ಷಿ ತಂದು ಕೊಡಿ, ಇಮಿಡಿಯೇಟ್ ಆಗಿ ನಾವು ಕೊಡಿ ಅಂತ ಹೇಳಿರೋದು ನಾನು. ಅಲ್ಲ ಕೋರ್ಟಿಗೆ ನೋಡ್ರಿ, ಕೊಡ್ರಿ, ಲೇಟ್ ಮಾಡ್ಬೇಡಿ. ಯಾಕೆ ಮಾನಸಿಕ ಹಿಂಸೆ ಜನರಿಗೆ ಕೊಡ್ತಿದ್ದೀರಿ? ಈಗ ನೀವು ಕೋರ್ಟಿಗೆ ಕೊಡ್ಬೇಕು, ಸಿಬಿಐ ಹೋಗಿಲ್ಲ. ಯಾಕಂದ್ರೆ ಸಿಬಿಐ ನೀವು ಕ್ವಶನ್ ಮಾಡ್ಬೋದು, ಸಿಬಿಐ ನಮ್ದಲ್ಲ ಪ್ರಾಪರ್ಟಿ, ನೀವು ಇದು ದೇಶದ ಪ್ರಾಪರ್ಟಿ. ಅದು ಸಿಬಿಐ ನಾವ್ ಹೇಳ್ದಂಗೆ ಕೇಳ್ತಾರೆ. ಸಿಬಿಐ ಹೋಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ಏನು ಸಿಬಿಐ ವಾದನೆ ನಿಮ್ದಲ್ವಾ? ನೀವು ಅಲ್ಲ, ಸಿಬಿಐ ಅಂದ್ರೆ ಸಿಬಿಐ ನಿಜವಾದ ತನಿಖೆ ಮಾಡಿ ವಾದ ಕೊಟ್ಟಿರೋದು. ಜನರ ಅಡಿಯಲ್ಲಿರುವಂತಹ ಒಂದು ಗೊಂದಲ. ಸಿಬಿಐ ವಾದ ಎರಡು ಒಂದೇ ತಾನೆ. ನಮ್ಮ ಹತ್ರ ಕೇಳೋದಲ್ಲ, ಸಿಬಿಐ ಹತ್ರ ಕೇಳ್ಬೇಕು ನೀವು. ಪ್ರಾಸಿಕ್ಯೂಷನ್ ಅನ್ನ ನೋಡಿ, ಪ್ರಾಸಿಕ್ಯೂಷನ್ ವೈಫಲ್ಯ ಆಗ್ಲಿಕ್ಕೆ ಯಾರು ಕಾರಣ? ಅಪರಾಧಿಯನ್ನ ಬಚಾವ್ ಮಾಡ್ಲಿಕ್ಕೆ ನೀವು ಪಾಪ ಎಂಟ್ರಿ ಕೊಟ್ಟಿದ್ 2023ಕ್ಕೆ. ನೀವು ಆ ಪ್ರದೇಶದವರೆಲ್ಲ ಹೇಳ್ಕೊಟ್ಟ ಕತೆ ನೀವು ಹೇಳ್ತೀರಿ, ನಿಮ್ಗೆ ಆ ಕತೆ ಹೆಂಗ್ ಡೆಲಿವರಿ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನೋಡಿ, ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬಳಸ್ಕೊಂಡು ಎರಡೂ ವಕೀಲರು, ಅಪರಾಧಿಯ ಪರವಾದಂತ ವಕೀಲರು, ಏನು ಆತನನ್ನ ಅಪರಾಧಿ ಅಂತ ಹೇಳಿ ಸಾಬೀತು ಮಾಡಬೇಕಾದ ವಕೀಲರು ಸಿಂಡಿಕೇಟ್ ಆಗಿ ಆರಂಭಿಕ ಹಂತದಲ್ಲೇ ಈ ಕೇಸನ್ನ ಹಳ್ಳ ಹಿಡಿಸಿ ನೀವು ಅಲ್ಲಿ ಯಾಕೆ ಫೇಲ್ ಆಯ್ತು ಅಂತ ಕೇಳಿದ್ರೆ, ಸಿಂಡಿಕೇಟ್ ನಿಮ್ಮಿಂದ ಕಲಿಬೇಕಾ? ಅತಿ ದೊಡ್ಡ ಸಿಂಡಿಕೇಟ್ ಮಾಡ್ತಾ ಇರೋರೇ ನೀವು, ನಿಮ್ಮಿಂದ ಸಿಂಡಿಕೇಟ್ ಕಲಿಬೇಕಾ? ಬಿಡ್ರಿ ಅವನ್ನೆಲ್ಲ. ಪರ್ಸನಲ್ ಅಟ್ಯಾಕಿಗೆ ಹೋಗ್ಬೇಡಿ. ಇಲ್ಲ ಅಲ್ಲ ನೋಡಿ ಸಾಹೇಬ್ರೆ, ಪರ್ಸನಲ್ ಅಟ್ಯಾಕ್ ಏನಕ್ಕೆ ಮಾಡ್ಬೇಕು? ಸೌಹಾರ್ದಯುತ ಬನ್ನಿ, ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಮಾತಾಡೋಣ. ನಿಮ್ ಬಗ್ಗೆ ನಮ್ಗೆ ಯಾಕೆ? ಇದು ಗಿರೀಶ್ ಮಟ್ಟಣ್ಣನವ್ರ ವಿರುದ್ಧ ಅಲ್ಲ, ನಾವು ಗಿರೀಶ್ ಮಟ್ಟಣ್ಣನವ್ರ ವಿರುದ್ಧ ಇಲ್ಲ ನಾವು. ಇಲ್ಲಿವರೆಗೆ ಬಂದಿದೆ ಇದೆ ಬಿಕಾಸ್ ಆಫ್ ಹಾನೆಸ್ಟ್ ಅಡ್ವೊಕೇಟ್. ವಕೀಲರು ಅಡ್ವೊಕೇಟ್ ಮೋಹಿತ್ ಅವರು ಇರೋದಕ್ಕೆ, ಹಾನೆಸ್ಟ್ ಸಿಬಿಐ ಎಪಿಪಿ ಇರೋದಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಸಂತೋಷ್ ರಾವ್ ಖುಲಾಸಾಗಿದ್ದು ಸಿಂಡಿಕೇಟ್ ಅಂತ ನೀವು ಆರೋಪ ಮಾಡಬೇಡಿ ಅಡ್ವೊಕೇಟ್ ಮೇಲೆ. ಈಗ ಸಿಬಿಐ ಪ್ರಾಸಿಕ್ಯೂಷನ್ ಮೇಲೆ ಆರೋಪ ಮಾಡಿ ಅಲ್ಲಲ್ಲ, ಇಲ್ಲಿ ನಾವು ಆರೋಪ ಮಾಡಿದ್ವಿ. ಯಾವಂದ್ರೆ ಸಿಂಡಿಕೇಟ್ ಮಾಡಿದ್ದು? ಸಿಂಡಿಕೇಟ್ ಮಾಡಿ ನಿಮ್ಮಿಂದ ಅದರ ಪಿತಾಮಹರು ನೀವು. ಅಲ್ಲ ನಿಮ್ಮ ಬಾಸ್ ಇದಾರಲ್ಲ, ಅಲ್ಲ, ಅಗ್ರೆಸಿವ್ ಆಗ್ಬೇಡಿ. ಕೇಳಿ, ಕೂಲಾಗಿರಿ. ಯಾಕೆ ಸುಮ್ಮನೆ ಬಿಪಿ ರೈಸ್ ಮಾಡ್ಕೊಂತೀನಿ ಸಾಹೇಬ್ರೆ? ಕೇಳಿ ನಾನು ಹೇಳ್ತೀನಿ. ಇಲ್ಲಿ 1 ಕೋಟಿ ಖರ್ಚಾಯ್ತು ಅಂತ ಹೇಳಿ ನಿಮ್ಮ ಹೋರಾಟದ ತಂಡದಲ್ಲಿರುವಂತ ವಿಠಲ್ ಗೌಡ್ರು ಹೇಳಿದ್ರಲ್ಲ, ಏನಕ್ಕೆ ಖರ್ಚಾಯ್ತು ಅಂತ ನೀವೇ ವಿವರ್ಸ್ ಬಿಡಿಯಲ್ಲ ಇಲ್ಲಿ. ಇವೆಲ್ಲ ನೋಡ್ರಿ, ಯಾವ್ಯಾವ ತಂದ್ ಎಲ್ಲೆಲ್ಲ ಇಡಬೇಡ್ರಿ. ಯಾವ್ಯಾವ ತರದು ಸರ್? ಮಟ್ಟಣ್ಣ ಸಾಹೇಬ್ರೆ, ನೀವ್ ಹಿಂಗ್ ಹೇಳಿದ್ರೆ ಹೆಂಗ್ ಸಾಹೇಬ್ರೆ? ವಿಠಲ್ ಗೌಡ್ರೆ ಹೇಳಿದ ನಂತರ ಅವ್ರನ್ನ ಹೋರಾಟದ ಮುಖ್ಯ ಭೂಮಿಕೆಯಿಂದ ಮುಚ್ಚಿಟ್ರಿ. ವಿಠಲ್ ಗೌಡ್ರನ್ನ ಮತ್ತೆ ನೀವು ಹೋರಾಟಕ್ಕೆ ಕರ್ಕೊಂಡೇ ಬಂದಿಲ್ಲ. ವಿಠಲ್ ಗೌಡ್ರ ಅದ್ರ ನಂತರ ಮಾತೇ ಆಡಿಲ್ಲ. ವಿಠಲ್ ಗೌಡ್ರ ಅದ್ರ ನಂತರ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾರು ಮಾಡಿದ್ರು? ಅವ್ರು ಬಾಯಿ ಬಂದ್ ಮಾಡಿದವ್ರು ಯಾರು ಸಾಹೇಬ್ರೆ? ಜನರ ನಡುವೆ ಇರ್ತಕ್ಕಂತಹ ಕೆಲ ಗೊಂದಲಗಳ ಬಗ್ಗೆ ಮಾತನಾಡೋಣ, ಜನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಲರಿ ಒಂದ್ ನಿಮಿಷ ಸಾಹಿಲ್ ಅವ್ರೆ, ಪ್ಲೀಸ್ ನೋಟ್. ಇವ್ರು ಇಷ್ಟೋ ತನಕ ಮಾತಾಡಿದ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬಹುಶಃ ಅದನ್ನ ನೀವು ಸೇವ್ ಮಾಡ್ಕೋತೀರಿ ಅಂತ. ಸೇವ್ ಆಗುತ್ತೆ. ಹೀಸ್ ಅಟ್ಯಾಕ್ ಆನ್ ದಿ ವಿಕ್ಟಿಮ್ ಫ್ಯಾಮಿಲಿ. ವರ್ಮಾ ಕಮಿಟಿ ಪ್ರಕಾರ ದೇ ಕೆನಾಟ್ ಮೇಕ್ ಸಚ್ false and fake allegations against a victim family.
ಪೊಲೀಸರು ಇದ್ರ ಮೇಲೆ ಕೇಸ್ ತಗೊಳ್ತಾರ? ಕರ್ನಾಟಕದ ಪೊಲೀಸರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಟಿವಿ ಚಾನಲ್ ಮುಖಾಂತರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ, ಆಸ್ ಪರ್ ವರ್ಮಾ ಕಮಿಟಿ ಫಾರ್ಮ್ಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2013 ವರ್ಮಾ ಕಮಿಟಿ ಅಂತ ಮಾಡಿ ವಿಕ್ಟಿಮ್ ಫ್ಯಾಮಿಲಿಯ ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ಟಾರ್ಗೆಟ್ ಮಾಡಬಾರ್ದು, ಅವ್ರನ್ನ ದುಡ್ಡು ತಗೊಂಡ್ರು ಅಥವಾ ಇನ್ನೇನೇನೋ ಮಾಡಿದ್ರು ಅಂತ ಅಲಿಗೇಷನ್ ಮಾಡಬಾರ್ದು ಅಂತ ವರ್ಮಾ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಾನು ಈ ರಾಜ್ಯದ ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೇನೆ, ವೆದರ್ ಯು ಗೋಯಿಂಗ್ ಟು ಟೇಕ್ ಎ ಸುಮೋಟೋ ಕೇಸ್ ಅಗೇನ್ಸ್ಟ್ ಮಿಸ್ಟರ್ ವಸಂತ್ ಗಿಳಿಯಾರ್? ನಾನು ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ, ಸ್ವಯಂ ಪ್ರೇರಿತ ಕೇಸ್ ದಾಖಲು ಮಾಡಿ ಅಂತ ಕೇಳ್ಕತ್ತಾರೆ. ಸುಮೋಟೋ ಕೇಸ್ ದಾಖಲು ಮಾಡ್ಬೇಕು ಅವ್ರ ಮೇಲೆ. ಅಲ್ಲ, ನಾನು ನನ್ನ ದಾಖಲೆ ಆಧಾರದಲ್ಲಿ ಮಾತಾಡ್ತಿರೋದು. ಪೊಲೀಸ್ ಇಲಾಖೆ ಜೀವಂತ ಇದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಜೀವಂತ ಇದ್ರೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ಸರ್ಕ್ಯುಲರ್ಸ್ ಓದಕ್ ಬರುದಿದ್ರೆ, ಸುಪ್ರೀಂ ಕೋರ್ಟಿನ ಸರ್ಕ್ಯುಲರ್ ಓದಕ್ಕೆ ABCD ಓದಕ್ ಗೊತ್ತಿದ್ರೆ, ಇಮಿಡಿಯೇಟ್ ಆಗಿ ವಸಂತ್ ಗಿಳಿಯಾರ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಮೊಕದ್ದಮೆ ಮಾಡಬೇಕು ಆಸ್ ಪರ್ ವರ್ಮಾ ಕಮಿಟಿ ರಿಪೋರ್ಟ್ ಬೇಸ್ಡ್ ಆನ್ SC. ಸುಪ್ರೀಂ ಕೋರ್ಟ್ ನಿರ್ಭಯ ಕೇಸ್ ನಲ್ಲಿ ಹೇಗಿದೆ, ವಿಕ್ಟಿಮ್ ಫ್ಯಾಮಿಲಿನ ಟಾರ್ಗೆಟ್ ಮಾಡಬಾರ್ದು ಅಂತೇಳಿ. ಸೊ ಐ ರಿಕ್ವೆಸ್ಟ್, ನಿಮ್ಗೆ ಜೀವಂತ ಏನಾದ್ರು ಪೊಲೀಸ್ ವ್ಯವಸ್ಥೆ ಜೀವಂತ ಇದ್ರೆ ದಯವಿಟ್ಟು ವಸಂತ್ ಗಿಳಿಯಾರ್ ಮೇಲೆ ಇದೇ ಸ್ಟೇಟ್ಮೆಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಈಗ ನಿಮ್ಗೆ ಉದ್ದೇಶ ಇರೋದು ಕೇಸ್ ರಿಜಿಸ್ಟರ್ ಮಾಡೋದು, ಏನು ನಿಮ್ಮ ಸತ್ಯವನ್ನ ಬಯಲು ಮಾಡುವವರ ಬಾಯಿ ಬಂದ್ ಮಾಡೋದು, ಅವರಿಗೆ ಇಂಡೈರೆಕ್ಟ್ ಆಗಿ ಥ್ರೆಟ್ ಹಾಕೋದೇ ಬಿಟ್ರೆ ಬೇರೆ ಏನು ನೀವು ಮಾಡೋದಿಲ್ಲ. ಅವ್ರ ಬಗ್ಗೆ ವಾಚಾಮ ಗೋಚಾರವಾಗಿ ಬೈಯೋದು, ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೇಕ್ ID ವಾರಿಯರ್ನ ಬಿಟ್ಟು ಅವ್ರನ್ನ ನಿನ್ಸೋದು, ಅಮ್ಮ ಅಕ್ಕ ಅಂತ ಹೇಳಿ ಕರ್ಸೋದು, ಇದು ಬಿಟ್ಟರೆ ಬೇರೆ ನೀವು ಮಾಡ್ತಾ ಇಲ್ಲ. ಪ್ರವೀಣ್ ಲೋಬೋ, ನವೀನ್ ಗೌಡ ಅವರೆಲ್ಲ ಯಾರು? ಅಲ್ಲ ಗೊತ್ತಿಲ್ಲ. ನೀವು ಕೇಸ್ ಮಾಡಿ ಅವ್ರನ್ನ ತೆಗಿರಿ, ಯಾರನ್ನ ತೆಗಿರಿ, ಯಾರನ್ನ ತೆಗಿಬೇಕು ಸಾಹೇಬ್ರೆ. ನಿಮ್ದೇನೋ ಕೇಸ್ ಮಾಡೋ ಥ್ರೆಟ್ ಮಾಡ್ತೀರ ನೀವು ನಮ್ಗೆ. ಸರ್, ನನ್ನ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ಕೇಸ್, ಪತ್ರಕರ್ತನ ಕೆಲಸ ಮಾಡಿದವನಿಗೆ ಈ ಕೇಸು ಇವೆಲ್ಲ ಏನು ದೊಡ್ಡ ಕತೆ ಆಗೋದಿಲ್ಲ. ಎಲ್ಲ ಕೇಸನ್ನ ಫೇಸ್ ಮಾಡ್ತೀನಿ. ಟಾರ್ಗೆಟ್ ಮಾಡೋದು ಪತ್ರಕರ್ತನ ಕೆಲಸನ? ಗಿರೀಶ್ ಅವರ ನೀವೇನೋ ಕೇಸ್ ಕೊಡ್ತೀವಿ ಅಂತ ಥ್ರೆಟ್ ಕೊಡ್ತೀರಿ, ಬಾಯಿ ಮುಚ್ಚೋ ಪ್ರಯತ್ನ ಮಾಡೋಣ. ಎಸ್ ಗಿರೀಶ್ ಸರ್, ಜನರ ನಡುವೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಮುಖವಾದ ಗೊಂದಲ ಸರ್ ಇದು. ಸೌಜನ್ಯ ಪರ ಹೋರಾಟ ಶುರುವಾದ ನಂತರ ಪಾಂಗಳ ಭಾಗದಲ್ಲಿ ಅಥವಾ ಧರ್ಮಸ್ಥಳದ ಭಾಗದಲ್ಲಿ ಹತ್ಯೆಗಳು ಕಡಿಮೆಯಾಗಿದೆ. ಜನರ ನಡುವೆ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆ ಇದು. 10 ವರ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ UDR ಲಿಸ್ಟ್ ಅನ್ನ ತೆಗೆದು ನಿಮ್ಮ ಟಿವಿ ಚಾನೆಲ್ ನವರಿಗೆ ಕೊಟ್ಟಿದ್ದೀನಿ, ಪ್ಲೇ ಮಾಡಿ ಅಲ್ಲಿ. ಧರ್ಮಸ್ಥಳ ತಗೊಳ್ಳಿ, ಧರ್ಮಸ್ಥಳದ್ದು ಇನ್ಕ್ಲೂಡಿಂಗ್ ಧರ್ಮಸ್ಥಳ ಬೆಳ್ತಂಗಡಿ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಠಾಣೆಯಲ್ಲಿ ಎಷ್ಟೆಷ್ಟು UDR ಯಾವ ವರ್ಷ ಪ್ರಕರಣ ದಾಖಲಾಗಿದೆ ಎನ್ನುವ ದಾಖಲೆಯನ್ನ ಇದೇ ಫ್ರೀಡಮ್ ಟಿವಿ ಅವರಿಗೆ ನಾನು ಕೊಟ್ಟಿದ್ದೀನಿ. ಇವರು ಅದನ್ನ ಇಲ್ಲಿ ಬಹಿರಂಗಗೊಳಿಸಿ ನೋಡೋಣ. ಗಿರೀಶ್ ಸರ್, ಯಾಕೆ ಹತ್ಯೆಗಳು ಕಡಿಮೆಯಾಯಿತು, ಯಾಕೆ ಅತ್ಯಾಚಾರಗಳು ಕಡಿಮೆಯಾಯಿತು ಸೌಜನ್ಯ ಪರ ಹೋರಾಟ ಶುರುವಾದ ಮೇಲೆ? ನೀವು ಹೇಳಿ, ಎಷ್ಟೊತ್ತು ಡಿಬೇಟ್ ಆಗತ್ತೆ ಈಗ ಇದು? ವಸಂತ ಗಿಳಿ 15 ನಿಮಿಷ. ಹೋಗ್ತಾ ಇದ್ರಲ್ಲ, ಯಾಕೆ ಹೋಗ್ತಾ ಇದ್ರೆ? ಯಾಕೆ ಹೇಳ್ತಾ ಇದ್ರೆ ನಾನು ಹೋಗ್ತಿಲ್ಲಪ್ಪ, ನನಗೂ ಅಷ್ಟೊಳಗಡೆ ಪೂರ ಸತ್ಯ ಬಯಲು ಮಾಡೋಣ ಅಂತ ನಾನು. ಇನ್ನು ನಡೀಲಿ, 1-2 ಗಂಟೆ ನಡೀಲಿ. ಹೋಗ್ಬೇಡಿ ಅಂತ ಹೇಳಿದವ್ರು ನೀವೇ ಊಟ ತರಿಸ್ಕೊಡ್ಲಿ, ಇಲ್ಲ ಇಡೀ ದಿನ ಇರೋಣ, ತೊಂದರೆ ಇಲ್ಲ ನಮ್ಗೆ. ಪಾಪ ನೀವು ಅಲ್ಲಲ್ಲ, ಮಟ್ಟಣ್ಣ ಸಾಹೇಬ್ರು ಸಿಗೋದೇ ಅಪರೂಪ ನಮ್ಗೆ. ಸಿಕ್ಕದಾಗಲೇ ಮಾತಾಡ್ಬೇಡ ಅಂತ, ನೀವು ಸಿಗಲ್ವಲ್ಲ ನಮ್ಗೆ. ಸರ್, ಸಂಜೆ ಮಠ ಇಲ್ಲೇ ಇರೋಣ ನಾವು, ಸಂಜೆ ಮಠ. ನೀವು ಸಿಗಲ್ವಲ್ಲ ನಮ್ಗೆ. ನಿಮ್ಮ 1 ವರ್ಷ, ಅವರ 1 ವರ್ಷ ರಕ್ಷಣೆ ಮಾಡೋರು ನಾವು ಸಿಗೋದಿಲ್ಲ. ಅಲ್ಲ, ಅತ್ಯಾಚಾರಿ ಯಾರಂತ ಹೇಳಿ, ಅತ್ಯಾಚಾರಿ ಯಾರಂತ ಹೇಳಿ. ಈಗ ಅತ್ಯಾಚಾರಿ ಯಾರಂತ ನೀವು ಹೇಳ್ಬೇಕಲ್ಲ ಇಲ್ಲಿ ಸಾಹೇಬ್ರೆ. ಸರ್, ನಾನು ಅತ್ಯಾಚಾರಿ ರಕ್ಷಕ ಅಂತ ನೀವು ಆರೋಪ ಮಾಡ್ತೀರಲ್ಲ, ನಿರಾಧಾರವಾದಂತ ಆರೋಪ. ಅತ್ಯಾಚಾರಿ ಯಾರು ಅನ್ನೋದನ್ನ ನೀವು ಹೇಳಿಯಲ್ಲ ಹಾಗಿದ್ರೆ, ಅಥವಾ ನಿಮ್ಮ ಹತ್ರ ದಾಖಲೆ ಇದ್ರೆ ಕೋರ್ಟಿಗೆ ಕೊಟ್ರಲ್ಲ, ನೀವು ಯಾಕೆ ಕೊಡ್ತಾ ಇಲ್ಲ? ಹೇಳ್ತೇನೆ. ಒಂದು ವರ್ಷ ಕೂಲ ಇದ್ದೀರಿ. ನೀವು ಅತ್ಯಾಚಾರಿಗಳ ರಕ್ಷಕರು ಅಂತ ಹೇಳಿದ್ರೆ ನಾವು ಕೂಲ ಆಗಿರಕ್ಕಾಗತ್ತೆ ಅಂದ್ರೆ? ಜನರ ನಡುವೆ ಇರ್ತಕ್ಕಂಥ ಪ್ರಮುಖ ಸಂಶಯ ಇದು. ಹತ್ಯೆಗಳು ಯಾಕೆ ಕಡಿಮೆ ಆಯ್ತು? ನಿಮಿಷ ಮಾತಾಡ್ಲಾ? ಅಭಿಷೇಕ್ ಗೋಯಲ್ ಅವ್ರದ್ದು ವಿಡಿಯೋ ಫುಲ್ ರನ್ ಮಾಡಿ ಅಂತ ಯಾಕೆ ಹೇಳಿದ್ನಿ ಅಂತ ಹೇಳಿದ್ರೆ, ಲಾಸ್ಟಿಗೆ ವಿಡಿಯೋ ಎಂಡ್ಗೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಇವು ಶಾಂತಿವನ ಅಂತ ಇದು ಮಾಡ್ತಾ ಇದಾರಲ್ಲ ಸರ್, ಶಾಂತಿವನ ಎದುರುಗಡೆ ಪದೇ ರೇಪ್ ಅಂಡ್ ಮರ್ಡರ್, ಸುಸೈಡ್, ಡೆಡ್ ಬಾಡಿ ಬೀಳ್ತಾ ಇದೆ, ಯಾಕೆ ಅಂತ ಕೇಳಿದ್ರು. ಅದೇ ಅಭಿಷೇಕ್ ಗೋಯಲ್ ಅವ್ರಿಗೆ ತಕ್ಕನೆ ಆ ವಿಡಿಯೋನ ಕಟ್ ಮಾಡ್ತಾರೆ. ಅಂದ್ರೆ ನಾಟ್ ಅಭಿಷೇಕ್ ಗೋಯಲ್, ಅದು ವಿಡಿಯೋ ಕಟ್ ಆಗುತ್ತೆ. ಅಂದ್ರೆ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ಅವಾಗಿನ ಪತ್ರಕರ್ತರೆ SP ದಕ್ಷಿಣ ಕನ್ನಡ ಜಿಲ್ಲೆ ಅವರಿಗೆ ಕೇಳಿದ್ದಾರೆ. ಆ ಎಂಟೈರ್ ವಿಡಿಯೋ ಅಭಿಷೇಕ್ ಗೋಯಲ್ ಅವ್ರು ಮಾತಾಡಿದಾರಲ್ಲ, ಅದರಲ್ಲಿ ಅದೇ ಇದೆ. ಈಗ
ಪ್ರಶ್ನೆ ಬರ್ತದೆ, ಈ ಉಗ್ರಪ್ಪ ವರದಿಯಲ್ಲಿನೇ ಇದರ ಪ್ರಸ್ತಾಪ ಆಗಿದೆ, ಚರ್ಚೆ ಆಗಿದೆ. ಇನ್ ದ ಇಯರ್ 2016 ಬೆಳ್ತಂಗಡಿಯಲ್ಲಿ, ಧರ್ಮಸ್ಥಳದಲ್ಲಿ, ಸ್ನಾನಘಟ್ಟದಲ್ಲಿ ಎಷ್ಟು ಹೆಣಗಳು ಬೀಳುತ್ತೇವೆ ಅನ್ನುವುದನ್ನ ಉಗ್ರಪ್ಪ ವರದಿಯಲ್ಲಿದೆ. ದಯವಿಟ್ಟು ಐ ರಿಕ್ವೆಸ್ಟ್ ಫ್ರೀಡಮ್ ಟಿವಿ, ನಿಮಗೆ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಿ. ಪರ ವಿರೋಧ, ಅವ್ರ ಪರ ಇವ್ರ ಪರ ಅಲ್ಲ, ತುಂಬಾ ನೀಟಾಗಿ ಮಾಡ್ತಾ ಇದ್ದೀರಿ. ಉಗ್ರಪ್ಪ ವರದಿ ಏನಾಯ್ತು? ಯಾಕೆ ಉಗ್ರಪ್ಪ ವರದಿ ಯಾವುದೇ ಟಿವಿ ಚಾನೆಲ್ ನಲ್ಲಿ, ಪೇಪರ್ ನಲ್ಲಿ ಬರಲಿಲ್ಲ? ಅದರಲ್ಲಿ ವೆರಿ ಕ್ಲಿಯರ್ ಇದೆ, ವರ್ಡ್ ಟು ವರ್ಡ್ ನಾನೇನು ಹೇಳ್ಬಿಡ್ತೀನಿ, ಬಹಾರ್ಟ್ ಇದೆ ನಮ್ಮಲ್ಲಿ. ಏನ್ ಹೇಳ್ತಾರೆ ಗೊತ್ತಾ? ಪ್ರಾಸಿಕ್ಯೂಷನ್ ಕೇಳ್ತಾರೆ, ಉತ್ತರ ಕೊಟ್ಟಂತವ್ರು ಬೇರೆ ಯಾರು ಅಲ್ಲ, ದಕ್ಷಿಣ ಕನ್ನಡದ ಅಡಿಷನಲ್ SP ರಾಹುಲ್ ಸಾಹೇಬ್ರು. ಏನ್ ಕೇಳ್ತಾರೆ, ಎಷ್ಟು ಸೂಸೈಡ್ ಆಗುತ್ತೆ ಅಲ್ಲಿ ಅಂತ ಹೇಳಿ. ಆ ಕಮಿಟಿಯಲ್ಲಿ ಮೊಟಮ್ ಅವ್ರು ಕೂಡ ಇರ್ತಾರೆ. ಎಷ್ಟು ಆಗುತ್ತೆ ಅಲ್ಲಿ ಅಂತ ಹೇಳಿ. ಇಲ್ಲ ಅಂದ್ರೆ ಅಂದಾಜು ಒಂದು 500 ಹಿಂಗ ಆಗ್ತದೆ. ಅಲ್ಲ, ನೀವು ಎಕ್ಸಾಕ್ಟ್ ಆಗಿ ಹೇಳಿ, 100, 200, 300 ಅಂತ ಹೇಳಿ. ಕನಿಷ್ಠ 100 ಸಾವುಗಳು ಸಂಭವಿಸುತ್ತಿವೆ. ಹಾಗಿದ್ರೆ ಕೇಳ್ತಾರೆ, ಇನ್ನೊಬ್ರು ಇದ್ದವ್ರು ಕೇಳ್ತಾರಲ್ಲಿ, ಹಾಗಿದ್ರೆ ಆನ್ ಅಂಡ್ ಎವರೇಜ್ 3 ಅಥವಾ 4 ದಿನಕ್ಕೆ ಒಂದು ಹೆಣ ಬೀಳ್ತಾ ಇದೆ ಅಲ್ಲಿ ಅಂತ ಕೇಳ್ತಾರೆ. ಉಗ್ರಪ್ಪ ವರದಿಯಲ್ಲಿ ಇದೆ. ಉಗ್ರಪ್ಪ, ದಯವಿಟ್ಟು ಅದನ್ನ ಎಲ್ಲರೂ ಕೂಡ ಗಮನಿಸಬೇಕು, ಎಲ್ಲಾ ಮಾಧ್ಯಮ ಮಿತ್ರರು ಗಮನಿಸಬೇಕು. ಇಲ್ಲಿ ಏನೇನೋ ಪ್ರೊಪೋಗಂಡ ಮಾಡ್ತಾ ಇಲ್ಲ, ಏನೋ ಒಂದು ಪ್ರೊಪೋಗಂಡ, ಅದಕ್ಕೆ ಕೆಟ್ಟ ಅಲ್ಲ ರೀ. ಒಂದು ಜಾಗದಲ್ಲಿ, ಅದು ಧರ್ಮ ಕ್ಷೇತ್ರ ಅಂತ ಹೇಳಿ ಪವಿತ್ರ ಕ್ಷೇತ್ರದಲ್ಲಿ 3 ದಿನಕ್ಕೆ 4 ದಿನಕ್ಕೆ ಆನ್ ಅಂಡ್ ಅವರೇಜ್ ಒಂದು ಹೆಣ ಬೀಳ್ತದ ಅಂತ ಹೇಳಿದ್ರೆ, ಅದನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಧರ್ಮ ವಿರೋಧಿಗಳಂತ ಪಟ್ಟ ಕಟ್ಟ. ಅಲ್ಲ ಸಾಹೇಬ್ರೆ, ನಾನ್ ಮಾತಾಡ್ಲಾ ಈಗ? ಉತ್ತರ ಕೊಡ್ಲಾ ಸಾಹೇಬ್ರೆ? ಇಲ್ಲಿ ಕೇಳಿ, ಇದು 88 ಗ್ರಾಮಗಳಿರುವಂತಹ ಬೆಳ್ತಂಗಡಿ ಠಾಣೆಯಲ್ಲಿ 10 ವರ್ಷಕ್ಕೆ ದಾಖಲಾದಂತಹ UDR ಪ್ರಕರಣಗಳನ್ನ ಹೇಳೋದು, ಅದನ್ನ ಯಾಕೆ ಹೇಳ್ತಾ ಇಲ್ಲ ನೀವು? ಅಲ್ಲರಿ ಅವ್ರು ಏನ್, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೆ. ನಾನು ಹೇಳ್ಬೇಕಲ್ಲ ಇಲ್ಲಿ ಸಾಹೇಬ್ರೆ. ವೈ ಆರ್ ಯು ಇಂಟರ್ಫಿಯರಿಂಗ್ ಅಗೇನ್ ಅಂಡ್ ಅಗೇನ್? ಕಂಪ್ಲೀಟ್ ಮಾಡಿದ್ಮೇಲೆ ಉತ್ತರ ಕೊಡೋಕೆ ನಂಗೆ ಅವಕಾಶ ಕೊಡಿ. ಅವರಿಗೂ ಕೂಡ ಪಾಯಿಂಟ್ ಅನ್ನು ಬಿಟ್ಟು ಹಾರ್ತಾ ಇದ್ದೀರಿ ನೀವು. ಅವರ ವರ್ಷನ್ ಅನ್ನು ಕೂಡ ನಾವು ಕೇಳಿಸ್ಕೋಬೇಕು. ಗಿರೀಶ್ ಅವರೇ, ನಿಮ್ದು ಏನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ, ಸಡನ್ ಆಗಿ ಇಂಟರ್ಫಿಯರ್ ಆಗ್ತೀವಿ. ನೀವು ಮಾತಾಡಿದ ನಂತರ ನನ್ನ ಮಾತನ್ನು ಕೇಳಬೇಕು. ಅಲ್ಲ, ನಾನು ಮಾತಾಡುವಾಗಲೇ ಅವರು ಇಂಟರ್ಫಿಯರ್ ಆಗಿರೋದು. ಸತ್ಯವನ್ನ ಶೋಧನೆ ಮಾಡೋರು ಸತ್ಯ ಹೊರಗಡೆ ಬಂದ್ರೆ ಬಾಯಿ ಯಾಕೆ ಗಳಗಳ? ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ನೀವು ಹೇಳುವಾಗ ಹೇಳ್ಬೇಕಲ್ಲ ಮಟ್ಟಣ್ಣ ಸಾಹೇಬ್ರೆ, ಅದು 88 ಗ್ರಾಮಗಳಿಗೆ ಸೇರಿರುವಂತಹ ಪೊಲೀಸ್ ಠಾಣೆ ಕೊಟ್ಟಿರುವಂತ UDR ವರದಿ ಅಂತ ಹೇಳ್ಬೇಕಲ್ಲ. ಟೋಟಲ್ 88 ವಿಲೇಜಸ್, ಅದನ್ನ ಹೇಳ್ಬೇಕಲ್ಲ ನೀವು. ಒನ್ ಅಂಡ್ ಓನ್ಲಿ ಧರ್ಮಸ್ಥಳ ಗ್ರಾಮ ಅಥವಾ ಧರ್ಮಸ್ಥಳ ಕ್ಷೇತ್ರದ ಭಾಗದಲ್ಲಿ 400 UDR ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ ಇಲ್ವಾ ಹೇಳಿ? ಹಂಗೆ ಆಗಿದೆ. ಹೆಂಗಾಗಿದೆ? ದಾಖಲೆ ಕೊಡ್ರಿ ಅದನ್ನ. ಎಲ್ಲಿ ನಾನ್ ಕೊಟ್ಟಿರೋ ದಾಖಲೆ ತೋರಿಸಿ ಇಲ್ಲಿ. ನಾವು ಆಥರೈಸ್ಡ್ ಆಗಿ RTI ಮೂಲಕ ತೆಗೆದಿರೋ ಡಾಕ್ಯುಮೆಂಟ್ ಅನ್ನ ಟಿವಿ ಚಾನಲ್ ಕೊಟ್ಟಿದ್ದೀನಿ. ಎಷ್ಟು ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸಬಹುದು. ಅವರು ಅವ್ರಿಗೆ ಕೊಟ್ಟಿದ್ರಿ, ಜಯತೀರ್ಥ ವೆರಿ ಸಿಂಪಲ್ ಪ್ಲೀಸ್. ಅವ್ರಿಗೆ ಯಾಕಂತ ಹೇಳಿದ್ರೆ ಅವ್ರಿಗೆ ಹೇಗೆ ಸುಳ್ಳು, ಅವ್ರು ಹೇಳಿದ ಸುಳ್ಳು ಎಲ್ಲ ಬಟ್ಟ ಬಯಲಾಗಿದೆ. ಸೊ ದಾಖಲೆಗಳು ಕೊಡ್ತೀರಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸರ್, ಸಿಂಪಲ್ ಆಗಿ ಮಾತಾಡಕ್ಕೆ ಈಗ ಹಿಂಗ್ ಮಾತಾಡ್ತೀರಾ, ಆಮೇಲೆ ಅದನ್ನ ನೋಡಿ ಹಿಂಗಂದ್ರು ಹಂಗಂದ್ರು ಅಂತ ಹೇಳಿ ಮತ್ತೆ ನಾಳೆ ಇನ್ಯಾವ್ದಾದ್ರು ಚಾನಲ್ ನಲ್ಲಿ ಹೋಗಿ ಪ್ಲೇ ಮಾಡಿ ಅಂತ ಕೇಳ್ತಾರೆ. ಪೂರ್ತಿ ಮಾತಾಡಕ್ ಬಿಡಬೇಕು. ಏನ್ ಗೊತ್ತಾ, 464 ಎಲ್ಲವೂ ಕೂಡ ಮರ್ಡರ್ ಸಂಶಯಾಸ್ಪದ ಅಂತ ಯಾರು ಹೇಳಿಲ್ಲ, ನಾವು ಹೇಳಿಲ್ಲ. ತಿಳ್ಕೊಳ್ಳಿ ಸ್ವಲ್ಪ, ಏನೇನೋ ಮಾತಾಡ್ಬೇಡಿ. ಅದರಲ್ಲಿ ಒಂದೇ ಒಂದು ಜೀವ ಸಂಶಯಾಸ್ಪದ ಇದ್ರೂ ಕೂಡ ಅದು ತನಿಖೆಗೆ ಅರ್ಹ ಮತ್ತು ಶಿಕ್ಷೆಗೆ ಅರ್ಹ. ಅದು 464 ಎಲ್ಲರೂ ಅಂತಾರೆ 464. ನಾನ್ ಹೇಳ್ತಾ ಇದ್ದೀನಿ, ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ತಾ ಇದ್ದೀನಿ, ಅದರಲ್ಲಿ ಒಂದೇ ಒಂದು ಸಂಶಯಾಸ್ಪದ ಇದ್ರೆ, ಸಾವು ಇದ್ರೆ ಅದು ತನಿಖೆಗೆ ಅರ್ಹ ಮತ್ತು ಅಪರಾಧಿಗಳಿಗೆ ಶಿಕ್ಷಾರ್ಹ. ಇಷ್ಟು ತಿಳ್ಕೊಂಡ್ಬಿಡಿ. ಸುಮ್ಮನೆ ನೀವು, ನನಗೂ ಗೊತ್ತಿದೆ UDR ವಿಷ ಕುಡಿದು ಸತ್ರೆ ಆಗ್ತದೆ, ಆಕ್ಸಿಡೆಂಟ್ ಆದ್ರೆ ಆಗುತ್ತೆ, ನೇಣು ಹಾಕೊಂಡ್ರೆ ಆಗುತ್ತೆ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಅವ್ರನ್ನೆಲ್ಲ ಇಲ್ಲೇ ಮಾಡಿದ್ರು ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಸರ್. ಇಂಥ ವ್ಯಕ್ತಿನೇ ಮಾಡಿದ ಅಂತ ಹೇಳಕ್ ನಾನೇನ್ ಬ್ರಹ್ಮನ? ನಥಿಂಗ್. ಹಾಗಾದ್ರೆ ನೀವು ಹೆಗಡೆ ಫ್ಯಾಮಿಲಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡೋದು? ಓನರ್ ಅವರು. ಓನರ್ ಆಫ್ ಧರ್ಮಸ್ಥಳ. ಧರ್ಮಸ್ಥಳ ದೇವಸ್ಥಾನಕ್ಕೂ ಇದಕ್ಕೂ ಏನ್ ಸಂಬಂಧ? ಅವ್ರನ್ನ ಕೇಳಾರ್ದೆ ಪಾಕಿಸ್ತಾನದವ್ರು. ಅಲ್ಲ, ಧರ್ಮಸ್ಥಳ ದೇವಸ್ಥಾನಕ್ಕೂ ಇದಕ್ಕೂ ಏನ್ ಸಂಬಂಧ? ನೀವು ರಾಜ್ಯ ಸರ್ಕಾರವನ್ನ ಕೇಳಬೇಕು. ಧರ್ಮಸ್ಥಳ ದೇವಸ್ಥಾನವನ್ನ ಯಾಕೆ ಕೇಳ್ತೀರಿ? ಧರ್ಮಸ್ಥಳ ದೇವಸ್ಥಾನವನ್ನ ಯಾಕೆ ಕೇಳ್ತೀರಿ?
ಧರ್ಮಸ್ಥಳದ ದೇವಸ್ಥಾನದ ಕುಟುಂಬಕ್ಕೆ ಸಂಬಂಧಪಟ್ಟವರ ದಾಖಲೆಗಳನ್ನ ಕೊಟ್ಟ ನಂತರ ನೀವು ಪಾಸ್ಪೋರ್ಟ್, ವೀಸಾ, ಟ್ರಾವೆಲ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದನ್ನ ನೀವು ವೆರಿಫಿಕೇಶನ್ ಮಾಡಿ ಇದ್ರ ಮೇಲೆ ಕೇಸ್ ಮಾಡಬಹುದಲ್ಲ ಫೇಕ್ ಅಂತೇಳಿ. ಅದನ್ನ ಯಾಕೆ ಮಾಡಲಿಲ್ಲ? ಸುಳ್ಳು ಅಂತೇಳಿ ಜನರಿಗೆ ಹೇಳುವವರು ನೀವು, ಸತ್ಯವನ್ನ ಜನರಿಗೆ ಯಾಕೆ ತಿಳಿಸೋದಿಲ್ಲ? ಚರ್ಚೆ ಏನ್ ನಡೀತಾ ಅದೇ ಚರ್ಚೆ ನಡೀತಿರೋದು. ಅದೇ ಚರ್ಚೆ ಚರ್ಚೆ ಏನ್ ನಡೀತಾ ಇದೆ? ಎಲ್ಲಿಗೆ ಡೈವರ್ಟ್ ಮಾಡಿದ್ರಿ? ಸುಳ್ಳು ಹೇಳ್ತಾ ಇರೋರು, ಅಟೆನ್ಷನ್ ಡೈವರ್ಟ್ ಮಾಡೋರು ಜನ ಸರ್, ಇದು ದಯವಿಟ್ಟು ಗಮನಿಸಿ. ಲಾಸ್ಟ್ ರಿಯಾಕ್ಷನ್ ತಗೋತೀನಿ. ಅಸಹಜ ಸಾವು ಬಗ್ಗೆ ಮಾತಾಡೋರು ಅವ್ರ ಹೆಸರು ತಗೊಳ್ತಿರಲ್ಲಪ್ಪ ನೀವು ರಾಜ್ಯ ಸರ್ಕಾರ ಕೇಳ್ಬೇಕು ಅಂತಿರಲ್ಲ. ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ್ ಇವರೇ ಅಲ್ಲಪ್ಪ, ತನಿಖೆ ಮಾಡ್ರಿ, ನಾನೇ ಹೇಳಿದ್ದೆ ಸರ್ಕಾರಕ್ಕೆ ಫೋನ್ ಮಾಡಿದ್ದೆ. ಯಾವ ಹೇಳಿದ್ದು? ರಾಜ್ಯ ಸರ್ಕಾರ ಮೇಲೆ ಕಂಟ್ರೋಲ್ ಇರೋರು ಯಾರು? ಅಂದ್ರೆ ಅವ್ರ ಮನೆ ಅಂಗಳದಲ್ಲಿ, ದೇಗುಲದ ಅಂಗಳದಲ್ಲಿ ಸ್ನಾನಘಟ್ಟ ಯಾರ್ದು? ಗಿರೀಶ್ ಮಟ್ಟಣ್ಣ ಅವ್ರದ, ತಿಮ್ಮರೋಡಿದ? ಇವ್ರೇ ಓನರ್. ಅದಕ್ಕೆ ಎಸ್ ಅಂತ ಹೇಳ್ತೀರಾ? ಹಣ ಬೀಳುತ್ತದೆ. ಗಿರೀಶ್ ಮಟ್ಟಣ್ಣನವರೇ, ನೀವು ಹೇಳೋದನ್ನ ಕೇಳಿಸ್ಕೊಂಡ್ರಿ, ಒಂದು ಸಾಲಲ್ಲಿ ಉತ್ತರ ವಸಂತ್ ಗಿಳಿಯಾರ್ ಅವ್ರದ್ದು ಒಂದು ಕೇಳಿಸ್ಕೊಳ್ಳೋಣ ನೋಡಿ. UDR ದಾಖಲಾಗಿರುವಂತ ರಿಪೋರ್ಟ್ ಇವ್ರು ತೆಗೆದು ತೋರಿಸಿ 400 ಅಸಹಜ ಸಾವು ಅಂತ ಹೇಳ್ತಾ ಇರುವಂತದ್ದು ಬೆಳ್ತಂಗಡಿ ಠಾಣೆಗೆ ಸಂಬಂಧಪಟ್ಟಿರುವಂತದ್ದು, ಬೆಳ್ತಂಗಡಿ ಠಾಣೆ 88 ವಿಲೇಜ್ ಸಂಬಂಧಪಟ್ಟಿರುವಂತದ್ದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿರೋದು 2015ರಲ್ಲಿ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ 2015ರಲ್ಲಿ ಆಗಿರೋದು. ಈಗ 10 ವರ್ಷದ ಎಂಟೈರ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೂ ಪೊಲೀಸ್ ಠಾಣೆಯ UDR ಪ್ರಕರಣವನ್ನ ತೆಗೆದು ನಾನು ಟಿವಿ ಚಾನಲ್ ಕೊಟ್ಟಿದ್ದೇನೆ. ಟಿವಿ ಚಾನಲ್ ನವರು, ಇದೇ ಫ್ರೀಡಂ ಚಾನಲ್ ನವರು ಅದನ್ನ ಮರೆಮಾಚ್ತಾ ಇದ್ದಾರೆ. ಫ್ರೀಡಂ ಚಾನಲ್ ನವರು ಅದನ್ನ ಬಹಿರಂಗವಾಗಿ ತೋರಿಸಬೇಕು, ತೋರಿಸ್ಬೇಕಲ್ಲ, ದಾಖಲೆನ ಪ್ಲೇ ಮಾಡಿ ಕೊಟ್ಟಿದ್ದೀನಿ ನಾನು ಅವಾಗಲೇ. ಖಾಸಗಿ ಚಾನಲ್ ಅಲ್ಲ, ರೆಕಾರ್ಡ್ ಸರ್, RTI ಮೂಲಕ ತೆಗೆದಿರೋ ರೆಕಾರ್ಡ್. ಅವಾಗ ಹೇಳಿದ್ರೆ ಖಾಸಗಿ ಚಾನಲ್ ಅಂತೀರಿ. ಖಾಸಗಿ ಚಾನಲ್ ನ ಅದ್ರ ಟೈಟಲ್ ಕಟ್ ಮಾಡಿ ಪ್ಲೇ ಮಾಡಿ ಅಲ್ಲ. ಇಲ್ಲಿ ಮತ್ತು ಯಾರನ್ನು ಸಮರ್ಥನೆ ಮಾಡಿಕೊಳ್ಳುವ ಅನಿವಾರ್ಯತೆಯಾಗಲಿ ಅಥವಾ ಇರಾದೆಯಾಗಲಿ ಅದರ ಧಾವಂತವು ನಮಗಿಲ್ಲ. ಇಲ್ಲಿ ಕಟ್ಟ ಕಡೆಯದಾಗಿ ಬೇಕಾಗಿರುವಂತಹದ್ದು ಸೌಜನ್ಯಾಳನ್ನ ಮುಟ್ಟಿದವರು ಯಾರು, ಸೌಜನ್ಯಾಳನ್ನ ಕೆಡಿಸಿದವರು ಯಾರು, ಸೌಜನ್ಯಾಳನ್ನ ಕೊಂದವರು ಯಾರು? ಯಾಕಂದ್ರೆ ಸೌಜನ್ಯಾಳ ದೇಹ ಮುಟ್ಟಿದ್ದು ನಾಯಿಗಳಲ್ಲ, ಯಾವುದೋ ಪ್ರಾಣಿಯೂ ಅಲ್ಲ, ಯಾವುದೋ ಒಬ್ಬ ಕಿರಾತಕ, ಯಾವುದೋ ಒಬ್ಬ ಮನುಷ್ಯ ಅನ್ನೋದು ಖಾತ್ರಿ ತಾನೆ. ಹಾಗಾದ್ರೆ ಅವನು ಮಾಡಿದವರು ಯಾರು? ಅದು ಯಾರೇ ಆಗಿರ್ಲಿ ಆ ಸತ್ಯ ಹೊರಬರಬೇಕು. ಇಲ್ಲಿ ವಸಂತ್ ಗಿಳಿಯಾರ್ ಹೇಳೋದು ಸುಳ್ಳೋ ಅಥವಾ ಮಟ್ಟಣ್ಣನವರು ಹೇಳೋದೇ ಸತ್ಯನೋ ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಹೋರಾಟವೇ ಸತ್ಯನೋ, ಇದು ಯಾವುದು ನಮಗೆ ಬೇಕಾಗಿಲ್ಲ. ಇಲ್ಲಿ ಕಟ್ಟ ಕಡೆಯದಾಗಿ ಬೇಕಾಗಿರುವಂತಹದ್ದು ಸೌಜನ್ಯಾಳನ್ನ ಕೆಡಿಸಿದವರು ಮತ್ತು ಕೊಂದವರು ಯಾರು ಅನ್ನೋದು. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು, ಜೊತೆಗೆ ಸೌಜನ್ಯಾಳ ಪೋಷಕರಿಗೂ ಕೂಡ ನೆಮ್ಮದಿಯಾಗಿ ಉಸಿರಾಡಬೇಕು. ಇದು ಒಂದು ತಾರ್ಕಿಕ ಹಂತಕ್ಕೆ ಬರಬೇಕು. ಇದು ಎಲ್ಲದಕ್ಕೂ ನಡುವೆ ಧರ್ಮಸ್ಥಳ ಎನ್ನುವಂತಹ ಪಾವಿತ್ರ್ಯತೆ ಇರತಕ್ಕಂತಹ ಕ್ಷೇತ್ರಕ್ಕೂ ಕೂಡ ಕಳಂಕ ಬರಬಾರ್ದು, ಅಲ್ಲಿನ ಭಕ್ತಾದಿಗಳ ಭಾವನೆಗೂ ಕೂಡ ಧಕ್ಕೆಯಾಗಬಾರದು. ಇದು ನಮ್ಮ ಉದ್ದೇಶ. ಈ ಮೃತದೇಹವನ್ನ ಇಟ್ಟುಕೊಂಡು ತಮ್ಮ ಜೀವನಕ್ಕೂ ಹಾದಿಯೂ ಕೂಡ ಮಾಡ್ಕೋಬಾರ್ದು, ಹಾದಿಯೂ ಕೂಡ ಆಗಬಾರ್ದು. ಇದು ಈ ನಿಷ್ಕಳಂಕವಾದ ಶರೀರ ಇದೆಯಲ್ಲ, ಕೊಲೆಯಾಗಿ ಹೋದಂತಹ ಸೌಜನ್ಯಾಳ ಮೃತದೇಹ, ಅದು ಮಟ್ಟಣ್ಣನವರ ಹೊಟ್ಟೆಗೋ ಅಥವಾ ಮಹೇಶ್ ಶೆಟ್ಟಿಯ ತಿಮ್ಮರೋಡಿಯ ಹೊಟ್ಟೆಗೋ ಅಥವಾ ವಸಂತ್ ಗಿಳಿಯಾರ ಹೊಟ್ಟೆಗೋ ದುಡ್ಡಿನ ರೂಪದಲ್ಲಿ ಹೋಗಬಾರದು. ಇದಕ್ಕೊಂದು ಕಟ್ಟ ಕಡೆಯದಾಗಿ ನ್ಯಾಯ ಸಿಗಬೇಕು. ಫ್ರೀಡಂ ಟಿವಿ ಆಶೆಯೂ ಕೂಡ ಹೌದು, ಸೌಜನ್ಯಾಳ ಪರ ಹೋರಾಟ ಮುಂದುವರಿಯಲಿ, ಜೊತೆಗೆ ಸೌಜನ್ಯಾಳ ಪರ ನ್ಯಾಯಯುತವಾದಂತಹ ಹೋರಾಟ ಆಗಲಿ ಅನ್ನುವಂತಹದೇ ಫ್ರೀಡಂ ಟಿವಿ ಆಶಯ. ಈ ಒಂದು ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎರಡು ನಾಯಕರಿಗೂ ಕೂಡ ಅಭಿನಂದನೆ. ವಸಂತ್ ಗಿಳಿಯಾರ್ ಸಾಹೇಬ್ರೆ ತಮಗೂ ಕೂಡ ಅಭಿನಂದನೆ, ಗಿರೀಶ್ ಮಟ್ಟಣ್ಣನವರು ತಮಗೂ ಕೂಡ ಅಭಿನಂದನೆ. ಕ್ಲಾರಿಫಿಕೇಶನ್ ಕೊಟ್ಟು ನಾನು ಈ ಲೈವ್ ಇಂದ ಹೋಗ್ಬೇಕು. ಅವ್ರು ಹೇಳಿದ್ದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೇಳಬೇಕಲ್ಲ ನೀವು. ಹೇಳಿ ಸರ್. ಈಗ ಅವರು ಬಸ್ ಸ್ಟ್ಯಾಂಡ್ ಇದ್ದು ಹೊಡೆದಾಗಿದೆ, ನಾನು ಬಸ್ ಸ್ಟ್ಯಾಂಡ್ ಡೆಮಾಲಿಶ್ ಆಗಿದ್ದು 6 ವರ್ಷ ಬಿಟ್ಟು ಅಂತ ಹೇಳಿ, ಸ್ನಾನಘಟ್ಟ ಅಂತ ಹೇಳಿದ್ರು ಅಲ್ಲಿ. ಆಮೇಲೆ 360 ಡಿಗ್ರಿ ತಿರುಗೋ CC ಕ್ಯಾಮರಾ ಫ್ಯಾನಸಾನಿಕ್ ಅವ್ರು ತಂದಿರೋದು 2015 ಅನ್ನೋದು ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಗೂಗಲ್ ಸರ್ಚ್ ಮಾಡಿದ್ರೆ ಕೂಡ ಅದು ದಾಖಲೆ ತೋರಿಸುತ್ತೆ. ಚೆಕ್ ಮಾಡಿ ಮಟ್ಟಣ್ಣ ಸಾಹೇಬ್ರೆ, ನೋಡಿ ಫ್ಯಾನಸಾನಿಕ್ ಅವರು ಕೇಳಿ, ಇಲ್ಲಿ ದಾಖಲೆ ಕೊಡ್ತೀನಿ. ಅಲ್ಲ ಕೇಳಿ, ಯಾರು ಹೊಡೆದಾಕಿದ್ದು? 2018 ರೋಡ್ ಆಗಲಾಗುವಾಗ ಅವ್ರು ಹೊಡೆಯಬಾರ್ದ? ಅದನ್ನೇನು ಸ್ಮಾರಕ ತರ ಬಸ್ ಸ್ಟ್ಯಾಂಡ್ ಇಟ್ಕೋಬೇಕಂತ ಹೇಳದ ನೀವು? ನೀವ್ ಹೇಳಿದ್ರಿ ಸೌಜನ್ಯ ಸಾಯುವ ಸಂದರ್ಭದಲ್ಲಿ ಆ ಮಗುವಿನ ಅತ್ಯಾಚಾರ. ನಾನು ಮಾತಾಡಕ್ ಬಿಡಲ್ಲ ನೋಡಿ, ಇದು ನನಗ್ ಮಾತಾಡಕ್ ಬಿಡಲ್ಲ. ನಾವು ಕೇಳ್ಕೋಬೇಕಲ್ಲ, ಧರ್ಮ ತಾನೆ.
ನಿಮ್ಮ ವರ್ಷನ್ ನಾವು ಕೇಳೋದು ನಮ್ಮ ಧರ್ಮ. ಹೌದು, ಅವರು ಕೂಡ ಅವ್ರು ನಮ್ಮ ಯಾಕೆ ಅತಿಥಿ. ಮಾತಾಡ್ತಾರೆ? ಅವರ ವರ್ಷನ್ ಅವ್ರದ್ದು ಮ್ಯೂಟ್ ಮಾಡಿ, ನಾನು ಹೇಳ್ತೀನಿ ನೋಡಿ. ಇವ್ರು ಹೇಳ್ತಾರೆ ಸೌಜನ್ಯ ಎನ್ನುವ ಮಗು ಅತ್ಯಾಚಾರಕ್ಕೀಡಾದ ಸಂದರ್ಭದಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಅದರಲ್ಲಿ 360 ಆಂಗಲ್ ಅಲ್ಲಿ ತಿರುಗುವ ಕ್ಯಾಮರಾ ಇತ್ತು ಅಂತ ಹೇಳ್ತಾರೆ. ಅದು ಆಗಿರುವ ಇಸ್ವಿ ಯಾವುದು? 2012. 2015ಕ್ಕೆ 360 ಆಂಗಲ್ ಅಲ್ಲಿ ಟರ್ನ್ ಆಗುವ ಕ್ಯಾಮರಾ ಬಂದಿರೋದು, ಪ್ಯಾನಾಸಾನಿಕ್ ಅವರು ತಂದಿರೋದು. ಆಮೇಲೆ ಆ ಬಸ್ ಸ್ಟ್ಯಾಂಡ್ ಅನ್ನು 6 ದಿನಕ್ಕೆ ಹೊಡೆದ್ರು ಅಂತ ಹೇಳಿ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿದ್ರು. ಅದನ್ನು ಹೊಡೆದಿರೋದು 2018ಕ್ಕೆ, ಅಂದ್ರೆ 6 ವರ್ಷದ ನಂತರ ಒಂದು ದಾಖಲೆಯನ್ನ ನಾನು ಕೊಟ್ಟಿದ್ದೀನಿ. ಆಮೇಲೆ ಆ ಬಸ್ ಸ್ಟ್ಯಾಂಡ್ ಅನ್ನು ಹೊಡೆದಲ್ಲಿ ಇವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರು ಅಂತ ಸುಳ್ಳು ಹೇಳಿದ್ರು. ಆ ಬಸ್ ಸ್ಟ್ಯಾಂಡ್ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ರಮಾನಂದ ಶೆಟ್ಟಿ ಅವರು ಮಾಡಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರುವಂತದ್ದು. ಆಮೇಲೆ ಇವ್ರು ಹೇಳ್ತಾರೆ ವಾರಿಜ ಆಚಾರ್ತಿ ಅವರನ್ನ ಮರ್ಡರ್ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಯಮುನಾ ಅವರ, ನಾರಾಯಣ ಅವರ ಮರ್ಡರ್ಗೆ ಸಂತೋಷ ಅವನ್ನ ಅಕ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳುಗಳಲ್ವಾ? ಇವರು ಇದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. 100% ಡೈವರ್ಟ್ ಮಾಡಿದ್ರು. ಇದೆಲ್ಲವೂ ಕೂಡ ಷಡ್ಯಂತ್ರ. ಪುನಃ ಗಿರೀಶ್ ಮಟ್ಟಣ್ಣ ಸಾಹೇಬ್ರನ್ನ ಇದೇ ಚಾನಲ್ ಕರೆಸಿ ನಾನು ಬರ್ತೀನಿ, ಲೈವ್ ಆಗಿ ಮಾತಾಡ. ಖಂಡಿತ ಕ್ಲಾರಿಟಿ ತೆಗೆದುಕೊಳ್ಳೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.